सौख्याप्युपायम् सकलनिगमगेयं सर्वशब्दाभिधेयं नवजलधरकायं नौमि लक्ष्मी सहायं विघ्नौघवारणं सत्याशेषविश्वस्य कारणं करुणासिन्धुमानन्दतीर्थबन्धुं हरिं भजे अभ्रमं भङ्गरहितं अजडं विमलं सदा आनन्दतीर्थमतुलं भजे तापत्रयापहम् भवति यदनुभावादेडमूकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति अंतरवये वैष्णवेन्दीवरेन्दवे श्रीराघवेन्द्र गुरवे नमः अत्यंत दयालवे हरिः ओम् नृसिंहस्य श्रियं दिशतु मे नखः स्वभक्ताभीष्टदानाय समुपात्तजाकृतेः मूको प्रसादो मुकुन्दशयनायते राजराजायते रिक्तो राघवेन्द्रं तमाश्रये हरिः ओम् ಶ್ರೀನಾರಾಯಣಾಚಾರ್ಯರು ಅತ್ಯಂತ ಪ್ರಾಮಾಣಿಕವಾದಂತಹ ತಮ್ಮ ಶ್ರೀ ರಾಘವೇಂದ್ರ ವಿಜಯದಲ್ಲಿ ರಾಘವೇಂದ್ರ ಗುರುರಾಜರ ಎಲ್ಲ ನಿರ್ದಿಷ್ಟವಾದ ಚರಿತ್ರೆಗಳನ್ನು ನಿರೂಪಣೆ ಮಾಡ್ತಾ ಇದ್ದಾರೆ. ಹಾಗೆ ನಿರೂಪಣೆ ಮಾಡುವಾಗ ಅವರಿಗೆ ಆಗ್ರಹ ಏನಿಲ್ವೇ ಇಲ್ಲ. ಅಂದ್ರೆ ಇಷ್ಟು ಬಡತನ ಅನುಭವಿಸಿದ್ರು ಯಾರು ಹೇಳ್ಕೊಂತಾರೆ? ಇದ್ದ ಹಾಗೆ ಏನಿದೆ ಅದನ್ನಿದ್ದ ಹಾಗೆ ನಿರೂಪಣೆಯನ್ನು ಮಾಡಿ ತಿಳಿಸಿಕೊಟ್ಟಿದ್ದಾರೆ. ಅದರಂತೆ ರಾತ್ರಿ ಅವರಿಗೆ ವಿದ್ಯಾದೇವಿ ಸರಸ್ವತಿ ದೇವಿ ಸ್ವಪ್ನದಲ್ಲಿ ಬಂದು ಅವರಿಗೆ ಉಪದೇಶವನ್ನ ಮಾಡ್ತಾ ಇರುವಂಥದ್ದು. ನೋಡಪ್ಪ, ಎಲ್ಲರಿಂದ ವೇದವ್ಯಾಸ ದೇವರಿಗೆ ಮಗಳಾಗಿ ಹುಟ್ಟಿ ಆಚಾರ್ಯರಿಗೆ ಅತ್ಯಂತ ಪ್ರೀತಿ ಪಾತ್ರಳಾಗಿ ಟೀಕಾಕೃತ್ಪಾದರು ವ್ಯಾಸರಾಜರು, ಅಲ್ಲಿಂದ ಮುಂದೆ ವಿಜಯೇಂದ್ರ ಸ್ವಾಮಿಗಳು, ಸುಧೀಂದ್ರರು, ಇವರೆಲ್ಲರಿಂದ ಬೆಳೆದಿದ್ದೇನೆ ನಾನು. ಆ ಬೆಳೆದ ಬಳ್ಳಿ ನೀವು ಸನ್ಯಾಸವನ್ನ ಸ್ವೀಕಾರ ಮಾಡಲಿಲ್ಲ ಅಂತಂದ್ರೆ ಅದು ಕತ್ತರಿಸಿ ಹೋಗ್ಬಿಡುತ್ತೆ. ಕಷ್ಟಪಟ್ಟು ಬಳ್ಳಿಗಳನ್ನ ನೀರು ಹಾಕಿ ಬೆಳೆಸಿದ್ದು ಕತ್ತರಿಸಿ ಹಾಳಾಗಬಾರ್ದು. ಆದ್ದರಿಂದ ನೀವು ಸನ್ಯಾಸ ಸ್ವೀಕಾರ ಮಾಡಿಕೊಂಡ್ರೆ ಮಾತ್ರ ಆ ಬಳ್ಳಿ ವಿಶೇಷವಾಗಿ ಬೆಳೆಯುತ್ತೆ, ಇಲ್ಲ ಅಂದ್ರೆ ಇಲ್ಲ. ಎಲ್ಲಿಂದ ಅವ್ರು ಹೇಳ್ತಾರೆ, ಚಂದ್ರಿಕಾದಿ ಗ್ರಂಥಗಳು ಎಲ್ಲ ಬೆಳೆದಿರುವಂತಹ ಬಳ್ಳಿಗಳು, ಆ ಬಳ್ಳಿಗಳಿಗೆ ವಿಶಿಷ್ಟವಾದಂತಹ ಒಂದು ಆಸರೆ ನಿಮ್ಮ ಗ್ರಂಥಗಳು. ಹೇಳ್ತಾರೆ, ನೀವು ಎಲ್ಲ ಗ್ರಂಥಗಳಿಗೆ ವ್ಯಾಖ್ಯಾನವನ್ನ ಮಾಡೋದರಿಂದಲೇ ವಿಶೇಷವಾಗಿರ್ತಕ್ಕಂತಹ ಸಿದ್ಧಾಂತದ ಬೆಳವಣಿಗೆ ಆಗತ್ತೆ. ಅದ್ಯ ಶ್ರೀ ರಾಘವೇಂದ್ರಾತ್ ವಿಲಸತಿ ಫಲಿತೋ ಮಧ್ವ ಸಿದ್ಧಾಂತ ಶಾಖಿ ಅಂತ ಹೇಳುವಾಗ ಬೇರೆ ಎಲ್ಲ ಮಹಾನುಭಾವರಾದಂತಹ ಟಿಪ್ಪಣಿಕಾರರುಗಳು ಅಲ್ಲಲ್ಲಿ ಗ್ರಂಥಗಳಿಗೆ ವ್ಯಾಖ್ಯಾನವನ್ನ ಮಾಡಿದ್ದಾರೆ. ಎಲ್ಲರೂ ಮಹಾನುಭಾವರೇ, ಎಲ್ಲರೂ ಜ್ಞಾನಿಗಳೇ. ಆ ಟಿಪ್ಪಣಿಕಾರರೆಲ್ಲ 3-4 ಗ್ರಂಥಗಳು, 5-6 ಗ್ರಂಥಗಳು, 5 ಗ್ರಂಥಗಳು, 3 ಗ್ರಂಥಗಳು ಹೀಗೆಲ್ಲ ವ್ಯಾಖ್ಯಾನ ಮಾಡಿದ್ರೆ ರಾಘವೇಂದ್ರ ಸ್ವಾಮಿಗಳು ಒಬ್ಬರೇ ಟೀಕಾಕೃತ್ಪಾದರ ಅಷ್ಟೂ ಗ್ರಂಥಗಳಿಗೆ ಟಿಪ್ಪಣಿಯನ್ನು ಬರೆದವರು. ನೋಡಿ, ರಾಯರ ವೈಭವ ಎಷ್ಟು ದೊಡ್ಡದು ಅಂತಂದ್ರೆ ನಮಗೆ ಅವರ 18 ಟೀಕಾ ಗ್ರಂಥಗಳಿಗೆ ಟಿಪ್ಪಣಿ ಗ್ರಂಥಗಳನ್ನ ಬರೆದವರು ಇವರು. ಅವರು ಬರೀದೆ, ಅವರು ಟಿಪ್ಪಣಿಯನ್ನ ಬರೆಯದೇ ಇರತಕ್ಕಂತಹ ಒಂದು ಗ್ರಂಥ ಅಂತಿದ್ರೆ ಅದು ನ್ಯಾಯಾಮೃತ ಒಂದೇ. ನ್ಯಾಯಾಮೃತಕ್ಕೆ ರಾಘವೇಂದ್ರ ಸ್ವಾಮಿಗಳ ಟಿಪ್ಪಣಿ ಇಲ್ಲ. ಯಾಕೆ ಅಂದ್ರೆ ವಿಜಯೇಂದ್ರ ಸ್ವಾಮಿಗಳದ್ದು 3 ಟಿಪ್ಪಣಿ ಇದೆ ಅದರ ಮೇಲೆ ಅಂತ ಹೇಳಿ, ಲಘ್ವಾಮೋದ, ಮಧ್ಯಮಾಮೋದ, ಗುರುವಾಮೋದ ಅಂತ 3 ಟಿಪ್ಪಣಿಗಳನ್ನ ಗುರುಪಾದರು ಅಂತ ಭಕ್ತಿಯಿಂದ ಕರೀತಾರೆ. ರಾಯರು ತಮ್ಮ ಗ್ರಂಥಗಳಲ್ಲಿ ಗುರುಪಾದರು ಅಂತ ವಿಜಯೇಂದ್ರ ಸ್ವಾಮಿಗಳನ್ನ ಅತ್ಯಂತ ಭಕ್ತಿಯಿಂದ ಕರೀತಾರೆ. ಅವರು 3 ಗ್ರಂಥಗಳನ್ನ ಅದರ ದೊಡ್ಡ ದೊಡ್ಡ ವ್ಯಾಖ್ಯಾನ, ಆಮೋದ ವ್ಯಾಖ್ಯಾನ ಬರೆದಿದ್ದಾರೆ. ಆದ್ದರಿಂದ ನಾವು ಅದನ್ನು ಟಚ್ ಮಾಡೋದು ಬೇಡ ಅಂತ ಅವರು ನ್ಯಾಯಾಮೃತಕ್ಕೆ ವ್ಯಾಖ್ಯಾನವನ್ನ ಮಾಡಿಲ್ಲ. ನಮ್ಮ ಭಾಗ್ಯ ಎಷ್ಟು ದೊಡ್ಡದು ಅಂತಂದ್ರೆ ಆ ನ್ಯಾಯಾಮೃತದ ಲಘ್ವಾಮೋದ ಗ್ರಂಥವನ್ನ
ವ್ಯಾಸರಾಜರಿಗೆ ಸಮರ್ಪಣೆ ಮಾಡಿದಂತ ಕ್ಷೇತ್ರದಲ್ಲಿ ನಾವು ಕೂತ್ಕೊಂಡು ಈ ಮಹಿಮೆಗಳನ್ನೆಲ್ಲ ಕೇಳೋದೇ ನಮ್ಮ ಭಾಗ್ಯ. ಎಷ್ಟು ಪುಣ್ಯಶಾಲಿಗಳು ನಾವೆಲ್ಲ ಅಂತಂದ್ರೆ ಅಷ್ಟು ದೊಡ್ಡ ಭಾಗ್ಯ ನಮ್ಮದಿದೆ. ಈ ದೃಷ್ಟಿಯಲ್ಲಿ ಲಘ್ವಾಮೋದ ಗ್ರಂಥ, ಮಧ್ಯಮಾಮೋದ ಗ್ರಂಥ, ಉತ್ತಮಾಮೋದ ಗ್ರಂಥ, ಹೀಗೆ 3 ಆಮೋದ ಗ್ರಂಥಗಳ ರಚನೆ ವಿಜಯೇಂದ್ರ ಸ್ವಾಮಿಗಳ ವೈಭವ. ಅದರಂತೆ ರಾಘವೇಂದ್ರ ಗುರುರಾಜರು ವೇದಗಳಿಂದ ಆರಂಭ ಮಾಡಿಕೊಂಡು ತರ್ಕತಾಂಡವದವರೆಗೂ ಎಲ್ಲ ಗ್ರಂಥಗಳಿಗೆ ನೀವು ವ್ಯಾಖ್ಯಾನವನ್ನ ಬರೀಬೇಕು ಅಂತ ವಿದ್ಯಾದೇವಿ ಆದೇಶ. ಅವರಂತಾರೆ, ನಾನು ಸನ್ಯಾಸ ತಗೊಳ್ಳದೆ ವ್ಯಾಖ್ಯಾನ ಬರಿಬೋದಲ್ಲ. ರಾಯರು ಸನ್ಯಾಸ ಸ್ವೀಕಾರ ಮಾಡೋದಕ್ಕಿಂತ ಮೊದಲೇ ಒಂದು ಗ್ರಂಥವನ್ನ ಬರೆದು ಬಿಟ್ಟಿದ್ದಾರೆ. ಸನ್ಯಾಸ ತಗೊಂಡಿಲ್ಲ, ಆಗಲೇ ಒಂದು ಗ್ರಂಥ ಬರೆದಾಗಿದೆ. ಯಾವುದದು ಅಂತಂದ್ರೆ ಸುಮಧ್ವ ವಿಜಯ 16 ಸರ್ಗದಲ್ಲಿ ಬಂದಂತಹ ಒಂದು ಕೃತಿ. ಅದಕ್ಕೆ ನಾರಾಯಣ ಪಂಡಿತಾಚಾರ್ಯರೇ ಅದನ್ನ ಪ್ರತಿನಿತ್ಯ ಪಾರಾಯಣ ಮಾಡ್ಲಿಕ್ಕೆ ಅನುಕೂಲ ಆಗ್ಲಿ ಅಂತ 32 ಶ್ಲೋಕದಲ್ಲಿ ಅದನ್ನ ಬರ್ಕೊಟ್ಟಿದ್ದಾರೆ. ಅದನ್ನ ಪ್ರಮೇಯ ನವಮಾಲಿಕ ಅಥವಾ ಅಣುಮಧ್ವ ವಿಜಯ ಅಂತ ಕರೀತೇವೆ. ರಾಯರಿಗೆ ಬಡತನ ಇತ್ತಲ್ಲ, ಆ ಬಡತನ ಇದ್ದಾಗ ಊಟ ಮಾಡಿ ತೊಳಿಲಿಕ್ಕೆ ಬಳಿಲಿಕ್ಕೆ ಗೋಮಾಚಕ್ಕೆ 1.5 ಗಂಟೆ ಬೇಕಾಗುತ್ತಲ್ಲ, ಆ ಟೈಮನ್ನು ಉಪಯೋಗ ಮಾಡಿಕೊಂಡು ಬರೆದ ವ್ಯಾಖ್ಯಾನ ಗ್ರಂಥ ಹೇಗಿರುತ್ತೆ ನೋಡಿ. ಆದ್ದರಿಂದ ಮಹಾಭಾಷ್ಯಾಚಾರ್ಯ ಶ್ರೀ ವೆಂಕಟನಾಥಾಚಾರ್ಯ ವಿರಚಿತ ಟಿಪ್ಪಣಿ ಅದು. ಅಂದ್ರೆ ರಾಯರು ಪೂರ್ವಾಶ್ರಮದಲ್ಲೇ ಬರೆದಿರತಕ್ಕಂತಹ ಗ್ರಂಥ ಅದು. ಆದ್ದರಿಂದ ಆಚಾರ್ಯರ ಮಹಿಮೆಯನ್ನ ನಿರೂಪಣೆ ಮಾಡಿದ ಗ್ರಂಥವನ್ನ ಬರೆದಿದ್ದಕ್ಕೆ ಆ ಪೀಠದಲ್ಲಿ ಬರುವಂತಹ ಯೋಗ್ಯತೆಯನ್ನ ಆಚಾರ್ಯರು ಕೊಟ್ರು ಅಂತ ಎಲ್ಲ ಹೇಳ್ತಾರೆ. ಅಂತಹ ವಿದ್ಯಾದೇವಿ ಆದೇಶ ನೀವು ಮಾಡಬೇಕು. ಅಕಸ್ಮಾತ್ ಸನ್ಯಾಸ ತಗೊಳ್ಳಿಲ್ಲ ಅಂತಂದ್ರೆ ಏನಾಗುತ್ತೆ ಅಂತಂದ್ರೆ ಏನೇನಾಗತ್ತೆ ಅವಘಡಗಳು. ಬೇಕಾದಷ್ಟು ಛಾತ್ರಾಗಾರಗಳು, ವಿದ್ಯಾಪೀಠಗಳು, ಗುರುಕುಲಗಳಲ್ಲಿ ವೇದಗಳಿಂದ ಆರಂಭ ಮಾಡಿಕೊಂಡು ಎಲ್ಲ ಗ್ರಂಥಗಳ ಪಾಠ ಪ್ರವಚನಗಳಾಗ್ತಾ ಇದೆ. ನೀವು ಇದನ್ನ ಮಾಡ್ಲಿಲ್ಲ ಅಂತಂದ್ರೆ ಭವಿಷ್ಯತ್ ಕಾಲದಲ್ಲಿ ನಿಂತು ಹೋಗುವಂತ ಸಂದರ್ಭಗಳಿದೆ. ದೇವ ಮಂದಿರಗಳೆಲ್ಲ ಗೂಬೆಗಳಿಗೆ ಆಶ್ರಯ ಸ್ಥಾನವಾಗುತ್ತೆ. ಯಜ್ಞಶಾಲೆಗಳೆಲ್ಲ ಹಂದಿನಾಯಿಗಳು ಓಡಾಡುತ್ತೆ. ಹವಿಸ್ಸಿಲ್ಲ, ಸ್ವಹಾಕಾರ ಇಲ್ಲ, ವಷಟ್ಕಾರ ಇಲ್ಲ, ಯಾವುದೂ ಇಲ್ಲದಂತೆ ಎಲ್ಲವೂ ನಾಶ ಆಗುವಂತಹ ಕಾಲ. ವೆಂಕಟನಾಥರೇ, ನೀವು ಆಶ್ರಮ ತಗೊಳ್ಳಿಲ್ಲ ಅಂದ್ರೆ ಬಂದು ಬಿಡುತ್ತೆ. ಸರಿ, ನಾನು ಈಗ್ಲೇ ಮಾಡ್ತಾ ಇದ್ದೇನಲ್ಲ, ನನ್ನಲ್ಲಿ ನೀನ್ ಈಗ್ಲೇ ಸನ್ನಿಧಾನ ಇಡ್ಬೋದಲ್ಲ ಅಂತ ಎಲ್ಲಿ ರಾಮದೇವರ ಪೂಜೆ ಆಗುತ್ತೋ ಅಲ್ಲಿ ನಾನಿರ್ಬೇಕು, ನನ್ನ ಸನ್ನಿಧಾನ ಅಲ್ಲಿರ್ಬೇಕು ಅಂತ ವಿದ್ಯಾದೇವಿ ಅಂದ್ರೆ ವೇದವ್ಯಾಸ ದೇವರು ನನಗೆ ಆದೇಶ ಮಾಡಿದ್ದಾರೆ. ಆದ್ದರಿಂದ ಸ್ವಾಮಿ ನೀವು ಸನ್ಯಾಸ ತಗೋಬೇಕು. ನಮ್ ಗುರುಗಳಿದಾರಲ್ಲ, ಮಹಾನುಭಾವರಾದಂತ ಸುಧೀಂದ್ರರಿದ್ದಾರಲ್ಲ, ಅವ್ರು ರಾಮದೇವರ ಪೂಜೆ ಮಾಡ್ತಾ ಇದ್ದಾರಲ್ಲ, ಅವರಲ್ಲಿ ನೀನ್ ಇದೆಯಲ್ಲ, ಇನ್ಯಾಕ್ ಟೆನ್ಷನ್, ಗುರುಗಳು ಆರಾಮಾಗಿದಾರಲ್ಲ ಅಂದ್ರೆ ಸರಸ್ವತಿ ಹೇಳ್ತಾಳೆ, ನಾನು ನಿಮ್ಮ ಗುರುಗಳಲ್ಲಿ ಇರೋದು 2 ವರ್ಷ ಹೇಳೋದು ನೋಡಿ. ಅಂದ್ರೆ ಸುಧೀಂದ್ರರಿಗೆ ನೀವು ಸನ್ಯಾಸ ತಗೊಂಡ ಮೇಲೆ ಎಷ್ಟು ವರ್ಷ ಆಯಸ್ಸು? ನೀವು ಸನ್ಯಾಸ ತಗೊಂಡು ಸುಧೀಂದ್ರರು ಬರೀ 2 ವರ್ಷ ಮಾತ್ರ ಇರ್ತಾರೆ. ಅದಾದ್ಮೇಲೆ ನಾನೇನಾಗ್ಬೇಕು? ಅನಾಥಳಾಗ್ಬೇಕಾ? ಆದ್ದರಿಂದ ಬೇಡ, ಸನ್ಯಾಸವನ್ನ ನೀವು ತಗೊಳ್ಳೇಬೇಕು ಅಂತ ಒತ್ತಾಯ ಮಾಡಿ ಹೇಳಿ ಅವರ ಕಿವಿಯಲ್ಲಿ ಸರಸ್ವತೀ ದೇವಿ ತನ್ನ ಮಂತ್ರವನ್ನ ಉಪದೇಶ ಮಾಡ್ತಾಳೆ. ಮಂತ್ರೋಪದೇಶವನ್ನ ಮಾಡಿ ಅದೃಶ್ಯಲಾಗಿ ಹೋಗ್ಬೇಕು. ಅದರಿಂದ ಮಹಾನುಭಾವರೆಲ್ಲರಿಗೂ ಒಂದು ವೈಶಿಷ್ಟ್ಯ, ಗ್ರಂಥಕಾರರಾದ ವ್ಯಕ್ತಿಗಳಿಗೆ ದೊಡ್ಡ ವೈಶಿಷ್ಟ್ಯ ಇದೆ. ಏಕಾಕೃತ್ಪಾದರು ದುರ್ಗಾದೇವಿಯ ವಿಶೇಷವಾದಂತಹ ಕರುಣೆಯನ್ನ ಅಪೇಕ್ಷೆ ಮಾಡಿ ತಪಸ್ಸನ್ನ ಮಾಡಿ 1 ಘಂಟಾ ಮತ್ತು ಪೂಗ ಫಲವನ್ನ ಪಡೆದು ಗ್ರಂಥಗಳನ್ನ ಬರೆದರು ಅಂತ ಅವರ ಚರಿತ್ರೆಯಲ್ಲಿ ಜಯತೀರ್ಥ ವಿಜಯಾದಿಗಳಲ್ಲಿ ಉಲ್ಲೇಖ ಬರುತ್ತೆ ಅಲ್ವಾ. ವ್ಯಾಸರಾಜರಿಗೆ ಆ ಹೆಸರು ಕೊಡಬೇಕು ಅಂತಲೇ ಬ್ರಹ್ಮಣ್ಯ ತೀರ್ಥರಿಗೆ ವೇದವ್ಯಾಸ ದೇವರ ಆದೇಶ. ಒಳ್ಳೆ ಉತ್ತರಾಧಿಕಾರಿ ಬೇಕು ನನಗೆ ಅಂತ ಬ್ರಹ್ಮಣ್ಯ ತೀರ್ಥರ ಬದರಿಯಲ್ಲಿ ವೇದವ್ಯಾಸ ದೇವರನ್ನ ಪ್ರಾರ್ಥನೆ ಮಾಡಿದಾಗ ವೇದವ್ಯಾಸ ದೇವರು ಹೇಳಿದ್ದು ಬ್ರಹ್ಮಣ್ಯ ತೀರ್ಥರಿಗೆ, ನಿನಗೆ ಬರುವ ಶಿಷ್ಯನಿಗೆ ನನ್ನ ಹೆಸರು ಇಡ್ಬೇಕು ನೀನು ಅಂತ. ನನ್ನ ಹೆಸರು ಇಟ್ರೆ ಅವರಿಂದ ಉತ್ತಮವಾದ ಜ್ಞಾನ ಕಾರ್ಯ ಮಾಡಿಸ್ತೀನಿ ನಾನು. ಹಾಗೆ ರಾಘವೇಂದ್ರ ಸ್ವಾಮಿಗಳಿಗೆ ಸರಸ್ವತೀ ದೇವಿ ಕಿವಿಯಲ್ಲಿ ಮಂತ್ರೋಪದೇಶವನ್ನ ಮಾಡಿ ಹೋದ್ಲು. ನಮಗೆ ನಮ್ಮ ಗುರುಗಳು ದೇವತೆಗಳ ಮಂತ್ರೋಪದೇಶವನ್ನ ಮಾಡಿದ್ರೆ ಸಾಕ್ಷಾತ್ ಸರಸ್ವತೀ ದೇವಿಯೇ ತನ್ನ ಮಂತ್ರವನ್ನ ವೆಂಕಟನಾಥರಿಗೆ ಉಪದೇಶ ಮಾಡ್ತಾಳೆ ಅಂತಂದ್ರೆ ಆ ರಾಘವೇಂದ್ರ ಗುರು ಸಾರ್ವಭೌಮರ ಯೋಗ್ಯತೆ ಎಷ್ಟು ದೊಡ್ಡದು ಅಂತ ನಮಗೆ ಗೊತ್ತಾಗ್ತಾ ಇದೆ. ಉಪದೇಶ ಮಾಡಿ
ಅದೃಶ್ಯಳಾಗಿ ಹೋಗ್ಬಿಟ್ಲು. ಎದ್ರು. ಎದ್ದ ಮೇಲೆ ಏನ್ ಮಾಡ್ಬೇಕೀಗ? ದೇವಿ ಆದೇಶ ಮಾಡಿ ಮಂತ್ರೋಪದೇಶವನ್ನು ಮಾಡಿಬಿಟ್ಲು. ಇನ್ನು ಇಲ್ಲ ಅಂದ್ರೆ ಆಗಲ್ಲ. ಏನ್ ಮಾಡ್ಬೇಕು ಅಂತ ಮಾರನೇ ದಿನ ಬೆಳಗ್ಗೆ ಎದ್ದು ಸ್ನಾನ, ಅನೇಕ ದೇವ್ರ ಪೂಜೆ, ವೈಶ್ವದೇವ ಎಲ್ಲ ಮುಗಿಸ್ಕೊಂಡು ಕುಂಭಕೋಣದ ಮಠಕ್ಕೆ ಹೋಗ್ತಾರೆ. ಮಠಕ್ಕೆ ಹೋಗಿ ಸುಧೀಂದ್ರ ದರ್ಶನ ಮಾಡ್ತಾರೆ. ಮುಖದಲ್ಲಿ ಇದ್ದ ಗೊಂದಲ ಕಾಣಿಸ್ತು, ಕನ್ಫ್ಯೂಷನ್. ದೇವಿ ದರ್ಶನ ಆಗಿರೋದು ಸುಧೀಂದ್ರ ಗೊತ್ತಾಯ್ತು, ಅಪರೋಕ್ಷ ಜ್ಞಾನಿಗಳಾದ್ದರಿಂದ. ಏನ್ ಆಲೋಚನೆ ಮಾಡ್ಕೊಂಡ್ರಿ ಅಂತಂದ್ರೆ, ಸ್ವಾಮಿ ನಾನು ಏನ್ ಮಾಡ್ಲಿ ಈಗ? ದೇವಿ ಆದೇಶ ಆಗಿದೆ, ಸನ್ಯಾಸ ತಗೊಂಡ್ರೆ 20 ದಾಟಿಲ್ಲ. ಯಾರಿಗೆ? ಹೆಂಡತಿಗೆ. ನಾನು ಏನ್ ಮಾಡ್ಬೇಕು? ಮಗು 20-25 ಅಂತ ಇಟ್ಕೊಳ್ಳಿ. ಉಪನಯನ ಆಗಿರೋ ವಯಸ್ಸು 6 ವರ್ಷ ಅಂದ್ಕೊಂಡ್ರೆ 20-25-26 ವರ್ಷ ದಾಟಿಲ್ಲ. ಇವ್ರಿಗೆ ಹಬ್ಬ ಅಂದ್ರೆ 32-33 ವರ್ಷ. ಯಾರಿಗೆ? ವೆಂಕಟನಾಥಾಚಾರ್ಯರಿಗೆ. ನಾನು ಏನ್ ಮಾಡ್ಲಿ? ನಾನು ಎಲ್ಲಿ ಹೋಗ್ಲಿ ನೆರಳಂತೆ ಫಾಲೋ ಮಾಡ್ಕೊಂಡ್ ಬರೋಳು ಅವಳು. ನಾನು ಏನ್ ಮಾಡ್ಬೇಕು ಇವಾಗ ಅಂತ ಕೇಳಿದ್ದಕ್ಕೆ ಸುಧೀಂದ್ರಂತಾರೆ, ವೇದಾಂತ ಚಿಂತನೆ ಮಾಡ್ರಿ. ನಮಗಿದೆಲ್ಲ ಕೇಳಲಿಕ್ಕೆ ನಮ್ಮಂತವ್ರಿಗೆ ಹೊಸ್ತು. ಯಾರಿಗ್ಯಾರು ಏನಪ್ಪ ಇವರು ಪ್ರವಚನ ಅಂತ ಮಾಡಿ ಯಾರಿಗ್ಯಾರು ಇಲ್ಲ ಅಂತ ತಲೆ ಕೆಟ್ಟು ಕಳಿಸ್ಬಿಡ್ತಾರೆ ಅಂತ. ಅದೆಲ್ಲ ರಾಯರಂತವ್ರಿಗೆ ಅದೆಲ್ಲ ತಲೆ ಹಿಡಿಸತ್ತೆ. ನಮ್ಮಂತವ್ರಿಗೆಲ್ಲ ಕೇಳತಂಗ ಕೇಳಿದ್ ಮನೆಗೆ ಹೋದ್ಮೇಲೆ ಅಷ್ಟೇ, ಅನ್ನ ಇದೆಯೋ ಸಾರು ಮಾಡ್ಬೇಕು ಅಂತ ಆಲೋಚನೆ ಕೂತ್ಕೊಂಡು ಕಾಲ ಕಳೆದ್ಬಿಡ್ತೀವಿ ನಾವು. ಆದ್ದರಿಂದ ಅವ್ರಂತಾರೆ, ಯಾರಿದ್ದಾರೆ? ಎಲ್ಲರೂ ದೇವರಿಂದಲೇ ಅಲ್ವಾ? ನಿಮ್ಮ ಸಾಧನೆ ದೇವರಿಗೋಸ್ಕರ ಅಲ್ವಾ? ಓದಿದ ಇಷ್ಟು ವೇದಾಂತ ಪಾಠ ಪ್ರವಚನಕ್ಕೆ ಅನುಕೂಲ ಆಗೋದೇ ಅವಾಗಲ್ವಾ? ನೀವು ಸನ್ಯಾಸ ತಗೊಂಡ್ರೆ ಏನಾಗತ್ತೆ, ಸನ್ಯಾಸ ತಗೊಳ್ಳದೇ ಇದ್ರೆ ಏನಾಗತ್ತೆ ಅಂತ ಬೇಕಾದಷ್ಟು ಯುಕ್ತಿಗಳನ್ನು ಸುಧೀಂದ್ರರು ಹೇಳಿದ್ರು. ಆ ಎಲ್ಲ ಯುಕ್ತಿಗಳನ್ನ ಹೇಳಿದ ಮೇಲೆ ಇವ್ರ ಮನಸ್ಸು ದೃಢ ಆಯ್ತು. ಸರಸ್ವತಿ ದೇವಿ ಬಂದು ಉಪದೇಶ ಮಾಡಿದ್ದು, ಸುಧೀಂದ್ರ ಗುರುಗಳು ಹೇಳಿದ್ದು, ಅದೆರಡನ್ನೂ ತೀಕ್ಷ್ಣವಾಗಿ ಕೂಲಂಕಷವಾಗಿ ವಿಮರ್ಶೆ ಮಾಡಿ 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 ಕೊನೆಗೆ ಸನ್ಯಾಸ ತಗೊಳ್ಳೋದೇ ಅನ್ನುವಂತಹ ನಿರ್ಧಾರಕ್ಕೆ ಬಂದ್ಬಿಟ್ಟು. ನಿರ್ಧಾರಕ್ಕೆ ಬಂದ ಮೇಲೆ ಏನ್ ಮಾಡ್ಬೇಕು? ಅಣ್ಣ ಬೇರೆ ಊರಲ್ಲಿದ್ದಾರೆ. ಅಣ್ಣ, ಅಜ್ಜಿ, ಅಮ್ಮ ಯಾರಿಲ್ಲ. ಅಣ್ಣ ಅತ್ತಿಗೇನ್ ಕರೆಸೋದ್ರು, ಮಧುರೆಯಿಂದ ಅಕ್ಕ ಭಾವನನ್ನು ಕರೆಸೋದ್ರು. ಎಲ್ಲರನ್ನ ಕರೆಸಿ ನಿರ್ಧಾರ ಮಾಡ್ಕೊಂಡ್ರೆ ಮುಂದೇನಾಗಬೇಕು? ಹೆಂಡತಿ ಮಗನ ಜವಾಬ್ದಾರಿ. ಅವಾಗ ಗುರುರಾಜಾಚಾರ್ಯ ಹೇಳ್ತಾರೆ, ನಿನ್ನ ಹೆಂಡತಿ ಮಗನನ್ನು ನೋಡಿಕೊಳ್ಳುವ ಜವಾಬ್ದಾರಿ ನಮ್ದು. ಲಕ್ಷ್ಮೀ ನರಸಿಂಹಾಚಾರ್ಯ ಹೇಳ್ತಾರೆ, ನಿಮ್ಮ ಅಮ್ಮನನ್ನ ಕಳ್ಕೊಂಡಾಗ ನಿನ್ನ ನಾವ್ ಹೇಗೆ ನೋಡ್ಕೊಂಡ್ವೋ ವೆಂಕಟನಾಥ, ಹಾಗೆ ನೀನು ಸನ್ಯಾಸಿ ಆಗ ಹೋದ್ಮೇಲೆ ನೋಡ್ಕೊಳ್ಳುವ ಜವಾಬ್ದಾರಿ ನಂದು. ನಮ್ಮ ಮನೆಯಲ್ಲಿ ಒಬ್ಬ ಸನ್ಯಸ್ತನಾಗಿ ಗುರುಪೀಠಕ್ಕೆ ಸನ್ಯಸ್ತನಾಗಿ ಹೋಗ್ತಾನೆ, ಅವನನ್ನು ನೋಡೋದು ಅಂತ ಅನ್ನೋದು ನಮ್ಗೆ ಎಷ್ಟು ಭಾಗ್ಯ. ಆದ್ದರಿಂದ ಏನೂ ತಲೆ ಕೆಡಿಸ್ಕೊಳ್ಬೇಡ, ನಿನ್ನ ನಿರ್ಧಾರದ ದೃಢವಾಗಿ ಹೋಗಿ ಮುಂದಕ್ಕೆ ಅಂದಾಗ ಸರಸ್ವತಿ ದೇವಿ ಮುಖ ನೋಡ್ತಾರೆಲ್ಲ. ಅವಳ ಮುಖದಲ್ಲಿ ಒಂದು ರೀತಿಯಾದ ಸಂತೋಷ. ಗಂಡ ಸನ್ಯಾಸಿ ಆಗ್ತಾನೆ, ಪರಮಹಂಸ ಪೀಠಕ್ಕೆ ಅಧಿಪತಿ ಆಗ್ತಾನೆ ಅಂತ ಒಂದು, ನಾಳೆಯಿಂದ ಅವರ ಮುಖವನ್ನು ನೋಡೋ ಹಾಗಿಲ್ವಲ್ಲ. ಎಷ್ಟು ಕಷ್ಟ. ಇವತ್ತಾದ್ರೆ ಫೇಸ್ಬುಕ್ ಅಲ್ಲೋ ವಾಟ್ಸಪ್ ಅಲ್ಲೋ ಇತ್ಯಾದಿಗಳಲ್ಲೋ ಪ್ರವಚನಗಳಲ್ಲೋ ಮಾತುಕತೆಗಳಲ್ಲೋ ಕೇಳಬಹುದು. ಅವತ್ತಿನ ಕಾಲದಲ್ಲಿ ಅವ್ರಿರೋ ಊರಲ್ಲೂ ಇರೋ ಹಾಗಿರ್ಲಿಲ್ಲ. ಸನ್ಯಾಸ ಅಂತಂದ್ರೆ ಅಷ್ಟು ಕಟ್ಟುನಿಟ್ಟು ಇರೋ ಹಾಗಿಲ್ಲ. ನಾಳೆಯಿಂದ ಮುಖ ನೋಡೋ ಹಾಗಿಲ್ಲ. ಏನ್ ಮಾಡ್ಬೇಕು? ಅವಾಗೆಲ್ಲ ಅಳ್ತಾಲೆ ಅಳು ಮುದ್ದೆ ವೆಂಕಟನಾಥರನ್ನ ಗಟ್ಟಿಯಾಗಿ ಅಪ್ಪುಕೊಂಡು ಅವರ ಮೈಯನ್ನ ಕಣ್ಣೀರಿಂದ ತೋಯಿಸಿಬಿಟ್ಲಂತೆ. ಅವತ್ತು ಸರಸ್ವತಿ ದೇವಿ ತನ್ನ ದುಃಖವನ್ನು ಹೇಳ್ಕೊಂಡು ಅವರ ಆಲಿಂಗನ ಮಾಡ್ಕೊಂಡು ಅವ್ರ ಎದೆ ಮೇಲೆ ತಲೆ ಇಟ್ಟು ಹತ್ರೆ, ಇವತ್ತು ನಾವೆಲ್ಲ ಅವ್ರ ಕಾಲು ಹಿಡಿದು ನಮ್ಮ ಕಣ್ಣೀರಿಂದ ಅವ್ರ ಕಾಲುಗಳನ್ನು ತೋಯಿಸ್ಬಿಡ್ತೇವೆ. ರಾಯರೇ ನಮ್ಗೆ ಈ ಕಷ್ಟ ಇದೆ. ಎಷ್ಟು ಜನರ ಕಷ್ಟ ಕೇಳ್ತಾ ಇದ್ದಾರೆ ನೋಡ್ರಿ ಇವತ್ತು. ಅವರು ಕೋಟ್ಯಾನುಕೋಟಿ ಜನಗಳ ಕಷ್ಟ ಕೇಳಿ 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 ಆ ಕಷ್ಟ ಕೋಟಗಳನ್ನೆಲ್ಲ ಪರಿಹಾರ ಮಾಡ್ತಾ ಇದ್ದಾರೆ ಮಹಾನುಭಾವರು. ಅವತ್ತ ಹೆಣ್ಣು ಹುಡುಗಿ ಮಾಡಿದಂತಹ ತ್ಯಾಗ ಇವತ್ತು ನಮ್ಮ ಮೇಲೆ ಎಷ್ಟು ದೊಡ್ಡ ಕರುಣೆಯ ಛತ್ರವಾಗಿ ಬಂದಿದೆ ಅಂತಂದ್ರೆ ರಾಯರು ನಾವು ಅದನ್ನು ಊಹೆ ಮಾಡ್ಕೊಳ್ಲಿಕ್ಕೆ ಆಗೋದಿಲ್ಲ. ಈ ಕಾರಣದಿಂದ ಸಮಾಧಾನ ಮಾಡಿದ್ರು. ಏನ್ ಸಮಾಧಾನ ಮಾಡಕ್ಕಾಗತ್ತೆ ಈ ವಿಷಯಕ್ಕೆ? ಏನು ಸಮಾಧಾನ ಮಾಡಕ್ಕಾಗತ್ತೆ ಅಲ್ವಾ? ಸನ್ಯಾಸಿಯಾಗಿ ಹೋಗ್ತಾನೆ, ಸಂತೋಷ. ನಾಳೆಯಿಂದ ನಮ್ಮನೇಲಿ ಆ ವ್ಯಕ್ತಿ ಇಲ್ವಲ್ಲ, ಏನ್ ಹೇಳೋದು? ಪುರೋಹಿತರನ್ನ ಕರೆಸಿದ್ರು,
ತದೇವ ಲಗ್ನಂ. ಗುರುಗಳು ಹೇಳಿದ್ದೇ ಲಗ್ನ. ಜ್ಯೋತಿಷರು ಇಟ್ಕೊಟ್ರು ಮಾಡಿದ್ರು ಅದ್ಯಾವುದೂ ಅಲ್ಲ. ಗುರುಗಳು ಯಾವ ಲಗ್ನದಲ್ಲಿ ಮುಹೂರ್ತ ಇಟ್ಕೊಡ್ತಾರೋ ಅದೇ ಲಗ್ನ. ಇಲ್ಲಿ ಪಯೋವೃತಿಗಳು ಚಾತುರ್ಮಾಸ್ಯ ಕೂತಿದ್ದಾಗ ಯಾರೋ ಬಂದ್ರಂತೆ. ಯಾರೋ ಬಂದಾಗ ಹೇಳಿದ್ರಂತೆ, ಮುಂಜಿ ಮಾಡ ಮಗಂಗೆ ಅಂತಂದ್ರಂತೆ. ಮೊಮ್ಮಗಂಗ್ ಮುಂಜಿ ಮಾಡಯ್ಯ ಅಂತಂದ್ರ. ಮುಂಜಿ ಮಾಡು ಅಂತ ಹೇಳಿದ್ದಕ್ಕೆ, ಇಲ್ಲ ಸ್ವಾಮಿ ಈಗ ಅಲ್ಲಿ ಬೇಡ, ಮುಹೂರ್ತ ಇಡ್ಬೇಕು, ಮಾಡ್ಬೇಕು, ಬೇಡ. ನಾನ್ ಹೇಳ್ತಾ ಇದ್ದೀನಿ ಗೋಪಾಲಕೃಷ್ಣರ ಪೆಟ್ಟಿಗೆ ಮುಂದೆ ಇದೆ, ಮಾಡು ನೀನು ಮುಂಜಿ ಅಂತಂದ್ರಂತೆ. ಇಲ್ಲ ಅಂತ ಹೇಳಿದ್ದಕ್ಕೆ ಆ ಮನುಷ್ಯ ಉಪನಯನ ಮಾಡೋ ಮೊದ್ಲೇ ಹೊರಟೋಗ್ಬಿಟ್ಟಿದ್ದಾನೆ. ಮುಹೂರ್ತ ಇಟ್ಟಿದ್ದಾರೆ, ಹೋಗೇ ಬಿಟ್ರು. ಆದ್ರಿಂದ ಗುರುಗಳ ಮಾತನ್ನ ಮೀರಬಾರದು. ವಿದ್ಯಾಮಾನ್ಯ ತೀರ್ಥರಿಗೆ ಉಪನಯನ ಆಗುವಾಗ ಕುಪ್ಪಣ್ಣ ತಂತ್ರಿಗಳು ಅವ್ರ ಮನೆಯೊಳಗಿದ್ದಾರೆ. ಸುಧೀಂದ್ರ ತೀರ್ಥರು, ಕುತ್ತಿಗೆ ಮಠದ ಸುಧೀಂದ್ರ ತೀರ್ಥರು, ಋಷ್ಯಶೃಂಗರ ಅವತಾರ ಅಂತ ಪ್ರಸಿದ್ಧಿಯವರು. ಅವರು ಪಾಚಕ ಕ್ಷೇತ್ರ ಸಂಚಾರ ಮಾಡ್ಕೊಂಡು ಅವ್ರ ಮನೆ ಮುಂದೆ ಹೋದ್ರಂತೆ ಬಾಗಿಲಲ್ಲಿ. ಏನೋ ಮಠದ್ದು ವೇದಘೋಷ ಹೋಗ್ತಾ ಇದೆಯಲ್ಲ ಅಂತ ನೋಡಿದ್ರೆ ಕುಪ್ಪಣ್ಣ ತಂತ್ರಿಗಳು ಅವ್ರನ್ನ ಕರೀತಾರೆ. ಸ್ವಾಮಿ ನಮ್ಮ ಮನೆ ಮುಂದೆ ಬಂದ್ರಿ, ಭಿಕ್ಷೆ ನಮ್ಮಲ್ಲೇ ಆಗ್ಲಿ ಅಂತ ಕರೆದಾಗ ಮಗುನ್ ನೋಡಿ ಮುಂಜಿ ಮಾಡಿ ಹೊತ್ತು ಅಂದ್ಬಿಟ್ರಂತೆ. ಯಾರಿಗೇನ್ ಅನ್ಸುತ್ತೋ ನೋಡ್ರಿ, ಉಪನಯನ ಮಾಡ್ರಿ ಅಂದ್ರಂತೆ. ಕುಪ್ಪಣ್ಣ ತಂತ್ರಿಗಳು ಒಳ್ಳೆ ವೇದಾಂತ ವಿದ್ವಾಂಸರು, ದೊಡ್ಡವ್ರು ಹೇಳಿದ್ದಾರೆ, ಶತಾಯುಷಿಗಳು, ಮಾಡ್ಬಿಡ್ತೀನಿ ಅಂತ ಅವತ್ತೇ ಲಗ್ನ ಯಜ್ಞ ಏನು ನೋಡ್ಲಿಲ್ಲ. ಏನು ಇನ್ವಿಟೇಷನ್ ಇಲ್ಲ, ಸಂಬಂಧಿಕರಿಲ್ಲ. ಗುರುಗಳು ವಿಠ್ಠಲ್ ದೇವರು ಗಂಡ ಹೆಂಡತಿ ಮಗ ಉಪನಯನ ಮಾಡೇ ಬಿಟ್ರು. ವಿದ್ಯಾಮಾನ್ಯರಾಗಿ ಎಂತ ಪಾಠ ಪ್ರವಚನ ಮಾಡಿದ್ರು ನೋಡಿ. ಆದ್ದರಿಂದ ಗುರುಗಳ ಮಾತೆ ನಮಗೇನಾಗ್ಬೇಕು? ಮುಹೂರ್ತ ತದೇವ ಲಗ್ನಂ ಸುದಿನಂ ತದೇವ. ಉಪನಯನ ಮಾಡ್ತಾರೆ. ಮನೆಯಲ್ಲಿ ಯಾರಿಗೂ ಸಂತೋಷ ಇಲ್ಲ. ಉಪನಯನ ಮಾಡಿದ ನೆಕ್ಸ್ಟ್ ಡೇ ಎಲ್ಲರನ್ನ ಬಿಟ್ಟು ಎಲ್ಲೋ ಅಳ್ತಾ ಇದ್ದಾರಂತೆ ಮನೆಯಲ್ಲಿ. ಸಾಮಾನ್ಯವಾಗಿ ಉಪನಯನ ಮಾಡ್ಬೇಕಾದ್ರೆ ಕೈ ಹಿಡ್ಕೊಂಡು ಅಪ್ಪ ಮಗನಿಗೆ ಹೇಳ್ಬೇಕು, ನಾನು ನಿನ್ನನ್ನು ಅಗ್ನಿ ಕೊಟ್ಟಿದ್ದೇನೆ ಇವತ್ತಿಂದ ಅಂತ ಹೇಳ್ಬೇಕು. ಇಲ್ಲೆಲ್ಲ ಲೋಕದಲ್ಲಿ ನಾಟಕಕ್ಕೆ ಮಾತದಲ್ಲ. ಅಗ್ನಿಗೆ ಯಾರು ಕೊಡ್ತಾರೆ? ಉಪಚಾರದ ಮಾತು. ಇಲ್ಲಿ ನಿಜ ಅದು. ನಾಳೆ ಬೆಳಗ್ಗೆ ನಾನು ಸನ್ಯಾಸಿಯಾಗಿ ಹೋದಾಗ ನನ್ನ ಮಗುವನ್ನು ಕಾಪಾಡೋ ಜವಾಬ್ದಾರಿ ಅಗ್ನಿ ಅಗ್ನಯೇ ತ್ವಾ ದದಾಮಿ ಮಂತ್ರ. ನಾಳೆಯಿಂದ ನನ್ನ ಮಗನನ್ನ ನಿನಗೆ ದಾನ ಕೊಡ್ತಾ ಇದ್ದೇನಪ್ಪ, ಅವನನ್ನು ನೋಡ್ಕೊಳ್ಬೇಕಾದ ಜವಾಬ್ದಾರಿ ನಿಂದು ಅಂತ ರಾಯರು ಮಂತ್ರ ಹೇಳ್ತಾ ಇದ್ರು. ವೆಂಕಟನಾಥಾಚಾರ್ಯರು ನಿನಗ್ ಕೊಟ್ಟಿದ್ದೇನೆ ಎನ್ನುವಾಗ ಅಲ್ಲಿರೋ ಹೆಣ್ಣು ಮಕ್ಕಳು, ಗಂಡಸರು, ಸಂಬಂಧಿಕರೆಲ್ಲ ಗಳಗಳ ಅಳೋದೆ. ಅದು ನಿಜ. ಬೇರೆಯವರ ವಿಷಯದಲ್ಲಿ ಮಗುವನ್ನು ರಕ್ಷಣೆ ಮಾಡಕ್ ಅಪ್ಪ ಅಮ್ಮ ಇರ್ತಾರೆ ಮುಂಜೆ ಆದ್ಮೇಲೆ. ಇಲ್ಲಿ ಯಾರಿಲ್ಲ, ಅಮ್ಮ ಒಬ್ಳೆ. ಏನ್ ಮಾಡೋದು? ಉಪನಯನ ಆಯ್ತು, ಗಾಯತ್ರಿ ಮಂತ್ರೋಪದೇಶ ಆಯ್ತು, ಬ್ರಾಹ್ಮಣ ಭೋಜನಗಳಾಯ್ತು. ಆದ್ಮೇಲೆ ಇನ್ನು ಮನೆಯಲ್ಲಿ ಇದ್ದಂತಹ ಎಲ್ಲರಿಗೂ, ದೊಡ್ಡವರಿಗೆಲ್ಲ ನಮಸ್ಕಾರ ಮಾಡ್ತಾರೆ. ಅಣ್ಣ ಅತ್ತಿಗೆ, ಅಕ್ಕ ಭಾವ ಮೊದಲಾದಂತಹ ಎಲ್ಲ ಸಂಬಂಧಿಕರಿಗೆ ನಮಸ್ಕಾರವನ್ನ ಮಾಡಿ ಹೆಂಡತಿಯನ್ನ ಕೊನೆ ಬಾರಿ ನೋಡಿ ಬೀಳ್ಕೊಟ್ಟು. ಈ ಪ್ರಸಂಗ ಹೇಳ್ಬೇಕಾದ್ರೆ ತುಂಬಾ ದುಃಖ ಆಗುತ್ತೆ ನಮಗೆ. ಬೀಳ್ಕೊಟ್ಮೇಲೆ ಅವಳನ್ನ ಅವರು ಮನೆ ಬಾಗಿಲ್ ದಾಟಿ ಹೋಗ್ತಾ ಇದ್ದಾರೆ ಮಠಕ್ಕೆ ಅಂತನ್ನುವಾಗ ದುಃಖ. ಬಡತನವೇ ಚೆನ್ನಾಗಿತ್ತೇನೋ. ಮಠಕ್ಕೆ ಬಂದು ಆನಂದವಾಗಿ ಪಾಠ ಮಾಡಿಕೊಂಡು ಊಟಕ್ಕಾಗತ್ತೆ ಅಂತ ಇಲ್ಲಿ ಬಂದ್ರೆ, ಇಲ್ಲಿ ಏನಾಯ್ತು? ಪಂಚಭಕ್ಷ ಪರಮಾನ್ನಗಳ ಊಟ ಇದೆ, ಬಡಿಸ್ತೀನಿ ಅಂತಂದ್ರೆ ಗಂಡನೇ ಇಲ್ಲ. ಮಗುವಿನಲ್ಲಿ ಗಂಡನನ್ನ ನೋಡಿ ಸಂತೋಷ ಪಡಬೇಕಾದಂತಹ ಸ್ಥಿತಿ ಬಂದ್ಬಿಡ್ತಲ್ಲ ಅಂತ ಹೇಳ ಆಕೆ ದುಃಖದಿಂದ ಅಳ್ತಾಳೆ. ಎಲ್ಲ ಗಟ್ಟಿ ಹಿಡ್ಕೊಂಡ್ರು ಅವಳು. ಅಳಬೇಡ ಅಂತ ಹಿಡ್ಕೊಂಡು ಸುಧೀಂದ್ರ ಆಲೋಚನೆ ಮಾಡೋದು. ಇವಳು ಇಷ್ಟು ಗೋಳಾಡೋದು ನೋಡಿದ್ರೆ ಕುಂಭಕೋಣ ನಗರದಲ್ಲೇ ಸನ್ಯಾಸವನ್ನ ಕೊಟ್ರೆ ಎಡವಟ್ಟಾಗ್ಬಿಡುತ್ತೆ. ಸಾಹಸಕ್ಕೆ ಅವಳು ಪ್ರಯತ್ನ ಮಾಡ್ತಾಳೆ. ಆದ್ದರಿಂದ ಕುಂಭಕೋಣ ನಗರದಲ್ಲಿ ಸನ್ಯಾಸವನ್ನ ಕೊಡೋದು ಬೇಡ ಅಂತ ನಿಶ್ಚಯ ಮಾಡಿಕೊಂಡು, ಎಲ್ಲಿ ಕೊಡೋದು ಸನ್ಯಾಸವನ್ನ ಅಂತ ತೀರ್ಮಾನ ಮಾಡ್ಕೊಂಡು ತಂಜಾವೂರಿನಲ್ಲಿ ಸನ್ಯಾಸವನ್ನ ಕೊಟ್ಟು ಬಿಡೋಣ ಅಂತ ಹೇಳಿ ಆ ವೆಂಕಟನಾಥಾಚಾರ್ಯರನ್ನ ರಾಮದೇವರು ಸಂಸ್ಥಾನದ ಜೊತೆಯಲ್ಲೇ ನೇರವಾಗಿ ತಂಜಾವೂರಿಗೆ ಕರ್ಕೊಂಡು ಬರ್ತಾರೆ. ಸನ್ಯಾಸದ ಪೂರ್ವಭಾವಿಯಾದ ಎಲ್ಲ ವಿಧಿಗಳನ್ನ ಮಾಡಿಸಿದ್ರು. ಪ್ರೈಶೋಚ್ಚಾರಣ ಅಂತ ಕರೀತಾರೆ. ನಾನು ಯಾರಿಗೂ ಸಂಬಂಧಪಟ್ಟವನಲ್ಲ, ನನಗೆ ಸಂಬಂಧಪಟ್ಟವ್ರು ಯಾರೂ ಇಲ್ಲ, ನನಗೆ ಇನ್ನು ಮೇಲಿಂದ ಪೂರ್ವಾಶ್ರಮ ಅಂತನ್ನೋದೇ ಇಲ್ಲ. ಇವತ್ ನೋಡಿ ಎಲ್ಲ ಎಷ್ಟು ಎಡವಟ್ಟಾಗ್ಬಿಟ್ಟಿದೆ ಅಂತಂದ್ರೆ ಅದೇ ನಾಹಂ ಕಶ್ಚನ ನಮೇ ಕಶ್ಚಿತ್
ನನಗ್ಯಾರೂ ಇಲ್ಲ. ಇವತ್ ಎಲ್ಲಾ ಕಡೆ ಎಲ್ಲಾ ಮಠಗಳಲ್ಲಿ ಸ್ವಾಮಿಗಳು ನೋಡಿದ್ರೆ ಫಸ್ಟ್ ಸರ್ಕಲ್ ತುಂಬಾ ತುಂಬಿರ್ತಾರೆ. ಆಚಾರ್ಯರಿಗೆ ಎಷ್ಟು ವಿರೋಧ ನೋಡಿ. ನನ್ನ ಮಾಡಿ ತೋರಿಸಿದವರು ರಾಯರು. ನಾಹಂ ಕಶ್ಚನ ನಮೇ ಕಶ್ಚಿತ್, ನನಗ್ಯಾರೂ ಇಲ್ಲ. ಸನ್ಯಾಸಿ, ಸನ್ಯಾಸಿಗೆ ಪೂರ್ವಾಶ್ರಮ ಅಂತಿಲ್ಲ. ವೈಭವ ಇದು. ಸತ್ತ ಮೇಲೆ ತನಗೆ ತಾನು ಆತ್ಮಶ್ರಾದ್ದವನ್ನ ಮಾಡ್ಕೊಳ್ಳುತ್ತಾನೆ. ತನಗೆ ಸಂಬಂಧಪಟ್ಟವರಿಗೆ, ಬದುಕಿರೋರಿಗೆ ಎಲ್ರಿಗೂ ಪಿಂಡ ಇಟ್ಟು ಆತ್ಮಶ್ರಾದ್ದ ಮಾಡಬೇಕು. ಆತ್ಮಶ್ರಾದ್ದ ಮಾಡಿ ಏಕವಸ್ತ್ರನಾಗಿರ್ಬೇಕು. ಒಂದು ಬಿಳಿ ಮಡಪಂಚೆ ಉಡ್ಬೇಕು. ಬಿಳಿ ಮಡಪಂಚೆಯನ್ನು ಉಟ್ಟಿ ಯಜ್ಞೋಪವೀತ, ಮೇಲ್ವಸ್ತ್ರ ಇಲ್ಲ. 3 ದಿನ ಶುದ್ಧ ಉಪವಾಸ. ಒಂದು ಲೋಟ ನೀರು ಕುಡಿಯೋ ಹಾಗಿಲ್ಲ 3 ದಿವಸ. ಪಂಚಗವ್ಯ ಆಗಿದೆ, ಪುಣ್ಯಾಹ ವಾಚನ ಆಗಿದೆ, ವಿರಜಾ ಹೋಮ ಆಗಿದೆ, ದೇಹ ಶುದ್ಧಿ ಆತ್ಮಶುದ್ಧಿಗಾಗಿ ಎಲ್ಲ ಮಾಡಿ ಆತ್ಮಶ್ರಾದ್ದವನ್ನು ಮಾಡಿಕೊಂಡು ಹೋಮಗಳನ್ನ ಮಾಡಿ ಏನೇನ್ ಸಂಪತ್ತಿದೆ ಅದೆಲ್ಲವನ್ನ ಕೊಟ್ಬಿಡ್ಬೇಕು. ಉಂಗ್ರ, ಪುಸ್ತಕ ಎಲ್ಲವನ್ನ ಕೊಟ್ಬಿಡ್ಬೇಕು. ಅವನಿಗೆ ಸಂಬಂಧಪಟ್ಟದ್ದು ಬೆಳ್ಳಿ ಬಂಗಾರ ಎಲ್ಲ ಕೊಟ್ಟು, ಅಂದ್ರೆ ಎಲ್ಲ ಅಂದ್ರೆ ಮನೆ ಮೇಂಟೈನ್ ಮಾಡೋ ಹೆಂಡತಿಯ ಮಕ್ಕಳು ಎಷ್ಟು ಬೇಕೋ ಅಷ್ಟಿಟ್ಟು ಮಿಕ್ಕಿದ್ದೆಲ್ಲ ದಾನ ಮಾಡಿ 3 ದಿನ ಕತ್ತಲ ಕೋಣೆಯಲ್ಲಿ ವಾಸ ಮಾಡ್ಬೇಕು. ಕತ್ತಲ ಕೋಣೆ, ಬೆಳಕಿಲ್ಲ, ದೀಪದ ಬೆಳಕು ಇಲ್ಲ. ಜನ್ಮಾಂತರ ಅಲ್ವ, ಇನ್ನೊಂದ್ ಜನ್ಮ. ಸನ್ಯಾಸಿ ಜನ್ಮ ಅಂದ್ರೆ ಇನ್ನೊಂದ್ ಜನ್ಮ. ವಾಸ ಮಾಡ್ಬೇಕು 3 ದಿವಸ. 4ನೇ ದಿನ ಬೆಳಗ್ಗೆ ಯಾವುದಾದ್ರೂ ಉತ್ತಮವಾದ ಮಹಾನದಿಗಳಲ್ಲಿ, ನಮಗೆ ಮಹಾನದಿಗಳ ಹತ್ರ ಇದ್ರೆ ಮಹಾನದಿಗಳಲ್ಲಿ ಸ್ನಾನ, ಇಲ್ಲ ಉಪನದಿ. ಮಹಾನದಿ ಅಂತಂದ್ರೆ ಸಮುದ್ರದಲ್ಲಿ ಹುಟ್ಟಿ ಬೆಟ್ಟದಲ್ಲಿ ಹುಟ್ಟಿ ನೇರವಾಗಿ ಸಮುದ್ರಕ್ಕೆ ಸೇರುವಂಥದ್ದು ಮಹಾನದಿ. ತುಂಗಭದ್ರಾ ಇತ್ಯಾದಿಗಳೆಲ್ಲ ಮಹಾನದಿಗಳಲ್ಲ. ಈ ತುಂಗಭದ್ರ ಕರ್ನೂಲ್ನಲ್ಲಿ ನಿವೃತ್ತಿ ಸಂಗಮ ಅಂತ ಇದೆ. ಅಲ್ಲಿ ಕೃಷ್ಣವೇಣಿಗೆ ಸೇರ್ತಾಳೆ. ಭೀಮರಥಿ, ತುಂಗ, ಭದ್ರಾ ಮೊದಲಾದ ನದಿಗಳೆಲ್ಲ ಕರ್ನೂಲ್ ನಿವೃತ್ತಿ ಸಂಗಮದಲ್ಲಿ ಕೃಷ್ಣವೇಣಿಗೆ ಸೇರುತ್ತೆ. ಆದ್ರೆ ತುಂಗಭದ್ರ ಮಹಾನದಿ ಅಲ್ಲ. ಮಹಾನದಿ ಅಂದ್ರೆ ಕಾವೇರಿ, ಗಂಗಾ, ಗೋದಾವರಿ, ಯಮುನಾ ನದಿಯು ಮಹಾನದಿ ಅಲ್ಲ. ಯಮುನೆ ಇದಕ್ಕೆ ಗಂಗೆಗೆ ಸೇರ್ಬಿಡ್ತಾಳೆ ಪ್ರಯಾಗದಲ್ಲಿ. ಆದ್ದರಿಂದ ಮಹಾನದಿಗಳು ಉದ್ಭೂಯ ಭೂಧರಾದಬ್ಧಿಂ ಪ್ರವಿಶತ್ಯಂಬ ಸಂತತಿ ಯಾಸ ಮಹಾನದಿ ಜ್ಞೇಯ ಅಂತ ಮಹಾನದಿಗಳಲ್ಲಿ ಸ್ನಾನಾದಿಗಳನ್ನ ಮಾಡಬೇಕು. ಮಹಾನದಿಗಳಲ್ಲಿ ಸ್ನಾನವನ್ನು ಮಾಡಿ ಒಳಗಿಳಿಬೇಕು. ಒಂದೇ ಒಂದು ಜುಟ್ಟು 3 ಜುಟ್ಟಿಟ್ಟಿರ್ತಾರೆ. ಮಹಾನದಿಯಲ್ಲಿ ಇಳಿದು 3 ಸಲ ಮುಳುಗಿ ಯಜ್ಞೋಪವೀತವನ್ನ ಹಾಗೆ ತೆಗೆದು ವಿಸರ್ಜನೆ ಮಾಡಬೇಕು. ನೀರಲ್ಲಿ ಬಿಟ್ಬಿಡ್ಬೇಕು ಅದನ್ನ. ಯಜ್ಞೋಪವೀತವನ್ನ ವಿಸರ್ಜನೆ ಮಾಡಿ ಜುಟ್ಟು ಕೂದಲಿರುತ್ತೆ, ಅದನ್ನ ಕಿತ್ತು ಬಿಸಾಡ್ಬೇಕು. ನಾಳೆಯಿಂದ ನನ್ನ ಮೇಲೆ ಶಿಖೆ ಇಲ್ಲ. ಶಿಖಾ, ಯಜ್ಞೋಪವೀತ ಎರಡನ್ನ ವಿಸರ್ಜನೆ ಮಾಡಬೇಕು. ವಿಸರ್ಜನೆ ಮಾಡಿ ಉಟ್ಟ ಬಟ್ಟೆಯನ್ನು ಸೊಂಟ ತನಕ ನಿಂತು ನದಿಯಲ್ಲೇ ಬಿಟ್ಬಿಡ್ಬೇಕು. ಅದಕ್ಕೆ ಕೆಲವು ಮಂತ್ರಗಳಿದೆ. ಭೂಸನ್ಯಸ್ತಮ್ಮಯ, ಭುವಸನ್ಯಸ್ತಮ್ಮಯ ಅಂತ ಹೇಳಿ ಎಲ್ಲ ಕೈ ಮೇಲೆತ್ತಿ ಸಕಲ ದಿಗ್ದೇವತೆಗಳ, ತದಂತರ್ಯಾಮಿಯಾದ ಮುಖ್ಯ ಪ್ರಾಣದೇವರ, ಅವರಂತರ್ಯಾಮಿಯಾದ ಪಂಚರೂಪಿ ನಾರಾಯಣನ ಸನ್ನಿಧಾನದ ಸಾಕ್ಷಿಯಾಗಿ 2 ಕೈ ಮೇಲೆ ನಾನೆಲ್ಲ ಬಿಟ್ಟಿದ್ದೇನೆ ಅಂತ ಪ್ರೈಷೋಚ್ಚಾರಣವನ್ನ ಮಾಡಿ, ನನ್ನಿಂದ ಯಾರಿಗೂ ಭಯ ಇಲ್ಲ, ನಾನೆಲ್ಲರಿಗೂ ಅಭಯವನ್ನ ಕೊಟ್ಟಿದ್ದೇನೆ, ಮಾತಿಂದ, ಮನಸ್ಸಿನಿಂದ, ದೇಹದಿಂದ ನಾನು ಯಾರಿಗೂ ಬೇಜಾರು ಮಾಡೋದಿಲ್ಲ ಅಂತ ಹೇಳಿ ಪುಟ್ಟ ಬಟ್ಟೆಯನ್ನು ಬಿಟ್ಟಾಗ ಪುರೋಹಿತರು, ವೈದಿಕರು, ಯಾಜ್ಞಿಕರು ಬಂದು ಅವರಿಗೆ ಕೌಪೀನವನ್ನ ಕೊಡ್ತಾರೆ. ಆ ಕೌಪೀನವನ್ನ ಉಟ್ಟು ಮೇಲೆದ್ದು ದಂಡೆಯಲ್ಲಿ ಬಂದು ಊರ್ಧ್ವಪುಂಡ್ರಾದ ಎಲ್ಲ ಹಚ್ಕೊಂಡ ಮೇಲೆ ದಂಡವನ್ನ ಕೊಡ್ತಾರೆ. ರಾಯರಿಗೆ ಹಾಗಾಯ್ತು. ಅಲ್ಲಿ ತಂಜಾವೂರ್ ಹತ್ರದಲ್ಲಿ ಕಾವೇರಿ ನದಿಯಲ್ಲಿ ಇಲ್ಲೇ ರಾಯರಿಗೆ ಆಶ್ರಮ ಆಗಿ ಜಾಗ ತೋರಿಸ್ತಾರಲ್ಲ ಇವತ್ತು, ಅಲ್ಲಿ ನೋಡಿದವ್ರಿಗೆ ಗೊತ್ತಿರತ್ತೆ. ನೋಡ್ಬೇಕು. ಒಳ್ಳೆ ಜಾಗೃತ ವೃಂದಾವನ ಸನ್ನಿಧಾನ ಇದೆ, ಮೃತ್ತಿಕಾ ವೃಂದಾವನ. ಅಲ್ಲಿ ಎಲ್ಲ ಆಗಿದೆ. ದಂಡ ಕೊಟ್ಟಿದ್ದಾರೆ, ಕಾಷಾಯ ಉಟ್ಟುಕೊಂಡ್ರು. ದಂಡ ಕಮಂಡಲು. ದಂಡ ಯಾಕೆ ಅಂತಂದ್ರೆ ವಿಶ್ವೇ ದೇವತೆಗಳಿಗೆ, ಪಿತೃದೇವತೆಗಳಿಗೆ ತೀರ್ಥ ಕೊಡ್ಬೇಕು ನಿತ್ಯ. ಅದಕ್ಕೆ ದಂಡ. ಮಾತಿಂದ, ಮನಸ್ಸಿಂದ, ದೇಹದಿಂದ ನಾನು ಯಾರಿಗೂ ತೊಂದರೆ ಕೊಡಲ್ಲ ಅಂತ ತೋರಿಸ್ಲಿಕ್ಕಾಗಿ ದಂಡ. ಕಾಷಾಯ ಉಟ್ಕೊಂಡ್ರು, ಕಮಲಾಕ್ಷಿ ಮಣಿ, ತುಳಸಿ ಮಣಿ ಹಾಕೊಂಡ್ರು, ತಲೆ ಮೇಲೆ ಬಟ್ಟೆ ಹೀಗೆ. ಆದ್ರಿಂದ ತಲೆ ಮೇಲೆ ಬಟ್ಟೆ ಹಾಕೋಬಾರ್ದು. ತಲೆ ಮೇಲೆ ಬಟ್ಟೆ ಹಾಕೊಂಡು ಅವ್ರು ಹೊರಟ್ರು. ವಾದ್ಯ ಘೋಷಗಳೊಂದಿಗೆ ಮೆರವಣಿಗೆಯಲ್ಲಿ ಆಸ್ಥಾನ ಮಂಟಪಕ್ಕೆ ಬಂದರು. ಆಸ್ಥಾನ ಮಂಟಪಕ್ಕೆ ಬಂದ ಗುರುಗಳಿಗೆ ನಮಸ್ಕಾರ ಮಾಡ್ತಾರೆ. ಸುಧೀಂದ್ರಗೆ ನಮಸ್ಕಾರ ಮಾಡಿ
ಅವರ ಪಾದ ಪೂಜೆಯನ್ನ ಮಾಡಿ ಅವರ ಪಾದೋದಕವನ್ನು ತಲೆ ಮೇಲೆ ಪ್ರೋಕ್ಷಣೆ ಮಾಡಿಕೊಂಡ ಮೇಲೆ ಗುರುಗಳಲ್ಲಿ ಪ್ರಾರ್ಥನೆ ಮಾಡ್ತಾರೆ, ಸ್ವಾಮಿ ಸನ್ಯಾಸಿಯಾಗಿ ಬಂದಿದ್ದೇನೆ, ಪ್ರಣವೋಪದೇಶವನ್ನ ಮಾಡ್ರಿ ಅಂತ ಪ್ರಾರ್ಥನೆ ಮಾಡ್ತಿದ್ದಂಗೆ ಸಭೆಯಲ್ಲಿ ಸುಧೀಂದ್ರ ತೀರ್ಥ ಶ್ರೀಪಾದಂಗಳವರು ಅವರಿಗೆ ಪ್ರಣವ ಮಂತ್ರೋಪದೇಶವನ್ನು ಸನ್ಯಾಸ ಅಂದ್ರೆ ಪ್ರಣವ ಮಂತ್ರವನ್ನ ವಿಶೇಷವಾಗಿ ಉಪಾಸನೆ ಮಾಡಲಿಕ್ಕೆ ಯೋಗ್ಯವಾದಂತಹ ಒಂದು ಆಶ್ರಮ. ಗೃಹಸ್ಥರಿಗೆಲ್ಲ 10 ಮೇಲೆ ಮಾಡೋ ಹಾಗಿಲ್ಲ, 10 ಲಾಸ್ಟ್. ಸನ್ಯಾಸಿಗಳಿಗೆ ಆಗಲ್ಲ, ಸಾವಿರಾರು ಸಂಖ್ಯೆಗಳಲ್ಲಿ ಪ್ರಣವ ಮಂತ್ರ ಮಾಡಬೇಕು. ಅವರಿಗೆ ಬೇರೆ ಇಲ್ವೇ ಇಲ್ಲ, ಪ್ರಣವ ಮಂತ್ರವೇ ಪ್ರಧಾನ ಮಂತ್ರ. ಉಪದೇಶ ಮಾಡಿ ಅಂತ ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡಿದ್ದಕ್ಕೆ ಪ್ರಣವ ಮಂತ್ರದ ಉಪದೇಶ ಆಯಿತು. ಪೀಠದಲ್ಲಿ ತಲೆ ಮೇಲೆ ಶಾಲಿಗ್ರಾಮಾದಿ ಪ್ರತಿಮೆಗಳನ್ನ ಇಟ್ಟು ಅವರಿಗೆ ಶಂಖೋದಕದಿಂದ ವೈದಿಕರೆಲ್ಲ ಸೂಕ್ತಗಳನ್ನು ಹೇಳುವಾಗ ನೀರಿನಿಂದ ಅಭಿಷೇಕವನ್ನ ಮಾಡಿ ಪಟ್ಟಾಭಿಷಿಕ್ತರನ್ನಾಗಿ ವೇದಾಂತ ಸಾಮ್ರಾಜ್ಯಕ್ಕೆ ಅಧಿಪತಿಗಳನ್ನಾಗಿ ಮಾಡ್ತಾರೆ. ಇದೆಲ್ಲ ರಹಸ್ಯ, ಇದೆಲ್ಲ ಸಭೆಯಲ್ಲಿ ಮಾಡೋ ಹಾಗಿಲ್ಲ. ಸಭೆಯಲ್ಲಿ ಮಾಡಿ ಅಂದ್ರೆ ಹೊರಗಡೆ ರಹಸ್ಯವಾಗಿ ಮಾಡಿ ಸಭೆಗೆ ಕರ್ಕೊಂಡು ಬಂದು ರಘುನಾಥ ಭೂಪಾಲ ಮೊದಲಾದಂತಹ ಎಲ್ಲ ರಾಜರು, ಮಾಂಡಲಿಕರು, ಮಂತ್ರಿಗಳು, ಪುರೋಹಿತರು, ಪಂಡಿತರು, ವಿದ್ವಾಂಸರೆಲ್ಲ ಇರೋ ಸಭೆಯಲ್ಲಿ ಇವರಿಗೆ ಎತ್ತರವಾದ ಆಸನ, ಇವರಿಗಿಂತ ಕಡಿಮೆ ಆಸನದಲ್ಲಿ ತಮ್ಮ ಶಿಷ್ಯರನ್ನ ಕೂಡಿಸಿ ಅವರಿಗೆ ಸ್ವಪ್ನದಲ್ಲಿ ಬಂದ ಹೆಸರು ಇಲ್ಲಿ ಹೇಳ್ತಾರೆ ರಾಘವೇಂದ್ರ ವಿಜಯದಲ್ಲಿ. ಗುರುಗಳಿಗೆ ಸುಧೀಂದ್ರರಿಗೆ ದೇವತೆಗಳು ಸ್ವಪ್ನದಲ್ಲಿ ಹೇಳಿದ ಹೆಸರು ಅಂತ ಹೇಳಿ ಸ್ವಪ್ನೋದಿತಂ ನಾಮ ಅಂತ ಹೇಳ್ತಾರೆ ಇಲ್ಲಿ. ದೇವತೆಗಳು ಸ್ವಪ್ನದಲ್ಲಿ ಹೇಳಿದ ಶ್ರೀ ರಾಘವೇಂದ್ರ ತೀರ್ಥ ಯಾವ ಹೆಸರನ್ನು ಹೇಳಿಬಿಟ್ರೆ ಎಲ್ಲ ಆಪತ್ತುಗಳು ನಮ್ಮನ್ನು ದೂರ ಮಾಡುತ್ತೆ. ಆ ನಾಮವನ್ನ ಇವರಿಗೆ ಶ್ರೀ ರಾಘವೇಂದ್ರ ತೀರ್ಥ, ಶ್ರೀ ರಾಘವೇಂದ್ರ ತೀರ್ಥ, ಶ್ರೀ ರಾಘವೇಂದ್ರ ತೀರ್ಥ ಅಂತ 3 ಬಾರಿ ಉಚ್ಚಾರಣೆ ಮಾಡಿ ಪ್ರಣವ ಮಂತ್ರೋಪದೇಶ, ಸಾಮ್ರಾಜ್ಯ ಪಟ್ಟಾಭಿಷೇಕ, ನಾಮಕರಣ ಈ 3 ಮಾಡ್ತಾರೆ. ರಾಘವೇಂದ್ರ ವಿಜಯದಲ್ಲಿ ಹೆಂಡತಿ ಆತ್ಮಹತ್ಯೆ ಮಾಡಿಕೊಂಡ ವಿಷಯವನ್ನ ನಿರೂಪಣೆ ಮಾಡಿಲ್ಲ, ಅದನ್ನಿಲ್ಲಿ ನಿರೂಪಣೆಯನ್ನ ಮಾಡಿಲ್ಲ. ಅದು ಸಂಪ್ರದಾಯದಲ್ಲಿ ಪರಂಪರೆಯಲ್ಲಿ ನಡ್ಕೊಂಡು ಬಂದಿದೆ. ಸಂಪ್ರದಾಯದಲ್ಲಿ ಬರುವಾಗ ಆಕೆ ದೇಹತ್ಯಾಗವನ್ನ ಬಾವಿಯಲ್ಲಿ ಬಿದ್ದು ಗಂಡನನ್ನ ನೋಡ್ಲೇಬೇಕು. ಅವಳಿಗೇನಾಗ್ಬಿಡ್ತಂತೆ, ಆ ವೈಭವ ಕುಂಭಕೋಣ ತಂಜಾವೂರೇನು ಅಷ್ಟು ಅಂತಹ 100 ಕಿಲೋಮೀಟರ್ ದೂರ ಹತ್ತಿರದಲ್ಲೇ ಇದೆ. ಅಲ್ಲಿ ಹೋಗಿ ಬಂದವರೆಲ್ಲ ಹಾಗಾಯ್ತು ಹೀಗಾಯ್ತು, ನಿಮ್ ಯಜಮಾನರು ಸನ್ಯಾಸಿಗಳು ಹೀಗಾದ್ರು, ಮುಖದಲ್ಲಿ ಕಾಂತಿ ಹೀಗಿತ್ತು, ಪಟ್ಟಾಭಿಷೇಕ ಆಯ್ತು, ಸುಮ್ಮನಿರ್ಬೇಕಾ? ಎಲ್ಲ ಹೇಳಿ 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 ಅವರ ಪ್ರವಚನ, ಅವರ ವಾಕ್ಯಾರ್ಥ ಕೌಶಲಗಳು, ಆ ಸಭೆಯಲ್ಲಿ ರಾಜಾದಿರಾಜರು ಮಾಡಿದ ನಮಸ್ಕಾರ, ಅದೆಲ್ಲ ವೈಭವ ಕೇಳಿ 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 ನೋಡ್ಲೇಬೇಕು ಅಂತ ಆಸೆ ಆಗ್ಬಿಡ್ತವೆ. ಏನಾದ್ರು ಮಾಡಿ ನೋಡ್ಬೇಕಲ್ಲ, ದೂರದಿಂದ ಕಂಬತ್ ಸಂಧಿಯಿಂದನಾದ್ರೂ ನೋಡ್ಕೊಂಡ್ ಬಂದ್ಬಿಡ್ಬೇಕಲ್ಲ ಅನ್ನೋ ಆಸೆ ಆಯ್ತು. ನೋಡೋ ಹಾಗಿಲ್ಲ. ಗುರುರಾಜಾಚಾರ್ಯ ಹೆಂಡತಿನೂ ಅಲ್ಲೇ ಇದ್ದಾರೆ, ವೆಂಕಟಾಂಬೆಯು ಅಲ್ಲೇ ಇದ್ದಾಳೆ, ನೋಡ್ಲಿಕ್ಕೆ ಆಗ್ತಿಲ್ಲ. ಕೊನೆಗೆ ಪಿಶಾಚಿಯಾಗಾದ್ರೂ ನೋಡ್ಬಿಡ್ಬೇಕು ಒಂದ್ಸಲ ಅವ್ರನ್ನ ಅಂತ ಆಕೆ ಏನ್ ಮಾಡ್ತಾಳೆ ನೋಡಿ. ಆ ಪ್ರೀತಿ ಹೇಗಿತ್ತು, ತಪ್ಪು, ಆತ್ಮಹತ್ಯೆ ಮಾಡ್ಕೊಳ್ಳೋದು ತಪ್ಪು, ಆದ್ರೂ ಆ ವೈಭವ, ಪಟ್ಟಾಭಿಷೇಕದ ವೈಭವ, ಪ್ರವಚನ ಅದೆಲ್ಲ ಕೇಳಿ ಒಂದೇ ಒಂದ್ಸಲ ನೋಡ್ಬಿಡ್ಬೇಕು ಅನ್ನೋ ಆಸೆಯಿಂದ ದೇಹತ್ಯಾಗ ಮಾಡ್ಕೊಂಡ್ಬಿಟ್ರು. ದೇಹತ್ಯಾಗ ಮಾಡಿಕೊಂಡ ಮೇಲೆ ಪ್ರೇತತ್ವ ಬಂತು. ಪ್ರೇತತ್ವ ಬಂದ ಮೇಲೆ ರಾಯರು ಮಾರನೇ ದಿನ ಬೆಳಗ್ಗೆ ಆನ್ಹೀಕ ಮಾಡ್ತಾ ಕೂತಿದ್ದಾರೆ. ಅರುಣೋದಯ ಕಾಲದಲ್ಲಿ ಆ ಪ್ರೇತ ಎದುರಿಗೆ ಬಂದು ನಿಂತ್ಕೊಂತು. ನಿಂತ್ಕೊಂಡ್ರೆ ಏನ್ ಮಾಡ್ಬೇಕು? ಎಂಥ ತಪ್ಪು ಮಾಡ್ಬಿಟ್ಟಿ ಅಮ್ಮ ಅಂತಾರೆ. ಎಂಥ ತಪ್ಪು ಮಾಡಿದೆ ಅಂತ. ಇಲ್ಲ, ನಿಮ್ಮನ್ನ ಒಂದು ಸಲ ನೋಡ್ಕೊಂಡು ಊರ್ಧ್ವಲೋಕಕ್ಕೆ ಹೋಗ್ಬಿಡ್ಬೇಕು ಅಂತ ಅನ್ಕೊಂಡೆ, ಕ್ಷಮಿಸಿ ಅಂತಂದಾಗ ತಮ್ಮ ಕಮಂಡಲ ಉದಕದಿಂದ ಆ ಪ್ರೇತದ ಮೇಲೆ ಪ್ರೋಕ್ಷಣೆ ಮಾಡಿ ಸದ್ಗತಿಯನ್ನ ಕೊಟ್ರು. ಜಗನ್ನಾಥ ದಾಸರಂತಾರೆ, ಪ್ರೇತತ್ವ ಕಳೆದೆಯೋ ಮಹಿಷಿಯ ರಾಘವೇಂದ್ರ ಅಂತ ಹೇಳಿ ಹೆಂಡತಿಯ ಪ್ರೇತತ್ವವನ್ನ ಕಳೆದ ಮಹಾನುಭಾವರು. ಆದ್ದರಿಂದ ನಾವೆಲ್ಲರೂ ರಾಯರಿಗೆ ಸಂಬಂಧಪಟ್ಟವರಾದ್ರೆ ನಮಗೆ ಬಂದಿರತಕ್ಕ ಅಜ್ಞಾನ ವಿಸ್ಮೃತಿ ಭ್ರಾಂತಿ ಸಂಶಯ ಅಪಸ್ಮೃತಿ ಕ್ಷಯ ತಂದ್ರ ಕಂಪ ವಚ ಕೌಂಟ್ಯ ಮುಖ ಯೇ ಚಂದ್ರಿಯೋದ್ಭವ ದೋಷಾಸ್ತೆ ನಾಶಮಾಯಾಂತಿ ರಾಘವೇಂದ್ರ ಪ್ರಸಾದತಃ. ಇದೆಲ್ಲ ನಮಗಂಟಿರುವಂತಹ ಪ್ರೇತಗಳು, ಪಿಶಾಚಿಗಳು. ಅದೆಲ್ಲ ಪರಿಹಾರ ಆಗಬೇಕು ಅಂತಂದ್ರೆ ನಮಸ್ಕಾರ ಮಾಡ್ಬೇಕು. ಶ್ರೀ ರಾಘವೇಂದ್ರಾಯ ನಮಃ ಇತ್ಯಷ್ಟಾಕ್ಷರ ಮಂತ್ರತಃ ಜಪಿತಾ ಭಾವಿತ ನಿತ್ಯಂ ಇಷ್ಟಾರ್ಥಾತ್ಯು ನ ಸಂಶಯ. ಡೌಟೇ ಇಲ್ಲ. ಶ್ರೀ ರಾಘವೇಂದ್ರಾಯ ನಮಃ ಅಂದ್ಬಿಟ್ರೆ
ಎಲ್ಲ ದೋಷಗಳು ದುಃಖಗಳು ಪರಿಹಾರ ಆಗತ್ತೆ. ಅವಾಗ ಪೂರ್ವಾಶ್ರಮದ ಶಾಷ್ಟಿಕ ಮನೆತನಕ್ಕೆ ರಾಯರು ಆದೇಶ ಮಾಡ್ತಾರೆ, ಇನ್ನು ಮೇಲಿಂದ ನೀವೆಲ್ಲ ಈಕೆಯ ಸದ್ಗತಿಗಾಗಿ ನಿಮ್ಮ ಮನೆಯ ಶುಭಶೋಭನ ಕರ್ಮಗಳಲ್ಲಿ ಹೂವೀಳ್ಯವನ್ನ ಮಾಡಬೇಕು. ಆದ್ದರಿಂದ 60 ಮನೆತನದವರಲ್ಲಿ ಹೂವೀಳ್ಯವನ್ನ ಮಾಡ್ತಾರೆ. ದೇಶಸ್ಥ ಮನೆತನ ಗಂಗಮ್ಮ ಸಾದೇವಿ ಅಂತೆಲ್ಲ ಮಾಡ್ತಾರೆ. ಅವರಲ್ಲಿ ಹೂವೀಳ್ಯ ಇಲ್ಲ. ಅಂದ್ರೆ ಎಲ್ಲ ಒಂದೇ ಜಾಗದಲ್ಲಿ ವಾಸ ಮಾಡುವಾಗ ಕರ್ಮ ಸಾಂಕರ್ಯ ಆಗೋದಾಗಿಬಿಡುತ್ತೆ. ಅಂದ್ರೆ ಎಲ್ಲ ನಾನಾ ಸಂಪ್ರದಾಯದವರು ಒಂದೇ ಊರಲ್ಲಿ ಒಂದೇ ಏರಿಯಾದಲ್ಲಿ ವಾಸ ಮಾಡುವಾಗ ಆ ಸಂಪ್ರದಾಯ ಈ ಸಂಪ್ರದಾಯ ಎಲ್ಲ ಮಿಕ್ಸ್ ಆಗುತ್ತೆ. ಅಂದ್ರೆ 60 ಮನೆತನದವರಿಗೆ ವಿಶಿಷ್ಟವಾಗಿರ್ತಕ್ಕ ಸಂಪ್ರದಾಯವನ್ನು ರಾಯರವರು ಹಾಕೊಟ್ರು. ನೀವೇನ್ ಮಾಡ್ಬೇಕು, ಈ ಸರಸ್ವತಿ ದೇವಿಗೆ ಸದ್ಗತಿ ಆಗ್ಲಿ ಎನ್ನುವ ಪ್ರಾರ್ಥನೆಯೊಂದಿಗೆ 5 ಜನ 7 ಜನ 9 ಜನ ಮುತ್ತೈದೆಯರನ್ನ ಕರೆದು ಕಾಲ್ ತೊಳೆದು ಅವರಿಗೆ ಅರಿಶಿನ ಊಟಾಣಿ ಎಲ್ಲ ಮಾಡಿ, ಅರಿಶಿನ ಕುಂಕುಮ ವಸ್ತ್ರ ಆಭರಣ ನಿಮಗೆ ಏನ್ ಶಕ್ತಿ ಇದೆ ಅದೆಲ್ಲವನ್ನ ಕೊಟ್ಟು ಹೂವೀಳ್ಯ ಆ ಪದ್ಧತಿಯನ್ನ ರಾಯರು ಅವತ್ತು ಆರಂಭವನ್ನ ಮಾಡಿದರು. ಆದ್ದರಿಂದ 60 ಮನೆತನದವರಲ್ಲಿ ಈ ಹೂವೀಳ್ಯ ಅನ್ನೋ ಪದ್ಧತಿ ನಡ್ಕೊಂಡು ಬಂದಿದೆ. ಈ ದೃಷ್ಟಿಯಲ್ಲಿ ರಾಯರು ಪಟ್ಟಾಭಿಷಿಕ್ತರಾದರು. ಮುಂದಕ್ಕೆ ಅವ್ರ ಮಗ ಏನಾದ, ಅಣ್ಣ ಏನಾದ, ಭಾವ ಏನಾದ್ರು ಯಾವ ಉಲ್ಲೇಖವೂ ಇಲ್ಲ ನೋಡಿ ಇದರಲ್ಲಿ. ಅದೇ ವೈಭವ. ಸನ್ಯಾಸಿ ಆದ್ರೆ ನಿಮ್ ಊರಲ್ಲ ಪಾಠ ಪ್ರವಚನ ಮಾಡ್ಕೊಂಡು ಇರ್ಬೇಕಷ್ಟೇ. ಸಾಮಾನ್ಯ ಶಿಷ್ಯರಂತೆ ನೀವು ಅಧಿಕಾರ ಚಲಾಯಿಸ್ತೀನಿ ಅಂತ ಬಂದ್ರೆ ಆಗಲ್ಲ. ರಾಯರ ವೈಭವ ಎಲ್ಲ ಅವ್ರವ್ರ ಊರ್ಗ್ ಹೋದ್ ಸಂತೋಷ ಪಟ್ಟು. ಲಕ್ಷ್ಮೀನಾರಾಯಣ ಗುರುರಾಜಾಚಾರ್ಯ ಕರ್ಕೊಂಡು ಹೊರಟೋದ್ರು ಮನೆಗೆ. ತಮ್ಮನ ಮಗನ ಉಪನಯನ ಆಗಿದೆ, ಪಾಠ ಮಾಡಿಸ್ಬೇಕಾದ ಜವಾಬ್ದಾರಿ ಇದೆ ಒಂದು ಹಂತದ ತನಕ. ಕರ್ಕೊಂಡು ಹೋಗಿದ್ದಾರೆ. ಅಲ್ಲಿಂದ ಇನ್ನು ಮುಂದಕ್ಕೆ 2 ವರ್ಷಗಳ ಕಾಲ ಸುಧೀಂದ್ರ ತೀರ್ಥರ ಜೊತೆಯಲ್ಲೇ ಇದ್ದವರಾಗಿ ಸಂಸ್ಥಾನದ ಅನೂಚಾನವಾದ ಸಂಪ್ರದಾಯ ಇತ್ಯಾದಿಗಳನ್ನು ತಿಳಿದು ಪಾಠ ಪ್ರವಚನಗಳನ್ನೆಲ್ಲ ಮಾಡ್ತಾ, ಅವರು ಕೊಟ್ಟಂತಹ ಪ್ರತಿಮೆಗಳು, ಶ್ವೇತಛತ್ರ, ಚಾಮರಗಳು, ಹಗಲದೇವಟಿಗೆ ರಾಜಮರ್ಯಾದೆ ತೋರಿಸಿದಂತಹ ಬೆಳ್ಳಿಯ 2 ದಂಡಕೋಲುಗಳು, ಬಂಗಾರದ ಆಸನಗಳು, ಆನೆಯ ಮೇಲಿರ್ತಕ್ಕಂಥ ಏನೇ ಕೊಟ್ಟರು ಅಂತ ಹೇಳ್ತಾರೆ. ಆನೆಯ ಮೇಲೆ ಆನೆ ದಂತಕ್ಕೆ ಬಂಗಾರದ ಕವಚ, ರತ್ನ ಕಂಬಳಿ, ಅದರ ಮೇಲೆ ಬಂಗಾರದ ಅಂಬಾರಿ, ರಾಮದೇವರನ್ನು ತಗೊಂಡು ಹೋಗ್ಲಿಕ್ಕೆ ಬಂಗಾರದ ಪಲ್ಲಕ್ಕಿ, ಇವರು ಕೂತ್ಕೊಂಡು ಹೋಗ್ಲಿಕ್ಕೆ ಬಂಗಾರದ ಪಲ್ಲಕ್ಕಿ, ಪತಾಕೆಗಳು, ಶಂಖ ದುಂದುಬಿ ಪಂಚ ಪ್ರಧಾನ ವಾದ್ಯಗಳು, ಹಗಲದೀವಟಿಗೆ ಎಲ್ಲ ರಾಜಚಿಹ್ನೆಗಳನ್ನ ಕೊಟ್ಟು ಸುಧೀಂದ್ರ ತೀರ್ಥರು ಇವರಿಗೆ ಪೂರ್ಣ ಅನುಗ್ರಹವನ್ನ ಮಾಡಿ ತುಂಗಭದ್ರಾ ತೀರಕ್ಕೆ ಬಂದವರಾಗಿ ಅಲ್ಲಿ ಪದ್ಮನಾಭ ತೀರ್ಥರ ವ್ಯಾಸರಾಜರ ಸನ್ನಿಧಾನದಲ್ಲಿ ದೇಹತ್ಯಾಗವನ್ನ ಮಾಡಿ ಇವತ್ತಿಗೂ ತಪಶ್ಚರ್ಯೆಯನ್ನ ಮಾಡ್ತಾ ಇದ್ದಾರೆ. ಸುಧೀಂದ್ರ ತೀರ್ಥರ ವೃಂದಾವನ ಆಗೋದರೊಂದಿಗೆ ಆ ಕ್ಷೇತ್ರಕ್ಕೆ ನವವೃಂದಾವನ ಅನ್ನುವ ಬಿರುದು ಪ್ರಸಿದ್ಧಿ ಬಂದಿದೆ. ನೋಡಿ, ಕುಂಭಕೋಣದಿಂದ ಎಲ್ಲಿಗೆ ಬಂದ್ರು? ಅದಕ್ಕೆ ಕಾರಣ ಏನು ಅಂತಂದ್ರೆ ವಿಜಯೇಂದ್ರರು ಮಾಡಿದ ಪಾಠ. ವಿಜಯೇಂದ್ರರು ಸುಧೀಂದ್ರರಿಗೆ ಪಾಠ ಮಾಡ್ಬೇಕಾದ್ರೆ 24 ಗಂಟೆ ನಮ್ಮ ಗುರುಗಳ ಹಾಗೆ, ನಮ್ಮ ಗುರುಗಳು ಹೀಗೆ, ಅವ್ರ ವೈಭವ ಹಾಗೆ, ಅವರ ರಾಜ ಮರ್ಯಾದೆ ಹೀಗೆ, ಅವ್ರ ವಾಕ್ಯಾರ್ಥ ಕೂತ್ರೆ ಹಾಗೆ, 100 ವಾದಿಗಳನ್ನು ಸೋಲಿಸೋ ಕ್ರಮ ಹೀಗೆ ಅಂತ ವ್ಯಾಸರಾಜರ ಬಗ್ಗೆ ಇನ್ನಿಲ್ಲದ ಹಾಗೆ ಹೇಳ್ತಾ ಇದ್ರು. ಅವ್ರ ವ್ಯಾಸರಾಜರ ವೈಭವಗಳನ್ನ ವಿಜಯೇಂದ್ರ ಸ್ವಾಮಿಗಳು ಗ್ರಂಥದಲ್ಲಿ ಬರೆದಿರೋದು ನೋಡ್ಬಿಟ್ಟು ನಮ್ಗೆ ರೋಮಾಂಚನ ಆಗುತ್ತೆ. ಅದನ್ನ ಕೇಳಿ 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 ವ್ಯಾಸರಾಜರ ಹತ್ರದಲ್ಲೇ ನಾ ಕೂತ್ಕೋಬೇಕು ಅನ್ನೋ ಆಸೆ ಆಗುತ್ತೆ ಸುಧೀಂದ್ರರಿಗೆ. ಕುಂಭಕೋಣದಂತ ಕ್ಷೇತ್ರ ಎಂಥ ಕ್ಷೇತ್ರ ಕುಂಭಕೋಣ ಅಂದ್ರೆ ನಿಮಗೆ ಅದರ ವೈಭವ ಗೊತ್ತಾಗೋದಿಲ್ಲ. ಅನ್ಯಕ್ಷೇತ್ರೇ ಕೃತಂ ಪಾಪಂ ಪುಣ್ಯಕ್ಷೇತ್ರೇ ವಿನಶ್ಯತಿ. ಅನ್ಯಕ್ಷೇತ್ರಗಳಲ್ಲಿ ಮಾಡಿದ ಪಾಪ ಪರಿಹಾರ ಆಗಬೇಕು ಅಂತಂದ್ರೆ ಪುಣ್ಯಕ್ಷೇತ್ರಗಳಲ್ಲಿ ಪರಿಹಾರ. ಪುಣ್ಯಕ್ಷೇತ್ರೇ ಕೃತಂ ಪಾಪಂ ಕುಂಭಕೋಣೇ ವಿನಶ್ಯತಿ. ಪುಣ್ಯಕ್ಷೇತ್ರಗಳಲ್ಲಿ ಮಾಡಿದ ಪಾಪ ಕುಂಭಕೋಣದಲ್ಲಿ ಪರಿಹಾರ. ಕುಂಭಕೋಣೇ ಕೃತಂ ಪಾಪಂ, ಕುಂಭಕೋಣದಲ್ಲಿ ಮಾಡಿದ ಪಾಪ ಕುಂಭಕೋಣೇ ವಿನಶ್ಯತಿ, ಕುಂಭಕೋಣದಲ್ಲೇ ಪರಿಹಾರ. 36 ಕೋಟಿ ತೀರ್ಥಗಳಿದೆ ಕುಂಭಕೋಣದಲ್ಲಿ. ಕುಂಭಕೋಣ ಮಹಾತ್ಮೆ ನೋಡ್ಬಿಟ್ರೆ ಸಾಕು ನಾವು. ಚಕ್ರಪಾಣಿ ದೇವಾಲಯ ಇದೆ, ಚಕ್ರಪಾಣಿ ಸ್ನಾನಘಟ್ಟ ಅಂತ ಚಕ್ರಪಾಣಿ ಪಡಿತುರೆ ಅಂತ ಕರೀತಾರೆ ಅದನ್ನ. ಅಲ್ಲಿ ಇಳಿದು ಬಿಟ್ರೆ ಭಗವಂತ ಸಾಕ್ಷಾತ್ ತನ್ನ ಸುದರ್ಶನ ಚಕ್ರವನ್ನ ಇಟ್ಟಿದ್ದಾನೆ ಕೆಳಗಡೆ ಅಂತ ಹೇಳ್ತಾರೆ. ಅಲ್ಲಿ ಸ್ನಾನ ಮಾಡಿಬಿಟ್ರೆ ಸ್ಪಷ್ಟ ಚಕ್ರ ಸ್ನಾನ ಮಾಡಿದ ಪುಣ್ಯ ಅಂತ ಪುರಾಣದ ವಾಕ್ಯ. ವೈಕುಂಠದಿಂದ ಬಂದ ಶಾರ್ಂಗಪಾಣಿ ಮಲಗಿದ ಕ್ಷೇತ್ರ. ಚತುರ್ಮುಖ ಬ್ರಹ್ಮದೇವರು ಬ್ರಹ್ಮಾಂಡ ಸೃಷ್ಟಿ ಮಾಡ್ಬೇಕಾದ್ರೆ ಮಾಡೆಲ್ ಆಗಿ ಇಟ್ಟುಕೊಂಡು ನಿರ್ಮಾಣ ಮಾಡಿದ ಕ್ಷೇತ್ರ ಕುಂಭೇಶ್ವರ, ಘೋಣೇಶ್ವರ, ಎಂತೆಂಥ ಸನ್ನಿಧಾನಗಳಿದೆ ಅಲ್ಲಿ. ಎಲ್ಲ ಋಷಿಮುನಿಗಳು ಪ್ರತಿಷ್ಠೆ ಮಾಡಿದ ಕ್ಷೇತ್ರ. ಅದನ್ನ ಬಿಟ್ಟು
ಕೇವಲ ವ್ಯಾಸರಾಜರ ಮೇಲಿನ ಭಕ್ತಿಯಿಂದ ಸುಧೀಂದ್ರರು ಬಂದ್ರು. ಎಲ್ಲಿ ಕೂತ್ರು? ಬಲಭಾಗದಲ್ಲೇ ಕೂತ್ರು. ವ್ಯಾಸರಾಜರು ನಿನ್ ಕೈ ಮುಂದೆ ಮಾಡಿದ್ರೆ ಸಿಗುವಂತ ಬಂದ ಸುಧೀಂದ್ರರು. ಶ್ರೀನಿವಾಸ ತೀರ್ಥರದಾಗ್ಲಿ ತಮ್ಮ ಪರಂಪರೆ, ತಮ್ಮ ಶಿಷ್ಯ ಪ್ರಶಿಷ್ಯರ ಬೃಂದಾವನವೇ ದೂರ. ಶ್ರೀನಿವಾಸ ತೀರ್ಥದ ಹಿಂದೆ, ರಾಮತೀರ್ಥದ ಆ ಕಡೆ. ವ್ಯಾಸರಾಜರಿಗೂ ಸುಧೀಂದ್ರರಿಗೂ ಒಂದು 5-6 ಮೀಟ್ರು ಇಲ್ಲ. ಇಷ್ಟೇ ಉದ್ದ. 1-2 ಮಾರು ಹೂವು ಎಳೆದು ಬಿಟ್ರೆ ಹೆಚ್ಚಾಗಿ ಹೋಗುತ್ತೆ. ಹೇಳ ಅಭಿಷೇಕ ಮಾಡ್ಬೇಕು, ಸುಧೀಂದ್ರ ಬೃಂದಾವನ ಇದೆ ಮುಟ್ಟಬೇಡಿ ಕೂಗ್ತಾ ಇರ್ತಾರಲ್ಲ ಆರಾಧನೆ ಹೋದ್ರೆ. ಅಷ್ಟು ಹತ್ರ ತುಂಗಭದ್ರಾ ತೀರದಲ್ಲಿ ವಿರಾಜಮಾನರಾಗಿದ್ದಾರೆ ಸುಧೀಂದ್ರರು. ಅವರ ಬೃಂದಾವನ ನಿರ್ಮಾಣ ಮಾಡಿ ಆರಾಧನೆ ಮಾಡಿ ಚರಮಶ್ಲೋಕ ಹಾಡ್ತಾರೆ. ಕುಶಾಗ್ರಮತಯೇ ಭಾನುದ್ಯುತಯೇ ವಾದಿಭೀತಯೇ ಆರಾಧಿತ ಶ್ರೀಪತಯೇ ಸುಧೀಂದ್ರ ಯತಯೇ ನಮಃ ಅಂತ ದೇವರನ್ನ ವಿಶೇಷವಾಗಿ ಆರಾಧನೆ ಮಾಡಿ ಪಾಠ ಪ್ರವಚನ ವಾದಿ ನಿಗ್ರಹಾದಿಗಳ ಮೂಲಕ ವಿಶಿಷ್ಟವಾಗಿ ಆಚಾರ್ಯರ ಸೇವೆಯನ್ನ ಮಾಡಿ ಸುಧೀಂದ್ರರಿಗೆ ನಮಸ್ಕಾರ ಅಂತ ಹೇಳಿ ನೇರವಾಗಿ ಕುಂಭಕೋಣಕ್ಕೆ ಬಂದರು. ಅವತ್ತಿನ ಕಾಲಕ್ಕೆ ಆ ಮಠದ ಪ್ರಧಾನ ಕೇಂದ್ರ ಯಾವುದಾಗಿತ್ತು? ಕುಂಭಕೋಣ. ಕಾರಣ ನಮ್ಮ ಈ ಪ್ರದೇಶಗಳೆಲ್ಲ ಮುಸಲ್ಮಾನರಿಂದ ಆಕ್ರಾಂತವಾದ ಪ್ರದೇಶ ಆದ್ದರಿಂದ ಅಲ್ಲಿ ಪಾಠ ಪ್ರವಚನಕ್ಕೆ, ಸಂಗೀತ, ನರ್ತನ, ನಾಟ್ಯಕ್ಕೆಲ್ಲ ಹೇಳಿ ಮಾಡಿಸಿದ ಕ್ಷೇತ್ರ, ಮುಖ್ಯವಾಗಿ ದೇವತೆಗಳ ಸನ್ನಿಧಾನ ಇರತಕ್ಕಂಥ ಕ್ಷೇತ್ರ ಅಂತ ಅಲ್ಲಿ ಹೋಗಿದ್ರು. ಗುರುಗಳ ಬೃಂದಾವನ ಆದ್ಮೇಲೆ ಪೂರ್ಣಾಧಿಕಾರ ಇವರಿಗೆ ಬಂತು. ವಿದ್ಯಾದೇವಿ ಸರಸ್ವತಿ ತನ್ನ ಪೂರ್ಣವಾದ ಸನ್ನಿಧಾನವನ್ನ ರಾಘವೇಂದ್ರ ಗುರುರಾಜರಲ್ಲಿ ಇಟ್ಟಿದ್ದಾಳೆ. ಅಲ್ಲಿಂದ ಅವರು ದಿಗ್ವಿಜಯ ಯಾತ್ರೆಯನ್ನ ಕೈಗೊಂಡರು. ದಿಗ್ವಿಜಯ ಯಾತ್ರೆಯನ್ನ ರಾಯರು ದರ್ಶನ ಮಾಡಿದ ಕ್ಷೇತ್ರಗಳೆಲ್ಲವನ್ನ ಇಲ್ಲಿ ನಿರೂಪಣೆ ಮಾಡ್ತಾರೆ. ಆರಂಭದಲ್ಲಿ ಅವರು ದರ್ಶನ ಮಾಡಿದಂತಹ ಕ್ಷೇತ್ರ ಲೋಕಪುರೀಶ. ಅದು ಎಲ್ಲಿದೆ ಅಂತ ಗೊತ್ತಿಲ್ಲ, ಅದನ್ನ ಏನಂತಾರೆ ಗೊತ್ತಿಲ್ಲ. ಅಲ್ಲಿಂದ ಮಣಿಶೃಂಗ. ಮಣಿಶೃಂಗದಲ್ಲಿ ದುರ್ಗಾದೇವಿಯ ವಿಶಿಷ್ಟವಾಗಿರ್ತಕ್ಕ ಸನ್ನಿಧಾನ ಇದೆಯಂತೆ. ಅದು ಯಾವೂರು ಅಂತ ಗೊತ್ತಿಲ್ಲ. ಮಣಿಶೃಂಗ ಕ್ಷೇತ್ರ, ಲೋಕಪುರೀಶ ಕ್ಷೇತ್ರ. ಲೋಕಪುರೀಶದಲ್ಲಿ ತ್ರೈಶನಾದ ನಾರಾಯಣನ ಸ್ತೋತ್ರ ಮಾಡ್ತಾರೆ. ಅಲ್ಲಿಂದ ಮಣಿಶೃಂಗಕ್ಕೆ ಬಂದ್ರು. ಮಣಿಶೃಂಗಕ್ಕೆ ಬಂದ್ರೆ ತುಂಬಾ ಚೆನ್ನಾಗಿತ್ತಂತೆ ವಾತಾವರಣ. ಅಲ್ಲಿ ಕೂತ್ಕೊಂಡ್ಬಿಟ್ರು. ಅಲ್ಲಿ ಕೂತ್ರೆ 1-2 ವರ್ಷ ಹೇಳ್ಲಿಕ್ಕೆ ಮನ್ಸಾಗ್ಲಿಲ್ಲ. ಪ್ರಮಾಣ ಪದ್ಧತಿಯಿಂದ ಆರಂಭ ಮಾಡಿಕೊಂಡು ತಾತ್ಪರ್ಯ ಚಂದ್ರಿಕಾ ತನಕ ಎಲ್ಲ ಗ್ರಂಥ ಶಿಷ್ಯರಿಗೆ ಪಾಠ ಮಾಡ್ತಾರೆ ಆ ದುರ್ಗಾದೇವಿಯ ಸನ್ನಿಧಾನದಲ್ಲಿ. ಅಲ್ಲಿಂದ ಇನ್ನು ಮುಂದಕ್ಕೆ ಇದನ್ನು ನೋಡಿದ್ರೆ ಎಲ್ಲ ಕುಂಭಕೋಣ ಸುತ್ತಮುತ್ತ ಅಂತ ಕಾಣುತ್ತೆ. ಅಲ್ಲಿಂದ ಇನ್ನು ಮುಂದಕ್ಕೆ ಹೋಗ್ತಾರೆ ರಾಜಗೋಪಾಲ, ದಕ್ಷಿಣ ದ್ವಾರಕ, ಮನ್ನಾರಗುಡಿ. ರಾಜಗೋಪಾಲ ದೇವರ ಸನ್ನಿಧಾನಕ್ಕೆ ಬಂದರು. ಅಲ್ಲಿ ರಾಯರು ಬಂದಿದ್ದು ನೋಡಿ ಕೃಷ್ಣ ಬಾಲರೂಪದಿಂದ ಅವರ ಕೈಯಲ್ಲಿ ಹಾಲು, ಮೊಸರು, ಬೆಣ್ಣೆ ಎಲ್ಲ ಸ್ವೀಕಾರ ಮಾಡ್ಕೊಂಡಂತೆ. ಅದನ್ನ ನೋಡಿ ರಾಯರು ರಾಘವೇಂದ್ರ ವಿಜಯ ಉಲ್ಲೇಖ ಮಾಡೋದು ಆಪಾದ ಮೌಳಿ ಪರ್ಯಂತವಾದ ರಾಜಗೋಪಾಲ ಸ್ತುತಿ ರಾಯರು ಮಾಡಿದ್ದು. ಅದನ್ನ ಆಸ್ ಇಟ್ ಈಸ್ ನಾರಾಯಣಾಚಾರ್ಯ ಉಲ್ಲೇಖ ಮಾಡ್ತಾರೆ. ಕಾಲಿಂದ ಶುರು ಮಾಡ್ಕೊಂಡು ತಲೆಯ ತನಕ ರಾಜಗೋಪಾಲ ಹೇಗಿದ್ದಾನೆ ಅಂತನ್ನೋದನ್ನ, ಉತ್ಸವ ಮೂರ್ತಿ ಹೇಗಿದೆ, ಪರಮ ಸುಂದರವಾದ ಮೂರ್ತಿ ನೋಡ್ರಿ. ಮನ್ನಾರಗುಡಿ ಉತ್ಸವ ನೋಡೋದೆ. ಹಾದಿ ಮೆರೆದು ಬಂದನಲ್ಲೇ ಮನ್ನಾರ ಕೃಷ್ಣ ಬೀದಿ ಮೆರೆದು ಬಂದನಲ್ಲೇ ಅಂತ ವಿಜಯದಾಸರ ಅದ್ಭುತವಾದಂತಹ ಒಂದು ಕೃತಿ. ಇವತ್ತಿಗೂ ಉತ್ಸವದಲ್ಲಿ ಹಾಲು, ಮೊಸರು, ಬೆಣ್ಣೆಗಳನ್ನ ಎರಸ್ತಾರೆ ಆ ದೇವರು ಬರುವಾಗ. ಅಂತ ಅದ್ಭುತವಾಗಿರ್ತಕ್ಕಂತಹ ಕ್ಷೇತ್ರ ಮನ್ನಾರಗುಡಿ. ಅಲ್ಲಿ ಸ್ವಲ್ಪ ದಿನ ಇದ್ದವರಾಗಿ ಅಲ್ಲಿಂದ ಕಮಲಾಲಯ ಅಂತ ಒಂದು ಪುಷ್ಕರಣಿ, ಲಕ್ಷ್ಮಿಯ ಸನ್ನಿಧಾನ ಪಾತ್ರವಾದ ಒಂದು ಪುಷ್ಕರಣಿ, ಕಮಲಾಲಯ ಪುಷ್ಕರಣಿ. ಆ ಕಮಲಾಲಯ ಕ್ಷೇತ್ರಕ್ಕೆ ಬಂದು ಲಕ್ಷ್ಮೀ ದೇವಿಯ ಸ್ತೋತ್ರವನ್ನ ಅಲ್ಲಿ ಮಾಡಿ ಒಂದು ರಾತ್ರಿ ಅಲ್ಲಿ ಮಲಗಿದ್ದು, ಅಲ್ಲಿಂದ ನೇರವಾಗಿ ರಾಯರು ಬರ್ತಾರೆ ರಾಮೇಶ್ವರ. ಸಮುದ್ರ ಸೇತುವನ್ನ, ಅದನ್ನು ಸಮುದ್ರ ಹೇಗಿದೆ ಅನ್ನೋದನ್ನೇ 20 ಶ್ಲೋಕ ನಿರೂಪಣೆ ಮಾಡ್ತಾರೆ. ಇದು ಕಾವ್ಯ ಅಲ್ವಾ? ಆದ್ದರಿಂದ ಅಲ್ಲಿ ರಾಮಸೇತು, ರಾಮದೇವರು ಬ್ರಹ್ಮಹತ್ಯಾ ದೋಷ ಮಾಡಿದ ವ್ಯಕ್ತಿಗಳಿಗೆ ಬ್ರಹ್ಮಹತ್ಯಾ ದೋಷ ಪರಿಹಾರ ಆಗ್ಲಿಕ್ಕಾಗಿ ಸಮುದ್ರದಲ್ಲಿ ಸೇತುವೆ ನಿರ್ಮಾಣ ಮಾಡಿದ್ದಾರೆ. ನಿರ್ಮಾಣ ಮಾಡಿ ಕಲಿಯುಗದ ಜನ ಯೂಸ್ ಮಾಡ್ಲಿಕ್ಕೆ ಆಗಬಾರದು ಅಂತ ಅದನ್ನು ಕಟ್ ಮಾಡಿಬಿಟ್ಟು ಧನುಷ್ಕೋಟಿ ಅಲ್ಲಿ ಸ್ನಾನ ಮಾಡಿದ್ರು. ರಾಮನಾಥನ ದರ್ಶನ ಮಾಡಿದ್ರು. ಅಲ್ಲಿಂದ ನೇರವಾಗಿ ಕನ್ಯಾಕುಮಾರಿಗೆ ಬಂದ್ರು. ಅಲ್ಲಿಂದ ತೋಯಾದ್ರಿ ಎನ್ನುವಂತಹ ಕ್ಷೇತ್ರ, ಆ ತೋಯಾದ್ರಿಯ ಇವತ್ತು ತೋತಾದ್ರಿ ಅಂತ ಪ್ರಸಿದ್ಧವಾಗಿದೆ. ವೈಕುಂಠದಲ್ಲಿ ಭಗವಂತ ಹೇಗಿರ್ತಾನೋ ಹಾಗಿದೆ ಅಂತೆ ಮೂರ್ತಿಯಲ್ಲಿ. ವೈಕುಂಠ ವಾಸುದೇವ ನಾನಾ ಸನಕಾದಿ ಮುನಿಗಳಿಂದ ಶ್ರೀಭೂ ದುರ್ಗಾ ರೂಪಗಳಿಂದ ಹೇಗೆ ಸೇವೆ ಸ್ವೀಕಾರ ಮಾಡ್ತಾ ಇರ್ತಾನೆ,
ಹಾಗಿದೆ ಆ ರೂಪ ತೋತಾದ್ರಿ ಕ್ಷೇತ್ರ. ಆ ತೋತಾದ್ರಿ ಕ್ಷೇತ್ರಕ್ಕೆ ರಾಯರು ಬಂದ್ರು. ಎತ್ತರವಾದ ಶೈಲಗಳಿಂದ ಕೂಡಿದ ಕ್ಷೇತ್ರ ಅದು. ಆ ತೋತಾದ್ರಿ ಕ್ಷೇತ್ರದಲ್ಲಿ ಭಗವಂತನಿಗೆ ನಮಸ್ಕಾರವನ್ನು ಮಾಡಿದ್ದಾರೆ. ಆ ತೋತಾದ್ರಿ ವೈಭವ ಏನು ಅಂದ್ರೆ ಎಣ್ಣೆ ಮಜ್ಜನ ಆಗುತ್ತೆ ದೇವರಿಗೆ. ಎಣ್ಣೆ ಅಭಿಷೇಕ ಮಾಡ್ತಾರೆ. ಆ ಅಭಿಷೇಕ ಮಾಡಿ ಎಣ್ಣೆ ಎಲ್ಲ ತಗೊಂಡೋಗಂದ್ ಬಾವಿಗೆ ಎಣ್ಣೆ ಬಾವಿ ಇದೆ. ಆ ಎಣ್ಣೆ ಹಚ್ಕೊಂಡ್ರೆ ಮಂಡಿ ನೋವು, ಕೀಲ್ ನೋವೆಲ್ಲ ಪರಿಹಾರ ಆಗುತ್ತೆ. ವನಸ್ಪತಿಗಳ ತೈಲ ಅದು ಪರಿಹಾರ ಆಗುತ್ತೆ ಅಂತ ನಂಬಿಕೆ. ಅದನ್ನ ವನಶೈಲ ಅಂತ ಕರೀತಾರೆ. ವನಶೈಲ ಅಂದ್ರೆ ವನ ಅಂದ್ರೆ ನೀರು, ಶೈಲ ಅಂದ್ರೆ ಬೆಟ್ಟ, ತೋಯಾದ್ರಿ. ಆ ತೋಯಾದ್ರಿ ಹೋಗಿ 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 ತೋತಾದ್ರಿ ಅಂತ ಆಗಿದೆ ನಮ್ಮಲ್ಲಿ. ಅಲ್ಲಿ ವಾನಮಾಮಲೈ ಅಂತ ಆಗಿದೆ. ವಾನಮಾಮಲೈ ಎಂತ ಅದ್ಭುತವಾದ ದಿವ್ಯ ಕ್ಷೇತ್ರ. ಅಷ್ಟ ಸ್ವಯಂ ವ್ಯಕ್ತ ಕ್ಷೇತ್ರಗಳಲ್ಲಿ ಒಂದು. ಆದ್ಯಂ ಸ್ವಯಂ ವ್ಯಕ್ತಮಿದಂ ವಿಮಾನಂ ರಂಗಸಂಹಿತಂ ಶ್ರೀಮುಷ್ಣಂ ವೆಂಕಟಾದ್ರಿಶ್ಚ ಶಾಲಗ್ರಾಮಶ್ಚ ನೈಮಿಷಂ ತೋತಾದ್ರಿ ಪುಷ್ಕರಂ ಚೈವ ನರನಾರಾಯಣಾಶ್ರಮಂ ಅಷ್ಟೋಮೇ ಮೂರ್ತಯ ಸಂತಿ ಸ್ವಯಂ ವ್ಯಕ್ತ ಮಹೀತಲೆ ಅಂತ ಭಗವಂತನೇ ಹೇಳಿದ ಹಾಗೆ 8 ಸ್ವಯಂ ವ್ಯಕ್ತ ಕ್ಷೇತ್ರದಲ್ಲಿ ನಮ್ಮ ದಕ್ಷಿಣದಲ್ಲಿರುವಂತಹ ಸ್ವಯಂ ವ್ಯಕ್ತ ಕ್ಷೇತ್ರಗಳಲ್ಲಿ ಒಂದು ಯಾವುದು? ತೋಯಾದ್ರಿ. ತೋತಾದ್ರಿ ವೈಕುಂಠ ನಾರಾಯಣ ಇರುವಂತಹ ಜಾಗ. ಅಲ್ಲಿಂದ ನೇರವಾಗಿ ರಾಯರು ಶುಚೀಂದ್ರಕ್ಕೆ ಬಂದರು. ಶುಚೀಂದ್ರದಲ್ಲಿ ತ್ರಿಮೂರ್ತಿಗಳ ದರ್ಶನವನ್ನು ಮಾಡಿ ಭಗವಂತನಿಗೆ ವಿಶೇಷವಾದ ನಮಸ್ಕಾರವನ್ನು ಮಾಡಿ ಅಲ್ಲಿಂದ ನೇರವಾಗಿ ಅನಂತ ಪದ್ಮನಾಭ ಅನಂತಪುರಕ್ಕೆ ಬಂದರು. ಅಲ್ಲಿಂದ ವರ್ಕಳ ಜನಾರ್ದನ ಕ್ಷೇತ್ರ, ಆ ಜನಾರ್ದನ ಕ್ಷೇತ್ರಕ್ಕೆ ಬರ್ತಾರೆ. ಅಲ್ಲೆಲ್ಲ ದರ್ಶನ ಮಾಡಿಕೊಂಡು ಬಂದು ಯಾವ ನದಿಯಲ್ಲಿ ಬಿದ್ದ ಮಳೆ ನೀರಿನ ಹನಿ ಮುತ್ತಾಗತ್ತೋ ಅಂತಹ ಸ್ನಾನ ಮಾಡುವ ಮಾತ್ರದಿಂದಲೇ ಮೋಕ್ಷವನ್ನ ಕೊಡುವ ನದಿ ಅಂತ ಪ್ರಸಿದ್ಧವಾಗಿದೆ. ಯಾವ ನದಿಯ ನೀರನ್ನ ಕುಡಿಯುವ ಮಾತ್ರದಿಂದಲೇ ನಮ್ಮಲ್ಲಿ ವೈಷ್ಣವತ್ವ ಬರುತ್ತೆ, ನಾವು ವಿಷ್ಣು ಭಕ್ತರಾಗ್ತೇವೋ ಅಂತಹ ಶ್ರೇಷ್ಠವಾದ ನದಿ ತಾಮ್ರಪರ್ಣಿ. ತಾಮ್ರಪರ್ಣಿ ಸರಿತ್ತೋಯಂ ಸೇವನೀಯಂ ಮುಮುಕ್ಷುಭಿ. ವಾದಿರಾಜ ಸ್ವಾಮಿಗಳ ಮಾತು. ಮೋಕ್ಷವನ್ನ ಅಪೇಕ್ಷೆ ಮಾಡತಕ್ಕಂತಹ ವ್ಯಕ್ತಿಗಳು ತಾಮ್ರಪರ್ಣಿ ನೀರನ್ನ ಸೇವೆ ಮಾಡಬೇಕು, ಅರ್ಥಾತ್ ಸ್ನಾನಾದಿಗಳನ್ನ ಮಾಡಬೇಕು. ಅಲ್ಲಿ 9 ಭಗವಂತನ ಸನ್ನಿಧಾನಗಳಿದೆ. ಇವತ್ತು ನವತಿರುಪತಿ ಅಂತ ಕರೀತಾರ ಅದನ್ನ. ಎಲ್ಲಾ ಕಡೆ ರಾಯರು ಹೋಗೋದ್ರಂತೆ. ನೋಡಿ ಹೇಳ್ತಾರೆ, ನೋಡ್ರಿ ದರ್ಶನ ಮಾಡ್ರಪ್ಪ ನೀವೆಲ್ಲ ಅಂತ. ನಮಗೇನಪ್ಪಾ ಅಂದ್ರೆ ನೋಡಿದ ಕಡೆ ಎಲ್ಲ ಶ್ರೀನಿವಾಸನೇ ಫೇಮಸ್ ಅಲ್ವಾ, ಅದಕ್ಕೆ ನವತಿರುಪತಿ ಅಂತ ನಾವು ಕರೆದು ಬಿಟ್ಟಿವಿ ಅದನ್ನ. ಆದ್ದರಿಂದ ಇವತ್ತು ಯಾರಾದ್ರೂ ಇದಕ್ಕೆ ಯಾವ್ರದು ಹೆಸರೇ ಮರ್ತೋಯ್ತು ನನಗೆ, ಊರಿನ ಹೆಸರೇ ಮರ್ತೋಯ್ತು ನನಗೆ. ತಾಮ್ರಪರ್ಣಿ ನದಿ ಹರಿಯುವಂತಹ ಊರು ತಿನ್ನಲ್ವೇಲಿ, ಅಲ್ಲಿ ಹೋಗಿ ಹಲ್ವಾ ತಗೊಂಬಂದ್ರ ಅಂತ ಕೇಳ್ತಾರೆ. ಅಲ್ಲಿ ಹಲ್ವಾ ಫೇಮಸ್ ಅಲ್ಲಿ. ಆದ್ದರಿಂದ ರಾಯರು ನೋಡಿ ತಾಮ್ರಪರ್ಣಿ ನದಿಯ ಸ್ನಾನ ಮಾಡುದು. ತಿರುನಲ್ವೇಲಿ ಹರಿಯುತ್ತೆ ನದಿ ಅದು ತಾಮ್ರಪರ್ಣಿ. ಅಲ್ಲಿದ್ದ 9 ಭಗವಂತನ ಮೂರ್ತಿಗಳು ಇವತ್ತು ಪ್ರಸಿದ್ಧವಾಗಿದೆ ನವತಿರುಪತಿ ಕ್ಷೇತ್ರಗಳು ಅಂತ. ಆ ಎಲ್ಲ ಕ್ಷೇತ್ರಸ್ಥ ಭಗವನ್ ಮೂರ್ತಿಗಳ ದರ್ಶನವನ್ನ ಮಾಡ್ತಾರೆ. ಆ ಭಾಗವತ ಹೇಳುತ್ತೆ, ತಾಮ್ರಪರ್ಣಿ ನದಿ ಯತ್ರ ಕೃತಮಾಲಾ ಪಯಸ್ವಿನಿ ಕಾವೇರಿ ಚ ಮಹಾಭಾಗ ಅಂತ. ಯಾವ ಯಾವ ನದಿಯ ನೀರಲ್ಲಿ ಸ್ನಾನ ಮಾಡಿ ನೀರನ್ನ ಕುಡಿದು ಬಿಟ್ರೆ ವೈಷ್ಣವತ್ವ ಜಾಗೃತಿ ಆಗತ್ತೆ, ವಿಷ್ಣು ಭಕ್ತಿ ಬರುತ್ತೆ ಅಂತ ಭಾಗವತ ಹೇಳುವಾಗ ಮೊದಲನೇದಾಗಿ ಹೇಳಿದ ನದಿ ಯಾವುದು? ತಾಮ್ರಪರ್ಣಿ. ಅಲ್ಲಿ ಸ್ನಾನ ಮಾಡಿ ಅಲ್ಲಿಂದ ನೇರವಾಗಿ ರಮ್ಯ ಪರ್ವತ ಅಂತ ಒಂದು ಕ್ಷೇತ್ರ. ರಮ್ಯ ಪರ್ವತ ಅಂದ್ರೆ ಪರಮ ಸುಂದರವಾದ ಪರ್ವತ ಅಂತ, ಅಳಗಿರಿ. ಅಲ್ಲಿ ನಿಂತಿರತಕ್ಕಂತ ಭಗವಂತ ಯಾರು? ಸುಂದರ ರಾಜ ಅಳಗಿರೀಶ. ಸಂಸ್ಕೃತ ರಮ್ಯ ಪರ್ವತ. ರಮ್ಯ ಪರ್ವತದಲ್ಲಿ ಸನ್ನಿಹಿತನಾಗಿರ್ತಕ್ಕ ಅಳಗಿರೀಶ ಸುಂದರನಾಥ ದೇವರನ್ನ ದರ್ಶನ ಮಾಡ್ತಾರೆ ರಾಯರು. ಸುಂದರನಾಥನನ್ನು ನೋಡಿ ವೇಗವತಿ ನದಿ ಹರಿಯುವಂತಹ ದಿವ್ಯವಾದ ವಿದ್ವಾಂಸರ ಸಾವಿರಾರು ಮನೆಗಳಿಂದ ಕೂಡಿದ ಪಟ್ಟಣ ಮಧುರಾ ಪಟ್ಟಣ. ಮಧುರಾ ನಗರಿಗೆ ರಾಯರು ಬರ್ತಾರೆ. ಅಲ್ಲಿ ರಾಜನ ಆಸ್ಥಾನದಲ್ಲಿ ವಿಶಿಷ್ಟವಾದ ವಾಕ್ಯಾರ್ಥ ಗೋಷ್ಠಿ ಆಗುತ್ತೆ. ಅಲ್ಲಿ ಎಲ್ಲ ವಿದ್ವಾಂಸರನ್ನ ಗೆಲ್ತಾರೆ. ಗೆದ್ದು ಅದೆಲ್ಲವನ್ನ ಮೀನಾಕ್ಷಿ ಸುಂದರ ಎನ್ನುವ ಹೆಸರಿನಿಂದ ಕೂಡಿದ ಶಿವನಿಗೆ, ಶಿವನಂತರ್ಯಾಮಿಯಾದ ಭಗವಂತನಿಗೆ ಸಮರ್ಪಣೆಯನ್ನು ಮಾಡುದು. ಮೀನಾಕ್ಷಿ ಸುಂದರೇಶ್ವರ, ನಾರಾಯಣ ಸುಂದರ ರಾಜ. ಸುತ್ತಮುತ್ತ ಕ್ಷೇತ್ರ ನೋಡ್ಬೇಕು. ಅಲ್ಲಿ ದೇವರು ಬೇಟೆಗೋಸ್ಕರ ಇಳಿತಾನೆ, ನದಿಯಲ್ಲಿ ಇಳಿತಾನೆ ದೇವರು. ಸುಂದರ ರಾಜ ಅಳಗಿರಿ ರಂಗ ಅಂತ ಕರೀತಾರ ಅವನ್ನ.
ಅಳಗಿರೀಶ ಬೇಟೆಗೋಸ್ಕರವಾಗಿ ವೇಗವತಿ ನದಿಗೆ ಇಳಿಯುವಾಗ ಮಧುರೈ ಸುತ್ತಮುತ್ತಲಿನ ಎಲ್ಲ ವ್ಯಾಪಾರ ವಹಿವಾಟು ಬಂದು ಕೋಟ್ಯಾಂತರ ಜನ, ಸುಮ್ನೆ ಗೂಗಲ್ ಸರ್ಚ್ ಮಾಡಿ ನೋಡ್ರಿ, ಕೋಟ್ಯಾಂತರ ಜನ ಇವತ್ತಿಗೂ ಜಾತಿ ಮತ ಕುಲ ಭೇದ ಇಲ್ಲದೆ ಆ ದೇವ್ರನ್ನ ನೋಡ್ಬೇಕು ಅಂತ ದರ್ಶನ, ವ್ಯವಹಾರಗಳೇ ಬಂದ್ ಆಗ್ಬಿಡುತ್ತೆ, ಅಂಗಡಿ ಮುಂಗಟ್ಟು ಎಲ್ಲ ಕ್ಲೋಸ್ ಅಲ್ಲಿ, ಅಷ್ಟು ಧಾರ್ಮಿಕತೆ. ಆ ಸುಂದರರಾಜನ ವೈಭವ ನೋಡ್ಲಿಕ್ಕೆ ಅಷ್ಟು ಅಪಾರ. ಮೀನಾಕ್ಷಿ ಸುಂದರೇಶ್ವರರ ಕಲ್ಯಾಣೋತ್ಸವ ಅದ್ ನೋಡ್ಬೇಕು ಅಂದ್ರೆ ಆನಂದ. ಆದ್ದರಿಂದ ಆ ಮಧುರೈ ಮೀನಾಕ್ಷಿ ದೇವಿಯ ಮುಡಿ, ತಲೆ ಕೂದಲು ಗಂಟಾಕೋದು ವೈಭವನೇ ಬೇರೆದು. ಆದ್ದರಿಂದ ತಿರುಪತಿ ಒಡೆಗೆ ಫೇಮಸ್ಸು. ಕಂಚಿ ಕ್ಷೇತ್ರ ಕೊಡೆಗೆ, ಕೊಡೆ ಅಂದ್ರೆ ಕಂಚಿ ಕೊಡೆ ಇಷ್ಟಗಲ ಇರುತ್ತೆ ಉತ್ಸವ ಮೂರ್ತಿ. ನಮ್ಮಲ್ಲಿ ಏನಂದ್ರೆ ನಮ್ ತಲೆ ಮೇಲೂ ಇರುತ್ತೆ, ದೇವರಿಗೂ ಇರುತ್ತೆ. ಹಾಗೆ ನಮ್ ಕೊಡೆ ಇಲ್ಲ, ಇಟ್ಟುದ್ದ ಕೊಡೆ. ಕಂಚಿಯ ಕೊಡೆ ಮನೆಗಳನ್ನೇ ಮುಚ್ಚುವಂತ ಕೊಡೆ. ಅದಾದ್ಮೇಲೆ ಉತ್ಸವ ಮೂರ್ತಿ ತರುವಂತಹ ವೈಭವ, ಶ್ರೀರಂಗ ರಂಗನಾಥ ನಡ್ಕೊಂಡ್ ಬರೋದು ನೋಡಕ್ಕೆ ಆನಂದ. ಹಾಗೆ ಗಂಟು ಹಾಕೋದು ಮೀನಾಕ್ಷಿ ದೇವಿಯ ಮುಡಿ. ಅಂತ ಮೀನಾಕ್ಷಿ ಸುಂದರೇಶ್ವರರ ಕಲ್ಯಾಣ ಮಹೋತ್ಸವ ನೋಡೋದೇ ಆನಂದ. ಅಂತ ಕ್ಷೇತ್ರದಲ್ಲಿ ರಾಯರು ಇದ್ದು ಅಲ್ಲಿಂದ ನೇರವಾಗಿ ಶ್ರೀರಂಗ ಕ್ಷೇತ್ರಕ್ಕೆ ಬಂದರು. ಕಾವೇರಿ ಉಭಯ ಕಾವೇರಿ ಆಗಿ ನಿಂತು ಸ್ವಾಮಿಯನ್ನ ತನ್ನ ತಂಪಾದ ಗಾಳಿಯಿಂದ ಹಾರವಾಗಿ ಸೇವೆ ಮಾಡುವಂತಹದ್ದು. ಇದನ್ನೆಲ್ಲ ಕೇಳಿದಾಗ ನೋಡ್ಲೇಬೇಕು ಅನ್ನೋ ಆಸೆ ಆಗೋದು ನಮ್ಗೆಲ್ಲ. ಒಂದ್ಸಲ ಹೋಗೋಣ ತಗೊಳ್ಳಿ, ಬಸ್ ಮಾಡ್ಕೊಂಡು ಗಾಡಿ ಮಾಡ್ಕೊಂಡು. ಊಟ ತಿಂಡಿಗೆ ಏನ್ ಸಮಸ್ಯೆ ಇಲ್ಲ, ಎಲ್ಲಾ ಕಡೆ ಮಠಗಳಿವೆ, ಏನ್ ಸಮಸ್ಯೆ, ಹೊಟ್ಟು ಬರೋಣ ಎಲ್ಲ. ದಕ್ಷಿಣ ಯಾತ್ರೆ ಈ ದೃಷ್ಟಿಯಲ್ಲಿ ಶ್ರೀರಂಗಕ್ಕೆ ಬರ್ತಾರೆ. ಹೇಳ್ತಾ ಅಲ್ಲೊಂದು ಮಂಟಪ ಇದೆಯಂತೆ, ವೇದವೇ ಮಂಟಪ ರೂಪದಲ್ಲಿ ಬಂದಿದೆ. ತಾಯರು ನೋಡ್ತಾರೆ, ಇಲ್ಲಿ ಬಂದು ದರ್ಶನ ಮಾಡ್ಕೊಂಡು ಹೋದ್ರೆ ಪ್ರಯೋಜನ ಇಲ್ಲ ಅಂತ ಕೂತ್ಕೊಂಡು ಮತ್ತೆ ಶಿಷ್ಯರನ್ನು ಕೂಡಿಸ್ಕೊಂಡು ಪ್ರಮಾಣ ಪದ್ಧತಿಯಿಂದ ಆರಂಭ ಮಾಡಿಕೊಂಡು ತಾತ್ಪರ್ಯ ಚಂದ್ರಿಕಾ ತನಕ ಮತ್ತೊಮ್ಮೆ ಪಾಠ ಮಾಡಿಬಿಟ್ರು. ಆಯ್ತು, ಹೇಗಿರುತ್ತೆ ನೋಡಿ. ಅವ್ರ ಜೀವನದ ಉದ್ದೇಶವೇ ಪಾಠ ಪ್ರವಚನ ಗ್ರಂಥಲೇಖನ, ಪಾಠ ಪ್ರವಚನ ಗ್ರಂಥ, ಇಷ್ಟೇ ರಾಯರ ವೈಭವ. ಯಾಕೆ ತಾತ್ಪರ್ಯ ಚಂದ್ರಿಕಾವನ್ನ ವ್ಯಾಸರಾಜರ ಬರೆದ ಕ್ಷೇತ್ರ ಯಾವುದು? ಶ್ರೀರಂಗ. ಸ್ಪೃಷ್ಟ ದೋಷ ಗಂಧಾಯ ಕಲ್ಯಾಣ ಗುಣ ಸಿಂಧವೇ ನಮೋ ನಮೋ ಭಕ್ತ ಮುಕ್ತಿದಾಯಿನೇ ಶೇಷಶಾಯಿನೇ ಅಂತ ವ್ಯಾಸರಾಜರು ರಂಗನಾಥ ದೇವರನ್ನು ನೋಡ್ತಾ ತಾತ್ಪರ್ಯ ಚಂದ್ರಿಕಾ ಗ್ರಂಥವನ್ನ ಬರೆದಿದ್ದು. ಅದಕ್ಕಾಗಿ ಪೂರ್ವಾವತಾರದಲ್ಲಿ ಬರೆದ ಗ್ರಂಥದ ಪಾಠವನ್ನ ರಾಯರಾಗಿ ಪ್ರಹ್ಲಾದರಾಜರು ಅದ್ಭುತವಾಗಿ ಪಾಠ ಮಾಡ್ತಾರೆ. ಶ್ರೀರಂಗ ಕ್ಷೇತ್ರದಲ್ಲಿ ಒಂದ್ 2-3 ವರ್ಷ ಬರೀ ಪಾಠ ಪ್ರವಚನ ಮಾಡಿ ಕಳೆದು ಅಲ್ಲಿಂದ ನೇರವಾಗಿ ಕೆಳಗಿಳಿದು ಬರ್ತಾರೆ ನಾಮಗಿರೀಶ ನರಸಿಂಹ. ಆ ನರಸಿಂಹ ದೇವರನ್ನು ನೋಡ್ಬಿಟ್ರೆ ಆ ರೋಮಾಂಚನ, ಆ ವೈಭವವೇ ಬೇರೆ. ನಾಮಗಿರೀಶನ್ ನೋಡ್ಬಿಟ್ರೆ, ನೋಡಿದೀರಾ? ನಾಮಕ್ಕಲ್ ದರ್ಶನ ಮಾಡ್ರಿ, ಅದ್ಭುತವಾದ ಒಂದು ಪರ್ವತ. ದೊಡ್ಡ ಆಂಜನೇಯ. ಲಕ್ಷ್ಮೀದೇವಿ ನರಸಿಂಹದೇವರನ್ನ ತಗೊಂಬ ಅಂತಂದ ಗಂಡಕಿ ಹೋಗ್ತಾರೆ. ಯಾರು? ಪ್ರಾಣಿದೇವರು. ಲಕ್ಷ್ಮಿ ತಪಸ್ಸು ಮಾಡಿದ ತೀರ್ಥ ಅಲ್ಲಿದೆ. ಅಲ್ಲಿ ಹೋದ್ರೆ ಪ್ರಾಣಿದೇವರು ನರಸಿಂಹ ಸಾಲಿಗ್ರಾಮ ತರೋಷ್ಟೊಳಗೆ ಲಕ್ಷ್ಮಿ ಅಲ್ಲಿದ್ದ ಬೆಟ್ಟವನ್ನೇ ನರಸಿಂಹ ಅಂತ ಚಿಂತನೆ ಮಾಡಿಕೊಂಡು ಅನುಸಂಧಾನ ಮಾಡಿದ್ದಕ್ಕೆ ನರಸಿಂಹ ಹೊರಗೆ ಬಂದ್ಬಿಟ್ರು. ಆ ನರಸಿಂಹದೇವರ ಪಾದಕ್ಕೆ ನನ್ನ ಕಾಲು ತಾಕಬೇಕು ಅಂತ ಪ್ರಾಣದೇವರು ಎತ್ತರವಾಗಿ ನಿಂತಿದ್ರು ಕೂಡ ಆ ಪ್ರಾಣದೇವರ ತಲೆ ನರಸಿಂಹದೇವರ ಕಾಲೆತ್ತರಕ್ಕೆ ಬರುತ್ತೆ. ಆ ದಿವ್ಯವಾದ ಕ್ಷೇತ್ರ ನಾಮಗಿರಿಯಮ್ಮ, ನಾಮಗಿರೀಶ, ಮುಖ್ಯ ಪ್ರಾಣದೇವರು. ಆ 3 ಜನ ವೇದಾಭಿಮಾನಿ, ವೇದ ಪ್ರವಚನಾಚಾರ್ಯ, ವೇದ ಪ್ರತಿಪಾದ್ಯ, ಈ 3 ಜನ ಒಟ್ಟಿಗೆ ಅಮ್ಮ ಮಕ್ಕಳು ಸಂಸಾರ ಒಟ್ಟಿಗೆ ಇರತಕ್ಕಂತ ದಿವ್ಯ ಕ್ಷೇತ್ರ. ಅಲ್ಲಿ ಬಂದಾಗ ಮಧ್ಯಾಹ್ನ ಆಗಿತ್ತಂತೆ ರಾಯರು ಬಂದಾಗ. ದಿವ್ಯವಾದ ಕ್ಷೇತ್ರ ಇದು, ಬಿಟ್ಟು ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಅವತ್ ರಾತ್ರಿ ಒಂದು ನೈಟ್ ನಾಮಗಿರಿಯಲ್ಲಿ ರಾಯರು ವಾಸ ಮಾಡಿದ್ರಂತೆ. ಒಂದು ನೈಟ್. ಆದ್ರಿಂದ ನಾವಲ್ಲಿ ಹೋದಾಗ ನಾಮಗಿರೀಶನ ದರ್ಶನವನ್ನ ಅತ್ಯವಶ್ಯವಾಗಿ ಮಾಡಲೇಬೇಕು. ಶ್ರೀ ವಿದ್ಯಾ ರತ್ನಾಕರ ತೀರ್ಥ ಶ್ರೀಪಾದಂಗಳವರಿಗೆ ಸಂತಾನಹೀನತೆ ಅಂತನ್ನೋದು ಬಂದಾಗ ಆ ದೇವರ ಸೇವೆಯನ್ನ ಮಾಡಿ ಆ ದೇವರ ಆದೇಶದಂತೆ ವಿದ್ಯಾ ಪ್ರಸನ್ನ ತೀರ್ಥರನ್ನು ಮಕ್ಕಳನ್ನ ಪಡೀತಾರೆ. ಅವರು ಬರೆದ ಎಲ್ಲ ಗ್ರಂಥಗಳನ್ನು ಕೂಡ ಕೊನೆಗೆ ಅಂಕಿತವನ್ನಾಗಿಟ್ಟಿದ್ದು ಯಾರಿಗೆ ಅಂದ್ರೆ ನಾಮಗೆ ನರಸಿಂಹದೇವರಿಗೆ. ನಾಮಗಿರೀಶ ಅಂತ ಅವನಿಗೆ ಅಂಕಿತವನ್ನಾಗಿಟ್ಟು ತಾವು ಗ್ರಂಥ ರಚನೆ ಮಾಡಿದ ಕ್ಷೇತ್ರ. ವ್ಯಾಸರಾಜರ ಪ್ರತಿಷ್ಠೆ ಮಾಡಿದ ಪ್ರಾಣದೇವರಿದ್ದಾರೆ, ಎಲ್ಲ ಕ್ಷೇತ್ರಗಳಿದೆ. ಅಲ್ಲಿ ದರ್ಶನ ಮಾಡಿಕೊಂಡು
ಇನ್ನೊಂದು ಕ್ಷೇತ್ರ ರುದ್ರದೇವರು ಪಾರ್ವತಿ ಇಬ್ಬರು ಅರ್ಧನಾರೀಶ್ವರರಾಗಿ ನಿಂತಿರುವಂತಹ ಒಂದು ಕ್ಷೇತ್ರ ನೋಡಿ. ನಾನು ಆ ದಾರಿಯಲ್ಲಿ ನಮ್ಮ ಹೆಂಡತಿ ಊರು ಅಲ್ಲೇ ಹತ್ತಿರದಲ್ಲೇ ಬರುತ್ತೆ. ಅಲ್ಲಿಂದ ನಾಮಕಲ್ಲಿಗೆ ಹೋಗ್ಬೇಕಾದ್ರೆ ನಮ್ಮ ಅತ್ಯಂತ ಆತ್ಮೀಯರು ಪ್ರಸನ್ನ ಅಂತ ಇದಾರಲ್ಲಿ, ಅವ್ರ ಜೊತೆಯಲ್ಲಿ ಕಾರಲ್ಲಿ ಹೋಗ್ತಾ ಇರ್ತೀನಿ. ನಾಮಗಿರಿ ನರಸಿಂಹದೇವ್ರ ದರ್ಶನ ಮಾಡ್ಬೇಕು ಅಂತ ಸುಮಾರು ಸಲ ಅವ್ರಿಗೆ ಹೇಳ್ಬಿಟ್ರಾಯ್ತು. ಅವರೆಲ್ಲ ಕೆಲಸ ಬಿಟ್ಟು ನನಗೋಸ್ಕರ ಪ್ರೀತಿಯಿಂದ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗಿ ದರ್ಶನ ಮಾಡ್ಕೊಂಡ್ ಬರ್ತೀವಿ. ನಮ್ಮ ಮನೆಯವ್ರ ಊರಿಂದ ನಾಮಗಿರಿಗೆ ಹೋಗ್ಬೇಕಾದ್ರೆ ಈ ಊರ್ ಮೇಲೆ ಹೋಗ್ಬೇಕು. ಹಣೆ ಬರ ರಾಘವೇಂದ್ರ ವಿಜಯಾನ 10 ಸಲ ಪ್ರವಚನ ಮಾಡಿದ್ದೀನಿ. ಯಾವ ಕ್ಷೇತ್ರಗಳ ಬಗ್ಗೆ ಮಾಡಿಲ್ಲ. ಇವತ್ತು ಮಧ್ಯಾಹ್ನ ಈ ಕ್ಷೇತ್ರಗಳ ಬಗ್ಗೆ ನೋಡ್ಬೇಕಾದ್ರೆ ರಾಯರಿ ಊರ್ಗ್ ಹೋಗಿದ್ದಾರಲ್ಲ, ನಾನಾ ಊರ್ ಮೇಲೆ 100 ಸಲ ಹೋಗಿದ್ದೀನಿ. ಆ ದೇವ್ರನ್ನ ನೋಡ್ಲೇ ಇಲ್ವಲ್ಲ ಅನ್ನೋ ಭಾವ ನನ್ನ ಮನ್ಸಲ್ಲಿ ತುಂಬಾ ಕಾಡ್ತಾ ಇದೆ ಓದ್ದಾಗಿಂದ. ಅರ್ಧನಾರೀಶ್ವರ ಇರುವಂತಹ ಕ್ಷೇತ್ರ ಬೆಟ್ಟದ ಮೇಲೆ ಹೇಳ್ತಾರೆ. ಅದ್ರಿಯಲ್ಲಿ ಮಹೇಶ ಮಹಾರುದ್ರ ದೇವರು ತನ್ನ ದೇಹದ ಅರ್ಧ ಭಾಗವನ್ನ ಪಾರ್ವತಿ ಕೊಟ್ಟಿದ್ದಾರೆ. ಆ ಕ್ಷೇತ್ರ ತಿರುಚಂಗೋಡು ಅಂತ ಪ್ರಸಿದ್ಧ ಇವತ್ತದು. ತಿರುಚಂಗೋಡು ಅಂತ ಕರೀತಾರೆ. ನಾನು ಊರ್ ಮೇಲೆ 100 ಸಲ ಹೋಗಿದ್ದೇನ್ರಿ. ಬೆಟ್ಟ ಹತ್ತಿಲ್ಲ, ದೇವ್ರು ನೋಡಿಲ್ಲ. ನಮ್ಮ ರಾಯರು ಹೋಗಿರೋ ಊರು. ಇನ್ನೊಂದ್ಸಲ ಯಾವಾಗಾದ್ರೂ ಹೋದಾಗ ದರ್ಶನ ಮಾಡ್ಕೊಂಡ್ ಬರ್ಲೇಬೇಕು ಅನ್ನೋ ಆಸೆ ಆಗೋಗಿದೆ ನನಗೆ. ಅದರಿಂದ ಆ ಕ್ಷೇತ್ರಕ್ಕೆ ಹೋಗಿ ಅರ್ಧನಾರೀಶ್ವರ ಮಹಾರುದ್ರದೇವರ ದರ್ಶನವನ್ನ ಮಾಡ್ತಾರಂತೆ. ಅಲ್ಲಿಂದ ನೇರವಾಗಿ ರಾಯರು ಬಂದದ್ದೇ ಶೋಣಾದ್ರಿ ಫಣಿಗಣವರ ಭೂಷಃ ಪಾರ್ವತಿ ಶ್ಲಾಘ್ಯ ವೇಷಃ ಖಲ ಜನಕೃತ ರೋಷಃ ಖಂಡಿತಾತ್ಮೀಯ ದೋಷಃ ಸದರುಣಗಿರಿವಾಸಃ ಶಕ್ರ ಸೂರ್ಯಾದ್ಯಧೀಶಃ ಪರಿಹೃತ ಭವಪಾಶಃ ಪಾತು ಮಾಂ ಪಾರ್ವತೀಶಃ ಅಂತ ವಾದಿರಾಜರು ಪ್ರಾರ್ಥನೆ ಮಾಡಿದ ಕ್ಷೇತ್ರ ಶೋಣಾದ್ರಿ. ಅದೇ ಅರುಣಗಿರಿ ಅರುಣಾಚಲೇಶ್ವರ ಸನ್ನಿಧಾನ. ಪಾತು ಮಾಂ ಪಾರ್ವತೀಶಃ. ಅಲ್ಲಿ 5 ಪಂಚಭೂತಲಿಂಗ ಕ್ಷೇತ್ರ ಅಂತ ಇದೆ. ಆ ಪಂಚಭೂತಲಿಂಗಗಳಲ್ಲಿ ವಾಯುಲಿಂಗ ಕ್ಷೇತ್ರ ಚಿದಂಬರ ಆದ್ರೆ ಅಗ್ನಿಲಿಂಗ ಕ್ಷೇತ್ರ ಯಾವುದು? ಅರುಣಾಚಲ ಕ್ಷೇತ್ರ. ಭೂವರಾಹ ದೇವರನ್ನ ಸ್ತೋತ್ರ ಮಾಡ್ಲಿಕ್ಕಾಗಿ ಮಹಾರುದ್ರ ದೇವರು 2 ರೂಪಗಳಿಂದ ಸನ್ನಿಹಿತರಾಗಿದ್ದಾರೆ. ಒಂದು ವೃದ್ಧಾಚಲ, ಇನ್ನೊಂದು ಅರುಣಾಚಲ. ನೇರ ಅರುಣಾಚಲಕ್ಕೆ ಬಂದರು ರಾಯರು. ಅಲ್ಲಿದ್ದು ನಮಕ ಚಮಕಗಳ ಪಾಠವನ್ನು ಶಿಷ್ಯರಿಗೆ ಮಾಡ್ತಾರಂತೆ. ವೈಭವ ನೋಡಿ, ಆ ದೇವಸ್ಥಾನ ನೋಡೋದೇ ಒಂದು ವೈಭವ. ತಿರುಕೊಯ್ಲೂರು ಉತ್ತಮ ಸನ್ನಿಧಾನದಲ್ಲಿ ನನ್ನ ಭಾಗವತ ಸಪ್ತಾಹ ಇತ್ತು ಹೋದ ವರ್ಷ ಅಧಿಕ ಮಾಸದಲ್ಲಿ. ಭಾಗವತ ಸಪ್ತಾಹ ಮುಗಿಸ್ಕೊಂಡು ಮಧ್ಯಾಹ್ನ ಊಟ ಆಗೋಯ್ತು ಬೇಗ. ಊಟ ಆದ್ಮೇಲೆ ನನಗೆ ಬೆಂಗಳೂರಿಗೆ ಬಸ್ ಯಾವಾಗ ಸಾಯಂಕಾಲ 5:30 6 ಗಂಟೆಗೆ ಬಸ್ಸು. 6 ಗಂಟೆಗೆ ಬಸ್ಸು. 12:00ವರೆಗೆಲ್ಲ ಊಟ ಆಗೋಯ್ತು ಅಲ್ಲಿ. ಊಟ ಆದ್ಮೇಲೆ 6 ಗಂಟೆಗೆ ಬಸ್. ಎಲ್ಲಿಂದ? ತಿರುಕೊಯ್ಲೂರಿಂದ ಬಸ್ ಇಲ್ಲ, ತಿರುವಣ್ಣಾಮಲೆಗೆ ಬರಬೇಕು ಬೆಂಗಳೂರಿಗೆ. ಆ ದೇವಸ್ಥಾನದಲ್ಲಿ 4:15 5 ಗಂಟೆ ಇರುವಂತಹ ಒಂದು ಭಾಗ್ಯ ಸಿಕ್ಕಿತ್ತು. 16 ಸಲ ಹೋಗಿದ್ದೀನಿ ಅಲ್ಲಿಗೆ. ಹೋಗೋದು, ದರ್ಶನ ಮಾಡೋದು, ಬರೋದಷ್ಟೇ. ಅವತ್ತು ಒಂದು 5-6 ಗಂಟೆ ದೇವಸ್ಥಾನದಲ್ಲೇ ಇದ್ದಾರೆ. ನೋಡ್ಬೇಕಾ ದೇವಸ್ಥಾನ ವೈಭವ ನೀವು. ತಿರುವಣ್ಣಾಮಲೈ ದೇವಸ್ಥಾನ ನೋಡ್ಬಿಟ್ರೆ ಸಾಕು, ಎಷ್ಟು ರೋಮಾಂಚನ ಆಗತ್ತೆ. ರುದ್ರದೇವರ ವೈಭವ, ಪುರಾಣಗಳಲ್ಲಿ ಬಂದ ವೈಭವ ಕ್ಷೇತ್ರಗಳು, ಏನು ಗೋಪುರಗಳು, ಅದು ಹಿಂದೆ ಬೆಟ್ಟ, ಬೆಟ್ಟದ ಮೇಲೆ ದೀಪ, ಆ ಬೆಟ್ಟಕ್ಕೆ ಪ್ರದಕ್ಷಿಣೆ ಹಾಕುವಂತ ಜನ, ಊರಲ್ಲೇ ಚಪ್ಪಲಿ ಹಾಕೊಳ್ಳದೆ ಓಡಾಡುವಂತ ಜನ, ರಸ್ತೆಗಳಲ್ಲೇ ಏನು ಉರುಳು ಸೇವೆ ಅಂಗ ಪ್ರದಕ್ಷಿಣೆ ಮಾಡುವಂತ ಜನ. ಏನ್ ನಂಬುತ್ತಾರೆ. ಒಂದು 20-25 ಸರೋವರ ಇದೆ ಆ ಗುಡಿ ಒಳಗೆ. ಅಷ್ಟು ದೊಡ್ಡ ದೇವಸ್ಥಾನ ಅದು. ನೋಡಿ ಶಾಕ್ ಆಗೋಯ್ತು. ಆಮೇಲೆ ಅವ್ನ ಆಟೋದನಂದ, ನೀವ್ ಇಲ್ಲೇ ಕೂತಿರಿ, ಮಿಸ್ ಆಗ್ಬಿಟ್ರೆ ಸಿಗಲ್ಲ, ಆಮೇಲೆ ನಾನು ಕರ್ಕೊಂಡು ಹೋಗ್ತೀನಿ ಅಂತ. ಅವ್ನು ಬಂದು ಬಸ್ ಸ್ಟ್ಯಾಂಡಿಗೆ ಬಿಟ್ಟ. ಹೀಗೆ ಅಲ್ಲಿ ರಾಯರು ಬರ್ತಾರೆ. ಅಲ್ಲಿಂದ ವೃದ್ಧಾಚಲ ಕೃತಾವಾಸಃ ಸದ್ಯೋ ಜಾತ ಸ್ತ್ರಿಲೋಚನ ಅದ್ಯೈವ ಜ್ಞಾನ ನಯನಂ ವರ್ಧಯತ್ವಚಲಂ ಮಯಿ ಅಂತ ಹೇಳಿ ರಾಯರು ವಾದಿರಾಜರು ಪ್ರಾರ್ಥನೆ ಮಾಡಿದ ಕ್ಷೇತ್ರ ವೃದ್ಧಗಿರೀಶ, ವೃದ್ಧಾಚಲ ಕ್ಷೇತ್ರ, ವೃದ್ಧಾಚಲೇಶ್ವರ. ಅಲ್ಲಿ ಬಂದ್ರು ರಾಯರು. ಆ ವೃದ್ಧಾಚಲೇಶ್ವರನ ದರ್ಶನವನ್ನ ಮಾಡಿ ಅಲ್ಲಿಂದ ನೇರವಾಗಿ ವರಾಹದೇವರು ವಿಹಾರ ಮಾಡ್ತಾ ಇರ್ತಕ್ಕಂಥ ದಿವ್ಯ ಕ್ಷೇತ್ರ, ಸ್ವಯಂ ವ್ಯಕ್ತ ಕ್ಷೇತ್ರಗಳಲ್ಲಿ ಒಂದಾದ ಶ್ರೀಮುಷ್ಣ ಕ್ಷೇತ್ರಕ್ಕೆ ಬರ್ತಾರೆ. ಅಲ್ಲಿ ವರಾಹದೇವರ ದಿವ್ಯವಾದಂತಹ ದರ್ಶನವನ್ನ ಮಾಡಿ ಅಲ್ಲಿಂದ ನೇರವಾಗಿ ವಿಷ್ಣುಮಂಗಲ ಕ್ಷೇತ್ರಕ್ಕೆ ಬಂದರು. ವಿಷ್ಣುಮಂಗಲ ಕ್ಷೇತ್ರ ಶ್ರೀಮದ್ ಆಚಾರ್ಯರು ಚಾತುರ್ಮಾಸ್ಯವನ್ನ ಮಾಡಿದಂತಹ ದಿವ್ಯ ಕ್ಷೇತ್ರ, ತ್ರಿವಿಕ್ರಮ ಪಂಡಿತಾಚಾರ್ಯರನ್ನ ಭೇಟಿ ಮಾಡಿದ ಕ್ಷೇತ್ರ, ವಾದಕಥೆ ನಡೆದಂತಹ ಕ್ಷೇತ್ರ. ಆ ಕ್ಷೇತ್ರಕ್ಕೆ ಬರ್ತಾರೆ. ಅಲ್ಲಿ ಬಂದವರಾಗಿ
ಅಲ್ಲಿಂದ ನೇರವಾಗಿ ಮುಂದಕ್ಕೆ ಕಣ್ವತೀರ್ಥದಲ್ಲಿ ಸ್ನಾನ ಮಾಡಿ ಯಾವ ಕ್ಷೇತ್ರದಲ್ಲಿ ಕುಷ್ಠರೋಗ ಪರಿಹಾರ ಆಗುತ್ತೆ ಅಂತಹ ಕುಷ್ಠರೋಗವನ್ನ ಪರಿಹಾರ ಮಾಡುವ ಕ್ಷೇತ್ರ ಅಂತ ಪ್ರಸಿದ್ಧವಾದ ಕ್ಷೇತ್ರ ಯಾವುದು? ಸುಬ್ರಹ್ಮಣ್ಯ. ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದ್ರು ರಾಯರು. ಸುಬ್ರಹ್ಮಣ್ಯಸ್ಯ ಮಹಿಮಾ ವರ್ಣಿತುಂ ಕೇನ ಶಕ್ಯತೆ. ವಾದಿರಾಜರು ಪ್ರಾರ್ಥನೆ ಮಾಡಿದಂತೆ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಬರ್ತಾರೆ. ಆ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಅನೇಕ ದಿನಗಳ ಕಾಲ ಅಲ್ಲಿದ್ದು ಪಾಠ ಪ್ರವಚನಾದಿಗಳನ್ನ ಮಾಡಿ ಅಲ್ಲಿಂದ ನೇರವಾಗಿ ರುಕ್ಮಿಣಿ ಕರಾರ್ಚಿತ ವಿಶ್ವಕರ್ಮ ನಿರ್ಮಿತ ವಾಯುದೇವರು ಮಧ್ವರೂಪದಿಂದ ಪ್ರತಿಷ್ಠೆ ಮಾಡಿದಂತಹ ರೂಪ್ಯಪೀಠಪುರಕ್ಕೆ ರಾಯರು ಬಂದರು. ರೂಪ್ಯಪೀಠಪುರಕ್ಕೆ ಬಂದವರಾಗಿ ಕೃಷ್ಣದೇವರ ಎದುರಿಗೆ ವಿಜಯೇಂದ್ರರಿಗೆ ವಾದಿರಾಜರು ಕೊಟ್ಟ ಜಾಗ, ನಿತ್ಯ ದರ್ಶನ ಆಗಲಿ ಕಿಂಡೀಲಿ ಅಂತ ಅಲ್ಲಿ ಕೂತರು. ಅಲ್ಲಿ ಕೂತು ಪಾಠ ಪ್ರವಚನ ಮಾಡಿ ಶುರು ಮಾಡಿಬಿಟ್ರು. 12 ವರ್ಷ ಇದ್ರು ರಾಯರು ಉಡುಪಿನಲ್ಲಿ. ನಾವಿಂಗೋ ಹಂಗ್ ಬಂದ್ಬಿಡ್ತೀವಿ. ಹೋದ್ರೆ ಬೆಳಗ್ಗೆ ಹೋಗಿ ಮಧ್ಯಾಹ್ನ ಊಟ ಮಾಡ್ಕೊಂಡು ರಾತ್ರಿ ಬಸ್ಸಿಗೆ ವಾಪಸ್. ಅಲ್ಲಿದ್ದೇನ್ ಮಾಡ್ತಾರೆ? ಚಂದ್ರಿಕಾ ಪ್ರವಚನಂ ದಶಕೃತ್ವ 10 ಸಲ ಚಂದ್ರಿಕಾ ಪಾಠ ಮಾಡ್ತಾರೆ. ಯಾಕೆ ಅಂತಂದ್ರೆ ಉಡುಪಿ ಕೃಷ್ಣದೇವರನ್ನ ಆಚಾರ್ಯರು ಪ್ರತಿಷ್ಠೆ ಮಾಡಿದ್ದೇ ಅಜ್ಞಾನ ನಾಶಕ್ಕಾಗಿ. ಅಜ್ಞಾನ ಅಂದ್ರೆ ಏನು? ವೇದವ್ಯಾಸ ದೇವರು ಬರೆದ ಬ್ರಹ್ಮಸೂತ್ರಗಳು ಜೀವ ಬ್ರಹ್ಮೈಕ್ಯವನ್ನ ಪ್ರತಿಪಾದನೆ ಮಾಡ್ತಾ ಇಲ್ಲ. ದೇವರ ಅನಂತ ಕಲ್ಯಾಣ ಗುಣ ಪೂರ್ಣತೆ, ದೇವರ ದೋಷ ದೂರತೆಯನ್ನ ಸ್ಥಾಪನೆ ಮಾಡ್ತಾ ಇರುವಂತದ್ದು ಯಾವುದು? ಬ್ರಹ್ಮಸೂತ್ರಗಳು. ಅಂತಹ ಬ್ರಹ್ಮಸೂತ್ರಕ್ಕೆ ಅದ್ಭುತವಾದ ಭಾಷ್ಯ ಬರೆದ ಆಚಾರ್ಯರು ಪ್ರತಿಷ್ಠೆ ಮಾಡಿದ ಕ್ಷೇತ್ರ. ಅಂತಹ ಬ್ರಹ್ಮಸೂತ್ರ ಭಾಷ್ಯದ ನಿರ್ದುಷ್ಟತೆಯನ್ನ ಪ್ರತಿಪಾದನೆ ಮಾಡತಕ್ಕಂತಹ ಗ್ರಂಥ ತಾತ್ಪರ್ಯ ಚಂದ್ರಿಕಾ. ಶಮಯನ್ ಭವ ಸಂತಾಪಂ ರಮಯನ್ ಸಾಧು ಚಾತಕಾನ್ ಕೃಷ್ಣಮೇಘ ಕೃಪಾ ದೃಷ್ಟಿ ವೃಷ್ಟ್ಯ ಪುಷ್ಣಾತು ಮಾಮಪಿ ಅಂತ ವ್ಯಾಸರಾಜರು ಕೃಷ್ಣದೇವರನ್ನ ಪ್ರಾರ್ಥನೆ ಮಾಡಿದ್ದಾರೆ ಶ್ಲೋಕದಲ್ಲಿ. ಆದ್ದರಿಂದ ಉಡುಪಿ ಕೃಷ್ಣದೇವರ ಸನ್ನಿಧಾನದಲ್ಲಿ 10 ಬಾರಿ ಚಂದ್ರಿಕಾ ಗ್ರಂಥವನ್ನ ಪಾಠ ಮಾಡ್ತಾರೆ. ಚಂದ್ರಿಕಾ ಗ್ರಂಥಕ್ಕೆ ವ್ಯಾಖ್ಯಾನವನ್ನ ಶುರು ಮಾಡ್ತಾರೆ. ವ್ಯಾಖ್ಯಾನ ಶುರು ಮಾಡಿ ಮುಗಿಸೋದ್ರ ಒಳಗೆ ನ್ಯಾಯಮುಕ್ತಾವಳಿ ಮೊದಲಾದಂತಹ 2-3 ಗ್ರಂಥ ಬರೆದು ಬಿಟ್ರು ರಾಯರು. ಉಡುಪಿಯಲ್ಲಿ 5-6 ಗ್ರಂಥಗಳನ್ನ ಬರೆದಿದ್ದಾರೆ. ಅದರಲ್ಲಿ ಕೊನೆಯದಾಗಿ ಅವರು ಉಡುಪಿ ಯಾತ್ರೆಯನ್ನು ಮುಗಿಸಿ ಬರುವಾಗ ಬರೆದ ಗ್ರಂಥ ಯಾವುದು? ಶ್ರೀಮತ್ ತಾತ್ಪರ್ಯ ಚಂದ್ರಿಕಾ ಪ್ರಕಾಶ ಅಂತ. ಚಂದ್ರಿಕಾ ಪ್ರಕಾಶ, ಚಂದ್ರಿಕಾ ಇರುವಂತಹ ವ್ಯಾಖ್ಯಾನಗಳಲ್ಲೇ ಉತ್ತಮೋತ್ತಮವಾಗಿರ್ತಕ್ಕಂತಹ ವ್ಯಾಖ್ಯಾನ ಮಂತ್ರಾಲಯ ಪ್ರಭುಗಳು ಬರೆದ ಶ್ರೀಮತ್ ತಾತ್ಪರ್ಯ ಚಂದ್ರಿಕಾ ಪ್ರಕಾಶ. ಇದು ಹೇಳಬೇಕಾದ್ರೆ ಎಲ್ಲ ಗ್ರಂಥಗಳನ್ನ ಶಿಷ್ಯರಿಗೆ ರಾಯರು ಪಾಠ ಮಾಡಿದರು ಅಂತ ಉಲ್ಲೇಖ ಬಂತು. ಮತ್ತೆ ಮಣಿಶೃಂಗಪುರದಲ್ಲಿ ಪಾಠ ಪೂರ್ಣ ಪ್ರಮಾಣ ಪದ್ಧತಿಯಿಂದ ಚಂದ್ರಿಕಾ ತನಕ ಪಾಠ. ಶ್ರೀರಂಗ ಕ್ಷೇತ್ರದಲ್ಲಿ ಮತ್ತೆ ಪ್ರಮಾಣ ಪದ್ಧತಿ ಚಂದ್ರಿಕಾ ತನಕ ಪಾಠ. ಉಡುಪಿಗೆ ಬಂದ್ರೆ ಪ್ರಮಾಣ ಪದ್ಧತಿ ಚಂದ್ರಿಕಾ ತನಕ ಪಾಠ. ಚಂದ್ರಿಕಾ ಗ್ರಂಥವನ್ನ 10 ಸಲ ಪಾಠ. ರಾಯರ ಪಾಂಡಿತ್ಯ ಎಷ್ಟು ಅಂದ್ರೆ ನಮ್ಗೆ ಅಗಾಧತೆ ಗೊತ್ತಾಗೋದಿಲ್ಲ ಅನ್ನೋದಕ್ಕೆ ಒಂದು ಶಬ್ದ ಹಾಕ್ತಾರೆ. ವೇತ್ತಿ ವರ್ಣ ನಿಚಯಂ ಸಮಯಾನಾಂ ಸಂಖ್ಯೆಯ ಸಹ ಧಿಯೈಷ ಸಹಾರ್ಥೈ. ಇದು ನಾರಾಯಣಾಚಾರ್ಯರು ರಾಯರಲ್ಲೇ ಪ್ರೌಢ ಅಧ್ಯಯನ ಮಾಡಿದವರು. ಈ ಗ್ರಂಥಕರ್ತೃಗಳು ಹೇಳ್ತಾರೆ, ವ್ಯಾಕರಣ ಅಂತ ಶಾಸ್ತ್ರ ಹೇಳಿಬಿಟ್ರೆ ಈ ವ್ಯಾಕರಣ ಶಾಸ್ತ್ರದಲ್ಲಿ ಎಷ್ಟು ಗ್ರಂಥಗಳಿದೆ, ಮೂಲ ಗ್ರಂಥ ಎಷ್ಟು, ಭಾಷ್ಯ ಗ್ರಂಥ ಎಷ್ಟು, ಟೀಕಾ ಗ್ರಂಥ ಎಷ್ಟು, ಟಿಪ್ಪಣಿ ಗ್ರಂಥ ಎಷ್ಟು, ವ್ಯಾಖ್ಯಾನ ಎಷ್ಟು, ಅಷ್ಟು ಮಾತ್ರ ಅಲ್ಲ ಎಷ್ಟು ಅಕ್ಷರ ಇದೆ ಅಂತ ರಾಯರು ಹೇಳ್ತಾ ಇದ್ದಾರೆ. ಈ ಯಾವುದೇ ಶಾಸ್ತ್ರ ತಗೊಳ್ಳಿ ನೀವು, ಇಷ್ಟು ಅಕ್ಷರ ಇದೆ ಇದರಲ್ಲಿ ಲೆಕ್ಕ ಹಾಕ್ಬೇಕು ನಾವು ಕೂತ್ಕೊಂಡು. ವೇತ್ತಿ ವರ್ಣ ನಿಚಯಂ ಸಮಯಾನ ಸಮಯಾನಾಂ ವರ್ಣ ನಿಚಯಂ ವೇತ್ತಿ. ನಮಗದು ನೋಡ್ಬಿಟ್ರೆ ರಾಯರ ಹತ್ರ ಹೋಗಕ್ಕೆ ಭಯ ಆಗ್ಬಿಡ್ಬೇಕು ನಮಗೆ. ನಾವು ರಾಯರ ಶ್ಲೋಕ ಎಡವಟ್ಟಾಗಿ ಏನೇನೋ ತಪ್ಪ ಹೇಳ್ತಾ ಇರ್ತೀವಿ ಅವ್ರ ಮುಂದೆ ಕೂತ್ಕೊಂಡು. ಸಾಲಂಕಾರ ಕಾವ್ಯ ನಾಟಕ ಕಲಾ ಕಾಣಾದ ಪಾತಂಜಲ ಅರ್ಥ ಸ್ಮೃತಿ ಜೈಮಿನೀಯ ಕವಿತಾ ಸಂಗೀತ ಪಾರಂಗತಃ. ನಮಗಿದು ಒಂದು ಹೇಳಕ್ಕೆ ಬರಲ್ಲ. ಸಂಗೀತ ಹೇಳ್ರಿ, ವೀಣಾವಾದನೆ ಮಾಡಿ ಸಂಗೀತ ಹೇಳ್ತಾರೆ. ಅಲಂಕಾರ ಶಾಸ್ತ್ರ ಶ್ಲೋಕ ರಚನೆ ಮಾಡ್ರಿ,
ವೇದ ಸಿದ್ಧಮಣುತೋಪ್ಯನುಭಾವಂ ಮೋದದಾಯಿ ಮಹತೋಪಿ ಮಹತ್ವಂ. ರಾಮದೇವರ ಪೂಜೆ ಮಾಡುವಾಗ ಈ ದಶಾವತಾರ ಸ್ತೋತ್ರ ಹೇಳ್ತಾ ಹೂ ಹಾಕ್ತಾ ಇದ್ರು ಅಂತ ಶ್ಲೋಕ ರಚನೆ ಮಾಡ್ತಾರೆ ರಾಯರು. ಸಾಲಂಕಾರಕ ಕಾವ್ಯದಲ್ಲಿ ಪ್ರವೇಶ ಇದೆ, ನಾಟಕಗಳನ್ನು ಬರೆದಿದ್ದಾರೆ, ಕಲೆಗಳಲ್ಲಿ ಅವರಿಗೆ ಪ್ರವೇಶ ಇದೆ. ಕಾಣಾದ ತರ್ಕಶಾಸ್ತ್ರ, ಪಾತಂಜಲ, ವ್ಯಾಕರಣ, ತ್ರಯ್ಯರ್ಥ, ವೇದಗಳ ಅರ್ಥ, ಜೈಮಿನೀಯ ಮೀಮಾಂಸ, ಈ ಎಲ್ಲದರಲ್ಲೂ ಟಚ್ ಮಾಡಿದ್ದಲ್ಲ, ಪಾರಂಗತರು ರಾಯರು. ಪಾರಂಗತಃ ವಿಪ್ರಕ್ಷತ್ರ ವಿಡಂಗ್ರಿ ಜಾಪ ಮುಖರಾನೇಕ ಪ್ರಜಾ ಸೇವಿತ ಶ್ರೀಮತ್ ಸದ್ಗುರು ರಾಘವೇಂದ್ರ ಯತಿರಾಟ್ ಪ್ರಿಯಾಧ್ರುವಂ ಮಂಗಲಂ. ಇಂತಹ ಯಾವ ಜಾತಿ, ಯಾವ ಕುಲ, ಯಾವ ಮತ ಅಂತಿಲ್ಲ, ರಾಯರಿನ ಸೇವೆ ಮಾಡೋರು ಎಲ್ಲರಿಂದಲೂ ಸೇವಿತರಾದ ರಾಯರು ನಮಗೆ ಮಂಗಳ ಉಂಟು ಮಾಡ್ಲಿ ಅಂತ ಪ್ರಾರ್ಥನೆ ಮಾಡ್ತಾರೆ. ಅಂತಹ ರಾಯರು ಎಲ್ಲ ಶಾಸ್ತ್ರಗಳಲ್ಲಿರುವ ಗ್ರಂಥಗಳ ಅಕ್ಷರಗಳ ಸಂಖ್ಯೆ ಹೇಳ್ತಾ ಇದ್ರಂತೆ. ಅಷ್ಟು ಅಂದ್ರೆ ಓದಿದ್ರೆ ಹಾಗೆ ಓದಬೇಕು ಅಂತ. ಇವತ್ತು ಓದಿದ್ ನಾಳೆ ಮರ್ತೋಗ್ಬಿಡುತ್ತೆ ನಮ್ಮ ಮನೆ ಬರಕ್ಕೆ, ಮತ್ತೆ ಪುಸ್ತಕ ತೆಗಿ ಇನ್ನೊಂದಾಗುತ್ತೆ. ರಾಯರು ನೋಡ್ರಿ, ಅಂದ್ರೆ ಗುರುವನುಗ್ರಹ ಪಾತ್ರರಾದವ್ರಿಗೆ ಸರಸ್ವತಿನೇ ಅವಳ ಮಂತ್ರ ಉಪದೇಶ ಮಾಡಿದ್ದಾಳೆ ಅಂದ ಮೇಲೆ ಅವರ ಪ್ರತಿಭೆ ಇನ್ ಹೇಗಿರ್ಬೇಡ. ಮಾತಾಡ್ಲಿಕ್ಕಿಲ್ಲ ನಾವು, ಟೈಮ್ ಆಯ್ತಾ ಹೇಳ, ಆ ವೈಭವ ಇದೆ ರಾಯರದ್ದು. ಅಲ್ಲಿ ಚಂದ್ರಿಕಾ ಪ್ರಕಾಶವನ್ನ ಬರೆದ್ರು, ಅರ್ಥಗಳಿಂದ ಕೂಡಿದ ಸಕಲ ಶಾಸ್ತ್ರಗಳ ಪಾಂಡಿತ್ಯ ತೋರಿಸಿದ್ರು. ನಾವು ಏನಾಗಬೇಕಾಗಿದೆ. ಅಲ್ಲಿಂದ ಇನ್ನು ಮುಂದಕ್ಕೆ ಉಡುಪಿ ಯಾತ್ರೆಯ ಸೂಚನೆಗಾಗಿ ಬಂಗಾರದಿಂದ ಅವರೇ ಕೃಷ್ಣದೇವರ ಪ್ರತಿಮಾ ನಿರ್ಮಾಣ ಮಾಡಿ ಸನ್ನಿಧಾನದಲ್ಲಿಟ್ಟು ಪೂಜೆ ಮಾಡಿಸಿ ತಾವು ತಂದು ಪೂಜೆ ಮಾಡ್ತಾ ಇದ್ದಾರೆ. ಇವತ್ತಿಗೆ ರಾಯರ ಮಠದಲ್ಲಿ ಭಯ ಆದ್ರೆ, ಸಂತಾನ ಆಗ್ಬೇಕು ಅಂದ್ರೆ, ಶುಭ ಆಗ್ಬೇಕು ಅಂದ್ರೆ ಸ್ವಾಮಿಗಳು ಯಂತ್ರ ಕೊಡ್ತಾರೆ. ಆ ಯಂತ್ರ ಈ ಕೃಷ್ಣದೇವರ ಉಪಾಸನಾ ಬಲದಿಂದಲೇ ಕೊಡುವಂತ. ಗೋಪಾಲಕೃಷ್ಣ ಪ್ರತಿಮಾ ಸೌವರ್ಣಿ ಸರ್ವಸಿದ್ಧಿದ ಉಪಾಸ್ಯ ರಾಘವೇಂದ್ರಾರ್ಯೈ ಅಘನಾಶನ ಕೀರ್ತಿಬಿಹಿ ಅಂತ ವಾದೇಂದ್ರ ತೀರ್ಥರು ಈ ಪ್ರತಿಮೆ ಬಗ್ಗೆ ಹೇಳ್ತಾರೆ. ಇಷ್ಟೇ ಉದ್ದ ಬಂಗಾರದ ಪ್ರತಿಮೆ ರತ್ನ ಮಂಟಪದಲ್ಲಿ ಕೂಡಿಸ್ತಾರೆ. ಆ ಉಡುಪಿ ಯಾತ್ರೆ ಚಂದ್ರಿಕಾ ಪ್ರಕಾಶ ಗ್ರಂಥಗಳ ಮಂಗಳದ ಒಂದು ಸವಿನೆನಪಿಗಾಗಿ ರಾಯರು ಮಾಡಿದಂತಹ ಪ್ರತಿಮೆ. ಅಲ್ಲಿದ್ದ ಎಲ್ಲ ಯತಿಗಳಿಂದ ಮರ್ಯಾದೆ ಸ್ವೀಕಾರ ಮಾಡಿ ಪರಸ್ಪರ ಮರ್ಯಾದೆಗಳನ್ನ ಕೊಟ್ಟು ನೇರವಾಗಿ ಗೋದಾವರಿ ತೀರಕ್ಕೆ ಬಂದರು ರಾಯರು. ಗೋದಾವರಿ ತೀರಕ್ಕೆ ಬಂದು ಗೌತಮರ ಒಂದು ತಪಸ್ಸಿಗೆ ಬಂದ ಗಂಗೆ, ವೃದ್ಧ ಗಂಗಾ, ಯಾವ ನದಿಯಲ್ಲಿ ಸ್ನಾನ ಮಾಡೋದ್ರಿಂದ 6 ತಿಂಗಳು ಉಪವಾಸ ಮಾಡಿದ ಫಲ ಬರುತ್ತೋ ಆ ನದಿ ಗೋದಾವರಿ. ಷಣ್ಮಾಸ ಫಲದ ಗೋದಾ ಅಂತ ಶಾಸ್ತ್ರ. 6 ತಿಂಗಳು ಶುದ್ಧ ಉಪವಾಸ ಮಾಡೋದ್ರಿಂದ ಏನು ಫಲ ಬರುತ್ತೆ, ಆ ಫಲ ಒಂದು ಸಲ ಗೋದಾವರಿಯಲ್ಲಿ ಭಕ್ತಿಯಿಂದ ಮುಳುಗಿಬಿಟ್ರೆ ಬರುತ್ತೆ ಅಂತ. ಅಂತ ಗೋದಾವರಿ ನದಿಯಲ್ಲಿ ಸ್ನಾನವನ್ನ ಮಾಡ್ತಾರೆ. ಅಲ್ಲಿದ್ದ ರಾಜನ ಸಭೆಯಲ್ಲಿ ವಿದ್ವಾಂಸರನ್ನೆಲ್ಲ ಗೆಲ್ತಾರೆ. ಬಾಣಪುರ ಅಂತ ಬರ್ತಾರೆ, ಅಲ್ಲಿ ವಿದ್ವಾಂಸರನ್ನ ಗೆಲ್ತಾರೆ. ಅಲ್ಲಿಂದ ಕೃಷ್ಣವೇಣಿ ನದಿ ಹರಿಯುವಂತಹ ವಿಜಯಪುರಕ್ಕೆ ಬರ್ತಾರೆ. ಆ ವಿಜಯಪುರವೇ ವಿಜಯವಾಡ. ಅಲ್ಲಿ ರಾಯರಿಗೆ ಶ್ವೇತಛತ್ರಾದಿಗಳ ಪ್ರಾಪ್ತಿ ಆಗುತ್ತೆ. ಅಲ್ಲಿಂದ ನೇರವಾಗಿ ಮಂತ್ರಾಲಯ ಪ್ರಭುಗಳು ಬಂದ ಕ್ಷೇತ್ರ ಯಾವುದು ಅಂದ್ರೆ ಪಂಢರಪುರದ ರಾಯ ಚಾತುರ್ಮಾಸ್ಯ ಕೂತರು. ಚಾತುರ್ಮಾಸ್ಯ ಕೂತ ಮನೆ ಇವತ್ತು ಪಂಢರಾಪುರದಲ್ಲಿದೆ, ನೋಡ್ಕೊಂಡ್ ಬರ್ಬೋದು ನಾವೆಲ್ಲ ಹೋಗಿ. ಆಚಾರ್ಯ ಚಾತುರ್ಮಾಸ್ಯ ಕೂತಿದ್ದಾರೆ, ಪದ್ಮನಾಭ ಚಾತುರ್ಮಾಸ್ಯ ಕೂತಿದ್ದಾರೆ, ರಾಯ ಚಾತುರ್ಮಾಸ್ಯ ಕೂತಿದ್ದಾರೆ ಪಂಢರಾಪುರ. ಅಲ್ಲಿ ವಿಠ್ಠಲ ದೇವರ ಸನ್ನಿಧಾನದಲ್ಲಿ ವಿಶೇಷವಾದ ವೈಭವ. ಅಲ್ಲಿಂದ ಕರವೀರಪುರಕ್ಕೆ ಬರ್ತಾರೆ. ಕರವೀರಾಖ್ಯ ನಗರಮ್ಯಯೋ ಗುರುಹು ಅಂತ ಗುರುಗಳು ಶಿಷ್ಯ ಪರಿವಾರ ಜೊತೆಯಲ್ಲಿ ಕರವೀರಪುರಕ್ಕೆ ಬರ್ತಾರೆ. ಕೊಲ್ಹಾಪುರ ಮಹಾಲಕ್ಷ್ಮಿಯಾ ಕ್ಷೇತ್ರಂ ಅಂತ ಆಚಾರ್ಯರು ನಿರೂಪಣೆ ಮಾಡುವಂತಹ ಕ್ಷೇತ್ರ. ಲಕ್ಷ್ಮಿ ವೈಕುಂಠದಿಂದ ನೇರವಾಗಿ ಬಂದಿರತಕ್ಕಂತಹ ಕ್ಷೇತ್ರ. ಕಮಲದ ಸರೋವರಗಳಿಂದ ತುಂಬಿ ಹೋದಂತಹ ಕ್ಷೇತ್ರ. ಧ್ಯಾತ ಅಂತ ಶಾಂತ ಅಂತ ರಾಜರು ಪ್ರಾರ್ಥನೆ ಮಾಡ್ತಾರೆ. ಮಾತಾಮ ತಾಪಸಾರಾಧಿತ ಪದ ಕಮಲ ಅಧೋಕ್ಷಜ ಪ್ರೇಯಸಿ ಸ್ಯಾತ್ ರಮಾ ಕೊಲ್ಹಾಪುರ ಕ್ಷೇತ್ರೇ ವಸತೀತಿ ಕಿಮದ್ಭುತಂ ಅಂತ ವಾದಿರಾಜರು ಮಾಡಿದ ಪ್ರಾರ್ಥನೆಯಂತೆ ಕ್ಷೇತ್ರ ಕೊಲ್ಹಾಪುರ ಕ್ಷೇತ್ರಕ್ಕೆ ರಾಯರು ಬಂದರು. ಅಲ್ಲಿ ಲಕ್ಷ್ಮಿಯ ದರ್ಶನವನ್ನು ಮಾಡಿದರು. ಮತ್ತೆ ವಾಕ್ಯಾರ್ಥ, ಅಲ್ಲಿ ಮತ್ತೆ ಪಾಠ ಪ್ರವಚನ. ಹೋದ ಕಡೆಯಲ್ಲೆಲ್ಲ ಗ್ರಂಥ ಬರೆಯೋದು. ಒಂದು ಪ್ರಶ್ನೆ ಬರುತ್ತೆ. ಪ್ರಶ್ನೆ ಬಂದಾಗ ಯಾಕೆ
ಅಲ್ಲಿಂದ ಇಲ್ಲಿ ತನಕ ಎಲ್ಲ ಗ್ರಂಥ ಬರೆದಿದ್ದಾರೆ. ವೇದವ್ಯಾಸರ ವೇದ ವಿಭಾಗ ಇದೆ, ಬ್ರಹ್ಮಸೂತ್ರ ಇದೆ, ಮಹಾಭಾರತ ಇದೆ, ಪಂಚರಾತ್ರ ಇದೆ, ಮೂಲರಾಮಾಯಣದ ಆಚಾರ ಸುರಮೂಲ ಗ್ರಂಥ ಇದೆ, ಟೀಕಾರಾಯರ್ದಿದೆ, ವ್ಯಾಸಾಯರ್ದಿದೆ. ಇವ್ರು ಯಾಕೆ ಇಷ್ಟು ಗ್ರಂಥ ಬರೀಬೇಕು? ರಾಯರು 55 ಗ್ರಂಥ ಯಾಕೆ ಬರೀಬೇಕು ಅಂದ್ರೆ, ರಾಯರನ್ ಶಿಷ್ಯರು ಕೇಳಿದ್ರಂತೆ, ಸ್ವಾಮಿ ಇಷ್ಟೆಲ್ಲಾ ಗ್ರಂಥ ನೀವ್ ಯಾಕ್ರಿ ಬರೀತೀರಿ? ಸುಮ್ಮನೆ ಇರೋ ಗ್ರಂಥನೇ ಓದೋದ್ ಕಷ್ಟ. ಹಾಗಿರ್ಬೇಕಾದ್ರೆ ನೀವು 55 ನೋಡ್ರಿ, ವೇದಗಳಿಗೆ 3 ವೇದಕ್ಕೂ ವಿವೃತಿ. ನಮ್ಮ ಹಣೆ ಬರ ಪಂಚಾಮೃತ ಕುಡಿಯೋದ್ರಲ್ಲಿ ಕಳೆದೇ ಬಿಟ್ವಿ ಅದು ಅಲ್ವಾ? ಯಾರಾದ್ರೂ ಸ್ತೋತ್ರದ್ದೋ ಶ್ಲೋಕದ್ದೋ ಹಾಳೆ ಕೊಟ್ರೆ ಮಂತ್ರಾಷ್ಟಾಗ ತಗೊಂಡೋಗ್ಬಿಡ್ತೀವಿ ನಾವು. ಅದಕ್ಕೆ ಮಹತ್ವವೇ ನಮಗ್ ಗೊತ್ತಿಲ್ಲ. ಮಹತ್ವ ಎಳ್ಳಷ್ಟು ನಮ್ಗೆ ರಾಯರ ಕೋಪ ಬರುತ್ತೆ, ಸಿಟ್ಟು ಮಾಡ್ಕೊಂತಾರೆ ರಾಯರು. ಅದಕ್ಕೆ ನಾವು ರಾಯರಿಗೆ ಏನ್ ಕೊಡ್ಬೇಕೋ ನಾವು ಕೊಡ್ತಿಲ್ಲ, ಅವ್ರಿಗೆ ಇಷ್ಟವಿಲ್ಲದೆಲ್ಲ ಕೊಡ್ತೀವಿ ನಾವು ಅಲ್ವಾ? ಆದ್ದರಿಂದ ಅವರ ಸನ್ನಿಧಾನದಲ್ಲಿ ಮಾಡಬೇಕಾದ ದೊಡ್ಡ ಕೆಲಸ ಅವರ ಗ್ರಂಥಗಳ ಪಾರಾಯಣ, ಅವರ ಮಹಿಮೆಗಳ ಕೀರ್ತನೆ. ಅದಾದ್ರೆ ಇನ್ನೂ ಹೆಚ್ಚು ಅಭಿವ್ಯಕ್ತರಾಗ್ತಾರೆ ರಾಯರು, ಅನುಗ್ರಹೋನ್ಮುಖರಾಗ್ತಾರೆ. ಪ್ರಸಿದ್ಧವಾದ ಕಥೆ ಇದೆಯಲ್ಲ, ವಿದ್ವಾಂಸರು ರಾಯರು ಸೇವೆ ಮಾಡ್ಬೇಕು ಅಂತ ಹೋದ್ರಂತೆ. ಸೇವೆ ಮಾಡಕ್ಕೆ ಹೋದ ವಿದ್ವಾಂಸರಿಗೆ ಪ್ರದಕ್ಷಿಣೆ, ನಮಸ್ಕಾರ, ಅಂಗ ಪ್ರದಕ್ಷಿಣೆ ಎಲ್ಲ ಇಲ್ಲ, ಉಪವಾಸ ವಿಪಾಸ ಎಲ್ಲ ಇಲ್ಲ. ವಿದ್ವಾಂಸರು ಉಪವಾಸ ಕೇಳಿದ ದಿನ ಬಿಟ್ಟು ಮಿಕ್ಕಿದ ದಿನ ಉಪವಾಸ ಮಾಡಬಾರ್ದು. ಹೊಟ್ಟೆ ತುಂಬಿದ್ರೆ ಒಳ್ಳೆ ಪಾಠ ಮಾಡ್ಬೇಕು. ವಿದ್ವಾಂಸರ ಕೆಲಸವೇ ಪಾಠ ಪ್ರವಚನ. ಅವ್ರೇನ್ ಮಾಡಿದ್ರು, ರಾಯರ ಪರಿಮಳ ಗ್ರಂಥವನ್ನ ಪಾರಾಯಣ ಮಾಡ್ತೀನಿ, ನಂದು ಅದೇ ಸೇವೆ ಅನ್ಕೊಂಡ್ರು. ಇನ್ನು ಬರೋ ಭಕ್ತರೆಲ್ಲ ಕೈ ಇಲ್ಲ, ಕಾಲಿಲ್ಲ, ಸಂಪತ್ತಿಲ್ಲ, ಮದುವೆ ಆಗಿಲ್ಲ, ಮಕ್ಕಳಾಗಿಲ್ಲ, ಸೈಟ್ ಇಲ್ಲ ಅಂತ ಸೇವೆ ಮಾಡ್ತೀಯಾರ ಮಂತ್ರಾಲಯಕ್ಕೆ ಬಂದವ್ರಿಗೆಲ್ಲಾ ಫಲ. ಈ ವಿದ್ವಾಂಸರಿಗೆ ಏನೂ ಇಲ್ಲ. 6 ತಿಂಗಳಾಯ್ತು, ವರ್ಷವಾಯ್ತು, ಸಾವಿರಾರು ಜನ ಫಲ ಪಡ್ಕೊಂಡು ಹೋಗ್ತಾರೆ ಅನ್ಕೊಂಡ್ರು. ನನ್ನ ಹಣೆ ಬರಕ್ಕೆ ಅವನ್ಗಿರೋಷ್ಟು ನನಗಿಲ್ವಲ್ಲ ಫಲ, ಸಾಕು ನನ್ನ ಸೇವೆ ಸಾಕು, ಸಮಾಪ್ತಿ ಮಾಡಿ ನಾಳೆ ಬೆಳಗ್ಗೆ ಹೊರಟೋಗ್ತೀನಿ ಊರಿಗೆ ಅಂತ ಅನ್ಕೊಂಡ್ರೆ, ಸ್ವಪ್ನದಲ್ಲಿ ಬಂದು ರಾಯರಂದ್ರಂತೆ, ಅವರೆಲ್ಲ ಅದು ಕೊಡು ಇದು ಕೊಡು ಅಂತ ಪ್ರಾಣ ತಿಂತಾರೆ, ಇಟ್ಕೊಳಕ್ ಇಷ್ಟವಿಲ್ದೆ ಆಚೆ ಕಳಿಸ್ತಾ ಇದ್ದೀನಿ ಅವ್ರನ್ನ. ನೀನೊಬ್ಬ ನನಗೆ ಇಷ್ಟವಾಗಿರೋ ಗ್ರಂಥ ಜ್ಞಾನ ಕಾರ್ಯ ಮಾಡ್ತಾ ಇದ್ಯಾ, ಅದಕ್ಕೋಸ್ಕರ ಫಲ ಲೇಟ್ ಆಗಿ ಕೊಟ್ರು ತುಂಬಾ ಕೊಡ್ತೀನಪ್ಪ, 2 ದಿನ ಪಾರಾಯಣ ಮಾಡ್ಬಿಟ್ಟು ಹೋಗು ನೀನು ಅಂತ ರಾಯರಂದ್ರು. ಅಂದ್ರೆ ರಾಯರಿಗೆ ಏನ್ ಇಷ್ಟ ಅಂತ ಗೊತ್ತಿಲ್ದೆ, ತಿಳ್ಕೊಳ್ದೆ ನಾವು ರಾಯರಿಗೆ ಅದರಿಂದ ಪ್ರೀತಿ ಆಗತ್ತೆ, ಇದರಿಂದ ಪ್ರೀತಿ ಆಗತ್ತೆ ಅಂತ ಮಾಡ್ತೀವಿ. ಬಟ್ ರಾಯರಿಗೆ ಏನು ಪ್ರೀತಿ ಅಂದ್ರೆ, ಗ್ರಂಥ ರಚನೆಗಿಂತ ಮಿಗಿಲಾದ ಪ್ರೀತಿ, ಪಾಠ ಪ್ರವಚನ ಗ್ರಂಥಗಳ ಪಾರಾಯಣಕ್ಕಿಂತ ಮಿಗಿಲಾದ ಪ್ರೀತಿ ರಾಯರಿಗಿನ್ಯಾವುದೂ ಇಲ್ಲ. ತವ ಸಂಕೀರ್ತನಂ ವೇದಶಾಸ್ತ್ರಾರ್ಥ ಜ್ಞಾನ ಸಿದ್ಧ. ಆದ್ರಿಂದ ರಾಯರಿಗೆ ಸೇವೆ ಮಾಡೋದ್ರಿಂದ ಆಗುವ ಫಲ ಅಜ್ಞಾನ ನಾಶ, ಅದು ಮೋಕ್ಷವನ್ನ ಕೊಡಿಸ್ತಾರೆ. ನರಸಿಂಹದೇವರು ಮೋಕ್ಷಕ್ಕೆ ಬಾ ಅಂತ ಕರೆದಾಗ ಬರಲ್ಲ ಅಂದ್ರು. ಯಾಕೆ ಬರಲ್ಲ ಅಂದ್ರೆ, ಅಜ್ಞಾನಿಗಳನ್ನ ಕರ್ಕೊಂಡು ಬರ್ತೇನೆ, ಜ್ಞಾನ ಕೊಟ್ಟು ಕರ್ಕೊಂಡ್ ಬರ್ತೇನೆ ಅಂತ ಬಂದ್ರು. ಅದರಿಂದ ಶಿಷ್ಯರು ಕೇಳ್ತಾರೆ, ಇಷ್ಟು ಗ್ರಂಥಗಳನ್ನ ಯಾಕೆ ಬರೆದ್ರಿ ಅಂತಂದ್ರೆ, ನಮ್ಮ ಪರಂಪರೆಯಲ್ಲಿ ಸುಮತೀಂದ್ರರು ಅಂತ ದರ್ಶನ ಶ್ರುತಿಪರ ಸುಮತೀಂದ್ರ. ನೋಡಿ, ರಾಯರದ್ದು ಅತೀತಾಗತ ಜ್ಞಾನ, ಅಗಮ್ಯ ಮಹಿಮಾ ಲೋಕೆ ರಾಘವೇಂದ್ರೋ ಮಹಾಯಶಾಹ ಅಂತ. ಇನ್ನು ಇವರಾಗಬೇಕು, ಯೋಗೀಂದ್ರರಾಗಬೇಕು, ಎಷ್ಟು ಜನ ಆಗಬೇಕು, ಸೂರ್ಯೇಂದ್ರರಾಗಬೇಕು. ಎಲ್ಲಾ ಜ್ಞಾನಿಗಳು ಆದ್ಮೇಲೆ ಬರ್ತಕ್ಕಂಥವ್ರು ಯಾರು? ಸುಮತೀಂದ್ರರು. ಆ ಸುಮತೀಂದ್ರನಿಗೋಸ್ಕರವಾಗಿ ನಾನೇ ಇಷ್ಟು ಗ್ರಂಥಗಳನ್ನ ಬರೆದಿದ್ದೇನೆ ಅಂತ ರಾಯರದ್ದು. ಸುಮತೀಂದ್ರರು ಅಂದ್ರೆ ಸ್ಪಷ್ಟ ಹಾಕ್ಬಿಟ್ಟು, ಸುಮತೀಂದ್ರರು ಯಾರು? ಅವರ ಬಗ್ಗೆ ನಮಗೆ ಮಾತಾಡಕ್ ಯೋಗ್ಯತೆನೇ ಇಲ್ಲ. ಪೂರ್ಣಪ್ರಜ್ಞ ಮತಾಂಬೋಧಿ ಪೂರ್ಣೇಂದು ಮಕಲಂಕಿಲಂ ಸುಜನಾಂಬುಧಿ ಭಾಸ್ವಂತಂ ಸುಮತೀಂದ್ರ ಗುರುಂ ಭಜೆ ಅಂತ. ದಕ್ಷಿಣ ದೇಶಕ್ಕೆ ಹೋಗ್ಬಿಟ್ರೆ ರಾಯರ ಮಠ ಅಂದ್ರೆ ಜನಕ್ಕೆ ಗೊತ್ತೇ ಆಗಲ್ಲ. ಸುಮತೀಂದ್ರ ಮಠ ಅಂದ್ರೆ ಗೊತ್ತಾಗೋದು ಅವ್ರಿಗೆ. ರಾಯರ ವೈಭವವನ್ನು ಮೀರಿದ ವೈಭವ ಸುಮತೀಂದ್ರ ಶ್ರೀಪಾದರದ್ದು. ರಾಣಿ ಮಂಗಮ್ಮ ಅಂತ ರಾಣಿ. ಅವಳು ದಾನ ಮಾಡದೇ ಇರೋ ಊರಿಲ್ಲ, ದಾನ ಮಾಡದೇ ಇರೋ ಗ್ರಾಮ ಇಲ್ಲ, ಮಧುರೈ ರಾಣಿಯವಳು. ಅವಳು ಇವರ ಪ್ರವಚನ, ಇವರ ಪಾಂಡಿತ್ಯ, ಇವರ ಚಾಣಾಕ್ಷತನ ನೋಡಿ ನೀಲಾದೇವಿ ಕರಾರ್ಚಿತವಾದ ಪರಂಪರೆಯಿಂದ ಬಂದು ವೈಕುಂಠ ವಾಸುದೇವರನ್ನು ಕೊಟ್ಬಿಟ್ಲೆ ಇವಳಿಗೆ. ರಾಯರ ಮಠದ ತೋರಿಸ್ತಾರಲ್ಲ, ದರ್ಶನ ಮಾಡ್ತಾರಲ್ಲ ಕಲ್ಪವೃಕ್ಷ ಸಮೇತವಾಗಿ. ಅನರ್ಘ್ಯ ಮಣಿಮೈಯರ್ಚ ಬರ್ತೆ ಅದು. ಆ ಸುಮತೀಂದ್ರರು ಶ್ರೀರಂಗಕ್ಕೆ ಬರ್ತಾರೆ. ಅಲ್ಲಿ ಬಂದಾಗ ಒಬ್ಬ ಅಯೋಗ್ಯ ವಾಮಾಚಾರಿ
ರಂಗನಾಥ ದೇವರ ಕಳೆಯನ್ನ ಆಕರ್ಷಣೆ ಮಾಡಿಬಿಟ್ಟಿದ್ದ. ಹೆಂಗಿರುತ್ತೆ ನೋಡಿ, ಪೂಜೆ ಕರೆಕ್ಟ್ ಆಗಿ ಮಾಡಿ. ಅದಕ್ಕೆ ಹೇಳೋದು, ದುಷ್ಟರು ಯಾರು ಬರ್ತಾರೆ, ಯಾವ ಸಂಪರ್ಕ ಇಟ್ಕೊಂಡ್ ಬರ್ತಾರೆ ಗೊತ್ತಿಲ್ಲ. ಜಪ ಮಂತ್ರೋಪದೇಶ ಎಲ್ಲ ಮಾಡಿದಾಗ ಸನ್ನಿಧಾನ ಜಾಗೃತಿ ಆಗತ್ತೆ. ದೊಡ್ಡವರು ಪ್ರತಿಷ್ಠೆ ಮಾಡಿದ್ದಲ್ಲದೆ ಸ್ವಯಂ ವ್ಯಕ್ತನಾಗಿ ದೇವರು ಕೂತಿದ್ರು. ಆ ಸನ್ನಿಧಾನವನ್ನ ಹೊರಗೆ ತರಿಸೋ ಜವಾಬ್ದಾರಿ ಯಾರದ್ದು? ಪೂಜೆ ಮಾಡೋರದ್ದು ಜವಾಬ್ದಾರಿ. ಅಲ್ಲೇನಾಗಿದೆ, ದೇವರ ಕಾಂತಿಯನ್ನೇ ಅಪಹಾರ ಮಾಡಿಬಿಟ್ಟ ಅವನು. ಆಗ ಸುಮತೀಂದ್ರರು ಹೋಗಿ ಅದನ್ನ ಎಳೆದು ರಂಗನಾಥ ದೇವರ ಒಂದು ಇದನ್ನ ಮತ್ತೆ ಸ್ಥಾಪನೆ ಮಾಡಿ, ಇನ್ ಯಾರಿಗೂ ಅದನ್ನ ಎಳ್ಕೊಂಡು ಹೋಗಬಾರ್ದು, ಶಕ್ತಿ ಬರಬಾರ್ದು ಅನ್ನೋ ಕಾರಣಕ್ಕೆ ಪ್ರಾಣದೇವರ ಪ್ರತಿಷ್ಠೆಯನ್ನ ಒಳಗೇ ಮಾಡಿ ಬಂದಿದ್ದಾರೆ ಮಹಾನುಭಾವರು ಸುಮತೀಂದ್ರ ತೀರ್ಥ ಶ್ರೀಪಾದಂಗಳವರು. ಸುಮತೀಂದ್ರರ ವೈಭವ ನಾವು ಹೇಳೋ ಹಾಗೆ ಇಲ್ಲ. ಅವರು ಬರೆಯದೇ ಇರೋ ಗ್ರಂಥವೇ ಇಲ್ಲ. ಭಾವರತ್ನ ಕೋಶ ಅಂತ ಸುಭಾನುರಾಯ ಅಂತ ಒಬ್ಬ ಎಲ್ಲರನ್ನು ಸೋಲಿಸ್ಬಿಡ್ತಾ ಇದ್ದ ವಾಕ್ಯಾರ್ಥದಲ್ಲಿ. ಅವನ ವಾಕ್ಯಾರ್ಥದಲ್ಲಿ ಯಾರನ್ನು ಸೋಲಿಸಿಲ್ಲ ಅಂತಿಲ್ಲ, ಯಾರನ್ನು ಸೋಲಿಸಿಲ್ಲ ಅಂತಿಲ್ಲ. ಅವನ ಹತ್ರ ಮಂತ್ರ ಇತ್ತು, ಕಾಳಿಯ ಮಂತ್ರ, ಚೌಳಿ ಅಂತ ಬೇರು. ಹರಿದು ಬಿಟ್ಟು ಅಭಿಮಂತ್ರಣೆ ಮಾಡಿಬಿಟ್ರೆ ವಾಗ್ಬಂಧನ ಆಗ್ಬಿಡುತ್ತೆ. ಇವ್ರು ಹೋಗ್ತಾರೆ ವಾಕ್ಯಾರ್ಥ ಕೂತ್ರು, ಸುಮತೀಂದ್ರ ಕೂತ್ರೆ ಅಂತಾರೆ, ಅನಾರಾಧ್ಯ ಕಾಳಿ ಮನಸ್ವಾದ್ಯ ಚೌಳಿ ಮಿನಾ ಮಂತ್ರ ತಂತ್ರೆ. ಅವ್ರು ಹೇಳೋ ಮಾತು, ನಾನು ವಾಕ್ಯಾರ್ಥ ಮಾಡ್ತೀನಯ್ಯ, ನನ್ನಲ್ಲಿ ಕವಿತ್ವ ಇದೆ, ಕಾಳಿಯ ಪೂಜೆ ನಾನು ಮಾಡಿಲ್ಲ ಅಂದ್ರೆ ವಾಮಾಚಾರ ನಾನು ಮಾಡಿಲ್ಲ, ಚೌಳಿ ದರ್ಬೆಗಿರ್ಬೆ ನಾರು ಬೇ ನನ್ನ ಹತ್ರ ಇಲ್ಲ, ಮಂತ್ರ ತಂತ್ರ ಇಲ್ಲ, ನಾನ್ ನಂಬಿರೋದು ಒಂದೇ ಆಚಾರ ಸಿದ್ಧಾಂತ. ಅದಿಟ್ಕೊಂಡು ನನ್ನಂತೆ ಕವಿತ್ವವನ್ನ ಕಾವ್ಯವನ್ನ ಬರೆಯತಕ್ಕಂಥವನು ಈ ಕಾಲದಲ್ಲಿ ಬ್ರಹ್ಮದೇವರು ಸೃಷ್ಟಿಲೇ ಇಲ್ಲ, ತಾಕತ್ತಿದ್ರ ಬಾ ಅಂತಂದ್ರು. ನೋಡಿ, ಮದನ್ಯ ವಿರಿಂಚ ಪ್ರಪಂಚೆ ಮದನ್ಯ ಕವಿ ಕಹ ಅಂತ ಸುಮತೀಂದ್ರರ ಮಾತು. ಅಂತ ಸುಮತೀಂದ್ರರು ಭಾವರತ್ನ ಕೋಶ ಅಂತ ಸುಧಾ, ತಾತ್ಪರ್ಯ ಚಂದ್ರಿಕಾ, ನ್ಯಾಯಾಮೃತ, ಗೀತಾ ಭಾಷ್ಯ, ಗೀತಾ ತಾತ್ಪರ್ಯ ಎಲ್ಲ ಗ್ರಂಥಗಳಿಗೆ ವ್ಯಾಖ್ಯಾನ ಮಾಡ್ತಾರೆ. ಮುಖ್ಯವಾಗಿ ನಾರಾಯಣ ಪಂಡಿತಾಚಾರ್ಯರ, ತ್ರಿವಿಕ್ರಮ ಪಂಡಿತಾಚಾರ್ಯರ ಕಾವ್ಯಗಳಿಗೆಲ್ಲ ವ್ಯಾಖ್ಯಾನ ಮಾಡಿದ್ದಾರೆ. ಅಷ್ಟು ಸ್ತೋತ್ರಗಳನ್ನ ಯೋಗೀಂದ್ರ ತಾರಾವಲಿ ಎಲ್ಲ ಶ್ರೀರಾಮ ತಾರಾವಲಿ, ರಾಮದಂಡಕ, ಸುಮತೀಂದ್ರ ತೀರ್ಥರ ಗ್ರಂಥಗಳೇ. ನಮಗೆ ರಾಯರ ಗ್ರಂಥ ಗೊತ್ತಿಲ್ಲ, ಇನ್ನು ಸುಮತೀಂದ್ರ ತನಕ ಹೋದ್ರೆ ಅರ್ಥವೇ ಆಗಲ್ಲ ನಮ್ಗೆ. ಬಿಡಿ, ಸುಮತೀಂದ್ರ ವೈಭವ ಶಾಹುರಾಜ ಅಂತ. ಆ ಶಾಹುರಾಜನಿಗೆ ಸುಮತೀಂದ್ರರಿಗೆ ಬಹಳ ಸಂಪರ್ಕ. ಅವನಿಗೆ ಬರೆದ ಪತ್ರಗಳೆಲ್ಲ ಬೇಕಾದಷ್ಟಿದೆ. ಅಂತ ದೊಡ್ಡ ಜ್ಞಾನಿ ಮೂರ್ಧನ್ಯರು ಸುಮತೀಂದ್ರ ತೀರ್ಥ ಶ್ರೀಪಾದಂಗಳವರು ಅಗ್ರಹಾರಗಳನ್ನೇ ನಿರ್ಮಾಣ ಮಾಡಿದ್ದಾರೆ. ಕೇರಳ, ತಮಿಳುನಾಡು ಪ್ರಾಂತ್ಯಗಳಲ್ಲಿ ದೊಡ್ಡ ದೊಡ್ಡ ಅಗ್ರಹಾರಗಳನ್ನ ನಿರ್ಮಾಣ ಮಾಡಿದಂತ ಮಹಾನುಭಾವರು. ಮಾರ್ಕಯ್ಯನ ಕೋಟೆ ಮೊದಲಾದ ಎಲ್ಲ ಊರಲ್ಲಿ ಅಗ್ರಹಾರಗಳ ನಿರ್ಮಾಣ ಮಾಡಿದ ಕೀರ್ತಿ ಸುಮತೀಂದ್ರ ರಾಯರಿಗಿದೆ. ಅಂತ ಸುಮತೀಂದ್ರರು ಶ್ರೀರಂಗ ಕ್ಷೇತ್ರದಲ್ಲಿ ತಮ್ಮ ಕಾರ್ಯಕ್ಷೇತ್ರ, ಅಲ್ಲೇ ವೃಂದಾವನ ಪ್ರವೇಶ ಮಾಡಿದ್ದಾರೆ. ಇವತ್ತಿಗೂ ಅವರ ವೃಂದಾವನ ಅಲ್ಲೇ ರಂಗನಾಥ ದೇವರ ಪಾದ ಬುಡದಲ್ಲಿ ವಿರಾಜಮಾನವಾಗಿದೆ. ಅಂತಹ ಸುಮತೀಂದ್ರ ತೀರ್ಥ ಶ್ರೀಪಾದಂಗಳವರಿಗೋಸ್ಕರವಾಗಿ ನಾನು ಈ ಗ್ರಂಥಗಳನ್ನು ಬರಿತಾ ಇದ್ದೇನೆ ಅಂತ ರಾಯರು ಹೇಳ್ತಾರೆ. ಅಂದ್ರೆ ಸುಮತೀಂದ್ರರ ವೃಂದಾವನ ನಾವು ದರ್ಶನ ಮಾಡ್ಲಿಲ್ಲ ಅಂದ್ರೆ ಎಂತ ಮೂರ್ಖರಾಗ್ತೇವೆ. ಅಲ್ಲಿಂದ ರಾಯರು ನೇರವಾಗಿ 10-20 ವರ್ಷಗಳಾಗೋಯ್ತು ಸಂಚಾರ. ಇಲ್ಲಿ ಹೇಳದೇ ಇರೋ ಕಥೆಗಳು ಬೇಕಾದಷ್ಟಿದೆ. ನಾವು ರಾಘವೇಂದ್ರ ವಿಜಯ ಅಂತ ಹೇಳ್ತಾ ಇದ್ದೇವೆ, ಆದ್ದರಿಂದ ಬೇರೆ ಸಬ್ಜೆಕ್ಟ್ ಮುಟ್ಲಿಕ್ಕೆ ಹೋಗ್ತಿಲ್ಲ ಅಷ್ಟೇ. ಪವಾಡಗಳು, ಈ ಕಿರೀಟಗಿರಿಗೆ ಬಂದಿದ್ದು, ನವಾಬ ವೆಂಕಣ್ಣಂದು, ದಿವಾನ್ ವೆಂಕಣ್ಣ, ಅದೆಲ್ಲ ಇದ್ರಲ್ಲಿ ಬಂದೇ ಇಲ್ಲ. ಅಲ್ಲಿಂದ ಅದೆಲ್ಲ ಕಥೆ ನಾವು ಸೇರಿಸ್ಕೋಬೇಕು, ನಮ್ಗೆಲ್ಲ ಗೊತ್ತಿದೆ, ಪ್ರತ್ಯೇಕವಾಗಿ ಹೇಳಲ್ಲ. ಅಲ್ಲಿಂದ ನೇರವಾಗಿ ರಾಯರಿಗೆ ಯಾವಾಗ ಕುಂಭಕೋಣಕ್ಕೆ ಹೋಗ್ತೀನೋ, ಯಾವಾಗ ಕಾವೇರಿ ನೋಡ್ತೀನೋ ಅನ್ಸ್ಬಿಡ್ತಂತ. ರಾಯರಿಗೆ ಕುಂಭಕೋಣ ಅಷ್ಟು ಪ್ರೀತಿ. ಯಾಕೆ? ವಿದ್ಯಾಕೇಂದ್ರ, ಸಿದ್ಧಾಂತವನ್ನ ಅಭಿವರ್ಧನೆ ಮಾಡಿದ ವಿಜಯೇಂದ್ರ ಮಹಾಪ್ರಭುಗಳು ವಿರಾಜಮಾನರಾಗಿರ್ತಕ್ಕಂಥ ದಿವ್ಯ ಕ್ಷೇತ್ರ. ನೋಡ್ರಿ, ಜೀವನದಲ್ಲಿ ಒಂದು ಸಲ 1-2 ರಾತ್ರಿ ಕುಂಭಕೋಣದಲ್ಲಿ ಆಟ ಆಗ್ಬೇಕು ಅನ್ನೋ ಅಪೇಕ್ಷೆ ಪಡ್ರಿ. ಅಷ್ಟು ದಿವ್ಯವಾದಂತಹ ಕ್ಷೇತ್ರ. ನನಗೆ ಭೂಯೋ ಅವಕಾಶ ಕೊಟ್ಟಿದ್ದಾರೆ ದೇವರು. ವರ್ಷಕ್ಕೆ 20-25 ದಿನ ಅಂತೂ ಅಲ್ಲಿರುವಂತ ಅವಕಾಶ ಕೊಟ್ಟಿದೆ. ನೋಡ್ಕೊಂಡ್ ಬನ್ನಿ, ನೋಡಿ ಹೇಳ್ತಾ ಇದ್ದೀನಿ ನಿಮ್ಗೆಲ್ಲ. ಕುಂಭಕೋಣದಂತಹ ಕ್ಷೇತ್ರ ಇನ್ನೊಂದಿಲ್ಲ. ಅಷ್ಟು ದಿವ್ಯವಾದ ಒಂದು ವೈಬ್ರೇಷನ್ ಇರತಕ್ಕಂತ ಕ್ಷೇತ್ರ. ಅಧ್ಯಯನ ಮಾಡ್ಲಿಕ್ಕೆ, ದರ್ಶನ ಮಾಡ್ಲಿಕ್ಕೆ, ಸ್ತೋತ್ರ ಮಾಡ್ಲಿಕ್ಕೆ ಅದರಂತಹ ಕ್ಷೇತ್ರ ಇನ್ನೊಂದಿಲ್ಲ. ಕುಂಭಕೋಣ ಯಾವಾಗ ನೋಡ್ತೇನೋ ಅಂತ ಎಲ್ಲ ಕ್ಷೇತ್ರಗಳನ್ನ, ಕೊಲ್ಲಾಪುರ, ಪಂಡ್ರಾಪುರ ಎಲ್ಲ ದಾಟಿ ತಂಜಾವೂರಿಗೆ ಬಂದ್ರಂತೆ. ಉದ್ವೇಗ ಜಾಸ್ತಿ ಆಯ್ತಂತೆ. ನೋಡಿ, ರಾಯರಿಗೆ, ವಿರಕ್ತರಿಗೆ ಉದ್ವೇಗ ಜಾಸ್ತಿ ಆಯ್ತು.
ಯಾವಾಗ ಹೋಗ್ತೀನೋ ಕುಂಭಕೋಣಕ್ಕೆ ಅಂತ. ಕಾವೇರಿ ಸ್ನಾನ ಯಾವಾಗ ಮಾಡ್ತೀನೋ ಅಂತ ನೇರವಾಗಿ ಕುಂಭಕೋಣದ ಕಾವೇರಿಯನ್ನ ನೋಡಿ ನಮ್ಮೂರು ಬಂತು ಅನಿಸ್ತಂತೆ ರಾಯರಿಗೆ. ರಾಘವೇಂದ್ರ ವಿಜಯದಲ್ಲಿ ಹೇಳ್ತಾರೆ, ಕುಂಭಕೋಣ ನಗರವನ್ನ ನೋಡಿ, ಕಾವೇರಿಯನ್ನ ನೋಡಿ ರಾಯರಿಗೆ ಎಷ್ಟು ಸಂತೋಷ ಆಗಿದೆ ಅಂದ್ರೆ ಅದು ಭಗವಂತನಿಗೆ ಮಾತ್ರ ಗೊತ್ತು ಅಂತಾರೆ. ಅಷ್ಟು ಸಂತುಷ್ಟರ ಕಣ್ಣಲ್ಲಿ ನೀರು ಹಾಕೊಂಡು ನಮಸ್ಕಾರ ಮಾಡಿ ಕಾವೇರಿಯಲ್ಲಿ ಸ್ನಾನ ಮಾಡಿ ಶಾರ್ಂಗಪಾಣಿ ದೇವಸ್ಥಾನದ ಹಿಂಭಾಗದಲ್ಲಿರುವ ಪುಷ್ಕರಣಿ, ಅದನ್ನ ಹೇಮ ಪುಷ್ಕರಣಿ ಅಂತ ಕರೀತಾರೆ. ಯಾವ ಪುಷ್ಕರಣಿ? ಹೇಮ ಪುಷ್ಕರಣಿ. ಆ ಹೇಮ ಪುಷ್ಕರಣಿ ತೀರದಲ್ಲಿ ಚಂದ್ರಿಕಾರಾಯರು ಪ್ರತಿಷ್ಠೆ ಮಾಡಿದ ಪ್ರಾಣದೇವರ ಪ್ರತಿಮೆ ಇದೆ. ಆ ಪ್ರಾಣದೇವರನ್ನು ನೋಡಿ ದರ್ಶನ ಮಾಡಿ ಭುಜಂಗ ಪ್ರಯಾತ ಅಂತ ಒಂದು ವೃತ್ತ, ಆ ಭುಜಂಗ ಪ್ರಯಾತ ವೃತ್ತದಿಂದ ವ್ಯಾಸರಾಜರು ಪ್ರತಿಷ್ಠೆ ಮಾಡಿದ ಪ್ರಾಣದೇವರನ್ನ ಸ್ತೋತ್ರ ಮಾಡಿ ಅಲ್ಲಿಂದ ರಾಮದೇವರ ಪೆಟ್ಟಿಗೆಯನ್ನ ಮುಂದೆ ಮಾಡಿಕೊಂಡು ಮಠದ ಒಳಗೆ ಪ್ರವೇಶವನ್ನ ಮಾಡಿದ್ದಾರೆ ಶ್ರೀ ರಾಘವೇಂದ್ರ ಗುರು ಸಾರ್ವಭೌಮರು ಅಂತ ಹೇಳ್ತಾ 10 ಸರ್ಗಗಳಿಂದ ಕೂಡಿದ ಶ್ರೀಮದ್ ರಾಘವೇಂದ್ರ ವಿಜಯದಲ್ಲಿ ರಾಯರ ಸಮಗ್ರ ತೀರ್ಥಯಾತ್ರೆಯನ್ನ ನಿರೂಪಣೆ ಮಾಡುವಂತಹ 8ನೇ ಸರ್ಗವನ್ನ ಇಲ್ಲಿಗೆ ಸಮಾಪ್ತಿ ಮಾಡ್ತಾ ಇದ್ದಾರೆ. ಶ್ರೀಮತ್ ಕಶ್ಯಪ ವಂಶವಾರ್ಧಿ ಶಶಿನಃ ಷಡ್ದರ್ಶಿನಿ ವಲ್ಲಭ ಶ್ರೀಲಕ್ಷ್ಮೀ ನರಸಿಂಹ ವಿತ್ತ ವಿದುಷ ಶ್ರೀ ವೆಂಕಟಾಂಬಾಮಣೋ ಜಾತೇ ನಾರದಯ ಸುಧಾಮಯಗಿರ ನಾರಾಯಣೇನೋದಿತೆ ಕಾವ್ಯೇ ಚಾರುಣಿ ರಾಘವೇಂದ್ರ ವಿಜಯೇ ಸರ್ಗೋಷ್ಟಮೋ ಭೂದಿಹ. ಅತ್ಯಂತ ಸುಂದರವಾದ, ಕೇಳೋದರಿಂದಲೇ ಮನಸ್ಸಿಗೆ ಪರಮಾನಂದವನ್ನು ಉಂಟು ಮಾಡುವಂತಹ ಕಶ್ಯಪ ಗೋತ್ರದಲ್ಲಿ ಬಂದ, ಕಶ್ಯಪ ಗೋತ್ರವೆಂಬ ಸಮುದ್ರಕ್ಕೆ ಚಂದ್ರರಂತೆ ಇರುವಂತಹ 6 ಶಾಸ್ತ್ರಗಳ ವಲ್ಲಭರಾದ ಲಕ್ಷ್ಮೀ ನರಸಿಂಹಾಚಾರ್ಯರ ಮತ್ತು ವೆಂಕಟಾಂಬೆಯ ಮಗನಾದ ನಾರಾಯಣಾಚಾರ್ಯರು ಬರೆದ ರಾಘವೇಂದ್ರ ವಿಜಯ ಎಂಬ ಮಹಾಕಾವ್ಯದಲ್ಲಿ 8ನೇ ಸರ್ಗ ಸಮಾಪ್ತಿ ಆಯಿತು ಅಂತ ಹೇಳಿ ರಾಯರ ತೀರ್ಥಕ್ಷೇತ್ರದ ವರ್ಣನೆ ನಿರೂಪಣೆ ಮಾಡ್ತಾರೆ. ರಾಯರಲ್ಲಲ್ಲಿ ಹೋದ್ರು, ಅಲ್ಲಲ್ಲಿ ಪಾಠ ಪ್ರವಚನ ಮಾಡಿದ್ರು ಅಂತ ನಾವು ಚಿಂತನೆ ಮಾಡಿದ್ರೆ ನಮ್ಮ ಕೂತಲ್ಲೇ ರಾಯರು ಎಲ್ಲ ಕ್ಷೇತ್ರಗಳ ದರ್ಶನವನ್ನು ಮಾಡಿಸಿ ಆ ಕ್ಷೇತ್ರ ಯಾತ್ರೆ ಮಾಡಿದ ಪುಣ್ಯವನ್ನು ನಮಗಿಲ್ಲಿ ಕೊಟ್ಟಿದ್ದಾರೆ. ರಾಯರು ಕುಂಭಕೋಣದಲ್ಲಿ ವಾಸ ಮಾಡಿದರು ಅಂದ್ರೆ ಕುಂಭಕೋಣದ ವಿಜಯೇಂದ್ರರೇ ಪ್ರತಿಷ್ಠೆ ಮಾಡಿದ ಪ್ರಾಣದೇವರು ಇಲ್ಲೊಂದು ರೂಪದಿಂದ ವಿಜಯೇಂದ್ರರನ್ನ ಇಟ್ಕೊಂಡಿದ್ದಾರೆ ಪಕ್ಕದಲ್ಲಿ. ಅಂತಹ ವಿಜಯೇಂದ್ರ ಇದ್ರು ಅಂದ್ರೆ ರಾಯರು ಅಲ್ಲಿ ಇದ್ರು ಅಂತಲೇ ತಾತ್ಪರ್ಯ. ಅಂತಹ ಅವರ ಸನ್ನಿಧಾನದಲ್ಲಿ ಈ ವೈಭವವನ್ನ ಸ್ಮರಣೆ ಮಾಡುವ, ಕೇಳುವ, ಹೇಳುವ ಸೌಭಾಗ್ಯವೇ ನಮಗೆ ಬಂದಿದ್ದು ಜನ್ಮಾಂತರ ಸೌಭಾಗ್ಯ ಅಂತ ಹೇಳ್ತಾ ಇನ್ನೆರಡು ಸರ್ಗಗಳನ್ನ ನಾಳೆ ಗುರುವಾರ ರಾಯರ ವರ್ಧಂತಿಯ ಪರ್ವಕಾಲದಲ್ಲಿ ಅವರ ಪಾದಕಮಲಕ್ಕೆ ಅರ್ಪಿಸೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಭಗವಂತ ಒಳ್ಳೇದು ಮಾಡ್ಲಿ. ರಾಯರ ಗ್ರಂಥಗಳನ್ನ ಆದಷ್ಟು ಕೇಳುವ, ಹೇಳುವ ಭಾಗ್ಯ ಬರ್ಲಿ. ಅದಿಲ್ಲ ಅಂದ್ರೆ ಅವರ ಗ್ರಂಥಗಳ ಇಟ್ಕೊಳ್ಳುವ ಭಾಗ್ಯವಂತರಾದ್ರೂ ಬರ್ಲಿ. ನಿಮಗೆ ಪ್ರತಿ ಆರಾಧನೆಗಳಲ್ಲೂ ಒಂದು ರಾಯರ ಗ್ರಂಥವನ್ನ ಪಾರಾಯಣ ಮಾಡಿಸುವಂತಹ ಒಂದು ಸಂಕಲ್ಪವನ್ನ ರಾಯರು ಕೊಡ್ಲಿ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು.